ಎಲ್ಲ ಬೇಕಾದಷ್ಟು ಇರ್ತದೆ, ಅವರಿಗೆ ಸಹಾಯ ಮಾಡೋದರಿಂದ ದೇವರು ಅಷ್ಟು ತೃಪ್ತನಾಗೋದಿಲ್ಲ. ಆದರೆ ಯಾರಿಗೆ ಕಷ್ಟ ಇರ್ತದೆ ಅಂತಹ ಕಷ್ಟ ಕಾಲದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಮಾಡುವಂತಹ ನಮ್ಮ ಸಹಾಯ, ಅದು ಭಗವಂತ ಅತ್ಯಂತ ಪ್ರೀತಿಯನ್ನು ಹೊಂದತಕ್ಕಂಥವನಾಗ್ತಾನೆ, ಇನ್ಯಾವುದರಿಂದಲೂ ಅಲ್ಲ. ಅದರಿಂದ ಶರಣಾಗತನಾಗಿ ಯಾರಾದರೂ ಕಷ್ಟ ಕಾಲದಲ್ಲಿ ಬೇಡಿದಾಗ ನಾವು ಸಹಾಯ ಮಾಡೋದು ದೇವರಿಗೆ ಬಹಳ ಪ್ರೀತಿಕರ. ಮಹಾಭಾರತದಲ್ಲಿ ಇನ್ನೊಂದು ಪ್ರಸಂಗದಲ್ಲಿ ಒಂದು ಕಥೆ ಬರ್ತದೆ. ಒಂದಿಷ್ಟು 4 ಜನ ತಾವು ಕಾಶಿಗೆ ಹೋಗಿ ಗಂಗೆಯನ್ನು ತಂದು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕು ಅಂತ ಗಂಗಾ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದೆಲ್ಲ ಪದ್ಧತಿ. ಕಾಶಿಯಲ್ಲಿರ್ತಕ್ಕಂಥ ಗಂಗಾ ನೀರನ್ನು ರಾಮೇಶ್ವರದಲ್ಲಿರುವ ರುದ್ರದೇವರಿಗೆ ಅಭಿಷೇಕ ಮಾಡಬೇಕು. ತೆಗೆದುಕೊಂಡು ಬರುವಾಗ ಒಂದು ಮರಳುಗಾಡಿನ ಪ್ರದೇಶದಲ್ಲಿ ಒಂದು ಒಂಟೆ ಬಹಳ ಬಾಯಾರಿಕೆಯಿಂದ ಬಳಲ್ತಾ ಇದೆ, ಬಳಲಿ ಒದ್ದಾಡ್ತಾ ಇದೆ. ಎಲ್ಲರೂ 4 ಮಂದಿ ನೋಡ್ತಾ ಇದ್ದಾರೆ, ಅದು ಸಾಯುವ ಸ್ಥಿತಿಯಲ್ಲಿದೆ. ಎಲ್ಲರೂ ಅಂದರು, ಅದಕ್ಕೆ ಕೊಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ, ಇರೋದು ಈ ಗಂಗಾ. ಆ ಗಂಗೆಯನ್ನು ಬಹಳ ಶ್ರಮಪಟ್ಟು ನಾವು ಕಾಶಿಯಿಂದ ತಂದಿದ್ದೇವೆ. ಮತ್ತೆ ಪುನಃ ಕಾಶಿಗೆ ಹೋಗುವಂತಹ ಸಂದರ್ಭ ಇಲ್ಲಿ. ಈಗಾದರೆ ಫ್ಲೈಟ್ ಇದ್ವು, ಅವಾಗೆಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು, ಬಹಳ ಶ್ರಮ. ಮತ್ತೆ ಹೋಗಿ ತರುವ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಏನು ಮಾಡಬೇಕು ಅಂತ ಬಹಳ ಪೇಚಾಡಿ ಪಾಪ ಅದಕ್ಕೆ ಬಹಳ ತಮ್ಮ ಸಂತಾಪವನ್ನು ಸೂಚಿಸಿ ಮುಂದೆ ಹೋಗ್ತಾರೆ. ಆದರೆ ಒಬ್ಬನಿಗೆ ಮಾತ್ರ ಆ ಒಂಟೆಯ ಒದ್ದಾಟವನ್ನು, ಒಳಲಾಟವನ್ನು ನೋಡದೇನೆ, ನಾನು ಮತ್ತೊಮ್ಮೆ ಕಾಶಿಗೆ ಹೋದರೂ ಪರವಾಗಿಲ್ಲ, ಹೋಗ್ಲಿಕ್ಕಾದರೂ ಪರವಾಗಿಲ್ಲ, ಆಗದೇ ಇದ್ರೂ ಪರವಾಗಿಲ್ಲ, ಅದರ ಒದ್ದಾಟವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನನ್ನ ಗಂಗಾ ಇಲ್ಲೇ ಅದಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ತಾನು ತಂದ ಗಂಗೆಯನ್ನು ಆ ಒಂಟೆಗೆ ಕುಡಿಸಿದ್ದಾನೆ. ಅದು ಬದುಕ್ತದೆ. ಬದುಕಿ ತಾನು ಪುನಃ ಅವರ ಜೊತೆಗೆ ಯಾತ್ರೆಯನ್ನು ಮಾಡಬೇಕು ಅಂತ ಹೋಗಿ ರುದ್ರದೇವರಲ್ಲಿ ಕ್ಷಮೆ ಕೇಳ್ತಾನೆ. ಹೀಗಾಗಿದೆ ಸ್ವಾಮಿ, ನಾನು ಒಂದು ಒಂಟೆ ಒದ್ದಾಡ್ತಾ ಇತ್ತು, ನನಗೆ ಗಂಗೆಯ ನೀರನ್ನು ಹಾಕಲಿಕ್ಕೆ, ನಿನಗೆ ಸಮರ್ಪಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ರಾತ್ರಿಯಲ್ಲಿ ಕನಸಿನಲ್ಲಿ ಬಂದು ರುದ್ರದೇವರು, ನನಗೆ ಹಾಕಿದ್ದೇ ನೀನೊಬ್ಬನೇ ನೀರು ಹಾಕಿದ್ದೆ, ನೀನೊಬ್ಬನೇ ನೀರು ಹಾಕಿದ್ದು, ಉಳಿದವರ ನೀರು ಯಾವುದು ಸಮರ್ಪಣೆ ಆಗಿಲ್ಲ ನನಗೆ. ಯಾಕೆ ಅಂತಂದರೆ ದೇವರು ಎಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತಂದರೆ, ಯಾರು ಕಷ್ಟ ಕಾಲದಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ದೇವರನ್ನು ಕಂಡು ಅವರಲ್ಲೇ ದೇವರ ಪೂಜೆ ಅಂತ ನಾವು ಮಾಡುವ ಉಪಕಾರ ಇದೆ ಅಲ್ವಾ, ಇದು ದೇವರು ಅತ್ಯಂತ ಪ್ರೀತನಾಗ್ತಾನೆ. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಆದ್ದರಿಂದ ಅದು ಅವನಿಗೆ ಸಮರ್ಪಿತವಾಯಿತು. ಹೊರತು ನಾವು ಕಷ್ಟಪಟ್ಟು ಲಿಂಗದ ಮೇಲೆ ಹಾಕಿದಂತಹ ಗಂಗೆಯ ನೀರು ಸಮರ್ಪಿತವಾಗಲಿಲ್ಲ. ಯಾರಾದರೂ ಶರಣಾಗತರಾಗಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅಭಯದಾನವನ್ನು ಮಾಡಬೇಕು. ಯಯೇವ ಕಶ್ಚಿದ್ರಾಜನ್ಯ ಶರಣಾರ್ಥ ವಿಹಾಗತಂ ಪರಶಕ್ತ್ಯ ಅಭಿರಕ್ಷೇತ ಕಿಂ ಪುನಸ್ತ್ವಂ ಮೃಗೋದರ. ಪರಶಕ್ತ್ಯ, ಪರ ಅಂದರೆ ಸರ್ವೋತ್ತಮನಾದ ಭಗವಂತ ಅಂತ ಅರ್ಥ. ಅವನ ಅನುಗ್ರಹದಿಂದ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡತಕ್ಕಂಥವರಾಗಬೇಕು, ನಮ್ಮ ಯಥಾಶಕ್ತಿಯಾಗಿರ್ತದೆ. ಇದರಿಂದ ದೇವರು ಬಹಳ ಪ್ರೀತನಾಗ್ತಕ್ಕಂಥವನಾಗ್ತಾನೆ. ಆದ್ದರಿಂದ ಕವಹೇರ್ಯೋ ಇಹ ಪ್ರಾಣ ಅಭಿಧಾವತಿ ಚೋದಿತ ಪ್ರಾಂಜಲಿಂ ಶರಣಾಪನ್ನಂ ದೃಷ್ಟ್ವಾ ಶತ್ರುಮಪಿ ಧ್ರುವಂ. ಎಂತಹ ಶತ್ರುಗಳು ಬಂದರೂ ಪ್ರಾಣ ರಕ್ಷಣೆಯನ್ನು ಬೇಡಿದಾಗ ಅಭಯದಾನವನ್ನು ಮಾಡತಕ್ಕಂಥದ್ದು ಇದು ದೊಡ್ಡ ದಾನ ಅಂತ ಕರೆಸ್ಕೊಳ್ತದೆ. ಅದಕ್ಕೆ ಉದ್ಧವನಿಗೆ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡುವಾಗ ಹೇಳ್ತಾರೆ, ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಒಂದು ದಾನ ಇದೆ ಅಂತ. ಎಲ್ಲರೂ ಮುಖ್ಯ. ದಕ್ಷಿಣೆ ಕೊಡ್ತೀರಿ, ಅಧಿಕ ಮಾಸ ಅಪೂಪ ದಾನ ಕೊಡ್ತೀರಿ, ಬೇಕಾದಷ್ಟು ದಾನಗಳನ್ನು ಮಾಡ್ತೀರಿ. ಇದೆಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದ ಒಂದು ದಾನವನ್ನು ಹೇಳಿದ್ದಾನೆ ಕೃಷ್ಣ. ಯಾವುದು ಅಂತಂದರೆ ದಂಡನ್ಯಾಸ ಪರಂದಾನ ಅಂತ ಹೇಳಿದ್ದಾನೆ. ಇನ್ನೊಬ್ಬರಿಗೆ ಅಭಯದಾನ ಇದೆ ಅಲ್ಲ, ಯಾರಿಗೂ ನಮ್ಮ ಮಾನಸಿಕವಾಗಿ, ಕಾಯಿಕವಾಗಿ, ವಾಚಿಕವಾಗಿ ಎಂದಿಗೂ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಿರಬಾರ್ದು. ಇದು ಒಂದು ದೊಡ್ಡ ದಾನ. ಇದು ಒಂದು ದೊಡ್ಡ ದಾನ. ನೀವೇನು ಯಾವ ಖರ್ಚಿಲ್ಲದೇನೆ ನಿಮ್ಮ ಮನೆಯ ಯಾವ ವಸ್ತುವನ್ನು ಇನ್ನೊಬ್ಬರಿಗೆ ಹೋಗದೇನೆ ಮಾಡಬಹುದಾದಂತಹ ಇನ್ನೊಂದು ದಾನ ಯಾವುದು ಅಂತಂದರೆ ಕೃಷ್ಣ ಹೇಳೋದು ದಂಡನ್ಯಾಸ ಪರಂದಾನ. ಅಭಯದಾನ ಆಗಿರಬೇಕು. ಅದು ಕಾಯಿಕವಾಗಿ, ಮಾನಸಿಕವಾಗಿ. ಕೆಲವರು ಕಾಯಿಕವಾಗಿ ಹಿಂಸೆಯನ್ನು ಮಾಡ್ತಾ ಇರ್ತಾರೆ, ಕಾಯಿಕವಾಗಿ ಮಾತಾಡೋದಿಲ್ಲ, ಭಾರಿ ಆಪ್ಯಾಯತೆಯಿಂದ ಹತ್ರ ಇರ್ತಾರೆ. ಆದರೆ ಮಾನಸಿಕವಾಗಿ ಅವರ ಬಗ್ಗೆ ಕೆಟ್ಟ ಆಲೋಚನೆಯನ್ನು ಮಾಡಿ ಶಪಿಸ್ತಾ ಇರ್ತಾರೆ. ಏನ್ರಿ ಇದನ್ನೇ ಮಾಡ್ತಾ ಇರ್ತಾರೆ. ಅಂತಹ ಹಿಂಸೆಯನ್ನು ಎಂದಿಗೂ ಕೂಡ ಮಾಡಬಾರದು. ವಾಚನಿಕವಾಗಿ ಕೆಟ್ಟದಾಗಿ ಮಾತನಾಡತಕ್ಕಂತಹದ್ದು ಇದೆಲ್ಲವನ್ನು ಬಿಟ್ಟು
ಅಂತಹ ಅಭಯದಾನವನ್ನು ಎಲ್ಲರಿಗೂ ಮಾಡಬೇಕು. ಅದು ಪ್ರಾಣಿಗಳಾಗಲಿ, ಪಶುಗಳಾಗಲಿ, ಪಕ್ಷಿಗಳಾಗಲಿ, ಇದು ಒಂದು ದೊಡ್ಡ ದಾನ ಅಂತ ಕರೆಸಿಕೊಂಡಿದೆ. ಅದನ್ನು ಮಾಡಬೇಕು. ನಾವು ಬೇಕಾದಷ್ಟು ಬೇರೆ ದಾನ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ರೀತಿಯಾದ ಫಲಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಒಂದು ದಾನ ಇದೆ ಅಲ್ವಾ, ದಂಡನ್ಯಾಸ, ಅದು ಶ್ರೇಷ್ಠವಾಗಿರತಕ್ಕಂತಹ ದಾನ. ಅದನ್ನು ಮಾಡಬೇಕಪ್ಪ. ಅದರಿಂದ ನೀವು ಹೋಗಿ, ಅದರಿಂದ ಮಹಾಭಾರತ ಇದೆಲ್ಲ ನಮಗೆ ಎಚ್ಚರಿಸ್ತಾ ಇದೆ. ಯಾವುದು ಮುಖ್ಯ ಜೀವನದಲ್ಲಿ, ಯಾವುದಕ್ಕೆ ನಾವು ಬೆಲೆ ಕೊಡಬೇಕು, ಯಾವುದರಲ್ಲಿ ದೇವರು ಪ್ರೀತನಾಗ್ತಾನೆ, ಇದನ್ನೆಲ್ಲ ಆಯಾ ಪ್ರಸಂಗಗಳ ಮೂಲಕ ನಮಗೆ ಮಹಾಭಾರತ ಬಹಳ ಎಚ್ಚೆತ್ತುಗೊಳಿಸ್ತಕ್ಕಂಥದ್ದಾಗಿದೆ. ಪರೈಹಿ ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಂಶತ. ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಧರ್ಮರಾಜ. ನೋಡ್ರಿ, ಇನ್ನೊಬ್ಬರ ಗಂಧರ್ವರ ಆಕ್ರಮಣಕ್ಕೆ ಒಳಗಾಗಿ ನಮ್ಮ ಕುರುಕುಲ ಇವತ್ತು ಆಪತ್ತಿನ ಸ್ಥಿತಿಯಲ್ಲಿ ಇದೆ. ನಾವು ಪಾಂಡವರು ಅಂತ ನಾವು ವಿಭಾಗ ಮಾಡಿಕೊಂಡು ಇರೋದು ಸರಿಯಲ್ಲ. ಯಾಕೆ ಅಂತಂದರೆ ನಮ್ಮ ಕುಲಕ್ಕೆ ಬಂದ ಆಪತ್ತನ್ನು ಎಲ್ಲರೂ ಸೇರಿಯಾಗಿ ಒಟ್ಟಾಗಿ ನಾವು ಅದನ್ನು ನಿಗ್ರಹ ಪರಿಹಾರ ಮಾಡಿಕೊಳ್ಬೇಕು. ಸ್ವಯಮೇವ ಪ್ರದಾವೇಯಂ ಯದಿನ ಸ್ಯಾತ್ ಮೃಗೋದರ ವಿತತೋಮೆ ಕ್ರತುರ್ವೀರ ನಹಿಮೆ ಅತ್ರ ವಿಚಾರಣ. ಅದಕ್ಕೆ ಹೇಳ್ತಾ ಇದ್ದಾನೆ, ಎಲೆ ವೀರ, ಸ್ವಯಮೇವ ಪ್ರದಾ, ನಾನೇ ಹೋಗ್ತಾ ಇದ್ದೆ ರಕ್ಷಣೆ ಮಾಡಲಿಕ್ಕೆ, ಯಜ್ಞ ದೀಕ್ಷಿತನಾಗಿ ಕೂತಿದ್ದೇನೆ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಹೋಗ್ರಿ. ಈ ಚಿಂತನೆಯನ್ನು ನಾವು ಮಾಡಿಕೊಳ್ಬೇಕು. ಇವತ್ತು ಎಷ್ಟೋ ಜನ ವೇದಗಳ ಆಕ್ರಮಣಗಳನ್ನು ಮಾಡ್ತಾ ಇದ್ದಾರೆ, ಗೋವುಗಳ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿಕೊಂಡು ಸುಮ್ಮನೆ ಕೂತಿದ್ದೀವಿ. ನಮಗೆ ಯಾಕೆ ಬೇಕ್ರಿ? ನಮ್ಮ ಕಣ್ಣೆದುರಿಗೇನೆ ಬೇಕಾದಷ್ಟು ಗೋವುಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನಮಗೆ ಸಂಬಂಧ ಇಲ್ಲ, ಏನು ಮಾಡೋಣ, ನಮ್ಮನ್ನು ಬಿಟ್ಟರೆ ಸಾಕಾಗಿದೆ, ಗೋವುಗಳನ್ನು ತೊಗೊಂಡ್ಬೇಕಾದ್ರೆ ಹೋಗಲಿ ಅಂತ ಕೂತಿದ್ದೀವಿ. ಹಾಗೆಲ್ಲ ಆಗಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿ ಗೋವಿನ ಸಂರಕ್ಷಣೆ, ಯಾವ ಮನೆಯ ಪರಿಸರದಲ್ಲಿ ಗೋವಿನ ಶಬ್ದ ಕೇಳ್ತದೋ ಎಷ್ಟೋ ನಮ್ಮಿಂದ ಬರ್ತಕ್ಕಂತಹ ದುಷ್ಟ ಶಕ್ತಿಗಳ ಪ್ರಭಾವಗಳೆಲ್ಲ ದೂರ ಹೋಗುತ್ತದೆ. ಭಗವಂತ ಗೋಪಾಲಕನಾಗಿ ಅಹೇಂ ಸಹೇವ ಗೋಪಾಲ ತಾನು ಎಷ್ಟೇ ಭಗವಂತ ಉದ್ಧವನಿಗೆ ಹೇಳ್ತಾನೆ, ಸ್ವಾಮಿ ನಿನ್ನ ಸನ್ನಿಧಾನ ಎಲ್ಲಿರ್ತದೆ ಕಲಿಯುಗದಲ್ಲಿ? ಎರಡು ತೋರಿಸಿದ್ದಂತೆ. ಒಂದು, ಭಗವದ್ಭಕ್ತರು ಭಾಗವತಾದಿ ಗ್ರಂಥಗಳನ್ನು, ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡೋರಲ್ಲಿ ನನ್ನ ಸನ್ನಿಧಾನ ಇರ್ತದೆ. ಇನ್ನೊಂದು, ಗೋವುಗಳು ಅಂತ ಹೇಳಿದ್ದಾನೆ. ಆದ್ದರಿಂದ ಎಲ್ಲಿ ಗೋವುಗಳ ಸಂರಕ್ಷಣೆ ಆಗುತ್ತೋ ಅಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ. ಎಲ್ಲಿ ಭಗವಂತನ ಸನ್ನಿಧಾನ ಇರ್ತದೋ ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗದೇನೆ ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು. ಇಲ್ಲದೇ ಇದ್ದರೆ ಬರೀ ಪರಿಸರ ಮಾಲಿನ್ಯದಿಂದ ನಮ್ಮ ಬುದ್ಧಿ ಹಾಳಾಗೋದಿಲ್ಲ, ನಮ್ಮ ದೇಹ ಹಾಳಾಗೋದಿಲ್ಲ. ಅನೇಕ ವಿಧವಾದ ಈ ಎಲ್ಲ ಇಂತಹ ಒಂದು ದುಷ್ಕೃತ್ಯಗಳು ನಡೆದಾಗ ಅದರಿಂದ ನಮ್ಮ ಮಾನಸಿಕವಾಗಿರ್ತಕ್ಕಂತಹ ಬದಲಾವಣೆಗಳು ಕೂಡ ವಿಚಿತ್ರ ಅನಿಸ್ತು. ಭಾಗವತದಲ್ಲಿ ಕಣ್ಣಾರೆ 10 ಬಾರಿ ಮಾಂಸವನ್ನು ಕಡಿಯುವುದನ್ನು ನೋಡಿದಾಗ ನಮಗೂ ಒಂದು ಬಾರಿ ತಿಂದರೆ ಹೆಂಗಿರ್ತದೆ ಅಂತ ಅನಿಸ್ಬಿಡ್ತದಂತ. ಹಾಗೆ ಪದೇ ಪದೇ ಅದನ್ನು ನಮ್ಮ ಎದುರಿಗೆ ಮಾಡಿದರೆ ಇಂತಹ ಅಧರ್ಮದಿಂದ ಯಾಕೆ ದೂರ ಇರಬೇಕು ಅಂತ ಅನಿಸ್ತದೆ ತಂದರೆ, ಭಾಗವತದಲ್ಲಿ ಒಂದು ಕಥೆ. ಒಬ್ಬ ರಾಜ ವಿಪರೀತ ಯಜ್ಞ ಮಾಡ್ತಾ ಇದ್ದ. ಪ್ರಾಚೀನ ಬರಿಗೆ ಅಂತ ರಾಜ, ಸಿಕ್ಕಲ್ಲಿ ಯಜ್ಞ. ಅದಕ್ಕೆ ಅವನಿಗೆ ಪ್ರಾಚೀನ ಬರಿಗೆ ಅಂತ ಯಾಕೆ ಹೆಸರಿತ್ತು? ಎಲ್ಲಿ ಕಾಣ್ತದೋ ಅಲ್ಲಿ ಬರಹಿಸು ಅಂದರೆ ದರ್ಬೆಗಳು, ಎಲ್ಲಿ ಕಾಣ್ತದೋ ಅಲ್ಲಿ ಯಜ್ಞ ಮಾಡೋದು, ದರ್ಬೆಗಳನ್ನು ಬಿಡೋದು. ಹೀಗೆ ಅವನಿಗೆ ಹೆಸರು ಬಂದಿತ್ತು. ಯಾಕಷ್ಟು ಯಜ್ಞ ಮಾಡ್ತಾ ಇದ್ದ ಅಂತಂದರೆ, ಯಜ್ಞ ಮಾಡುವಾಗ ಹಿಂದೆ ಪಶುಬಲಿಯನ್ನು ಕೊಡ್ತಾ ಇದ್ದ. ಪಶುಬಲಿಯನ್ನು ಕೊಟ್ಟ ಮೇಲೆ ಆ ಉಳಿದ ಅವಶೇಷವನ್ನು ಯಜಮಾನ ತಿನ್ನಬೇಕು ಅಂತಿದೆ. ರುಚಿ ಹಚ್ಚುತ್ತಿ ಅವನಿಗೆ. ಯಜ್ಞ ಮಾಡಿದಾಗ ಮಾಂಸ ಭಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಇದು ಏನು ಮಾಡ್ತಾನೆ, ನಿರಂತರ ದಿನಕ್ಕೊಂದು 10 ಯಜ್ಞ ಮಾಡ್ತಾ ಇದ್ದಾನೆ. ಯಾಕೆ? ನೇರವಾಗಿ ತಿಂದರೆ ದೋಷ ಬರ್ತದೆ, ಯಜ್ಞದ ಹವಿಸ್ಸಂತ ಹೇಳಿ ತಿಂದರೆ ಯಾವ ದೋಷ ಇಲ್ಲ ಅಂತ ಹೇಳಿ ಬರೇ ಯಜ್ಞ ಮಾಡ್ತಾ ಇದ್ದ. ಇದು ದೊಡ್ಡ ದೋಷ ಆಯಿತು. ಒಮ್ಮೆ ಏನು ಮಾಡಿದರು, ನಾರದರೆಲ್ಲ ಕರೆದರು, ನೀನೇನೋ ಒಳ್ಳೆ ಯಜ್ಞ ಅವನಿಗೆ ತನ್ನ ದೇಹತ್ಯಾಗ ಮಾಡಿದ ಮೇಲೆ ನರಕ ಆಯಿತು. ಅಲ್ಲ, ನಾನು ಇಷ್ಟು ಯಜ್ಞ ಮಾಡಿದ್ದೀನಿ, ನನಗ್ಯಾಕೆ ನರಕ ಆಗಬೇಕು? ಬಾ ನಾನು ತೋರಿಸ್ತೇನೆ ಅಂತ ಹೇಳಿ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ತೋರಿಸ್ತಾರೆ. ಅವನು ಕೊಂದಂತಹ ಎಲ್ಲ ಪಶುಗಳು ಇವನು ಯಾವಾಗ ಸಾಯ್ತಾನೆ, ಇವನನ್ನು ಯಾವಾಗ ನಾವು ಕೊಲ್ತೇವೆ ಅಂತ ಕಾಯ್ತಾ ಇದ್ದೇವೆ. ಮಾಂಸ, ಇವನು ಯಾವ ಮಾಂಸವನ್ನು ತಿಂದಿದ್ನೋ ಅವರೆಲ್ಲ ಕಾಯ್ತಾ ಇದ್ದವನು, ನಾನು ಇವನನ್ನು ಕೊಲ್ತೇನೆ. ಯಾಕೆ? ಇವನ ಮೊದಲೇ ಬಾರಿ ಇವನಿಗೆ ಯಜ್ಞ ಮಾಡಬೇಕು, ಹವಿರ್ದ್ರವ್ಯ ಅಂತ ಭಕ್ತಿ ಭಾವದಿಂದ ಅದನ್ನೇ ಪದೇ ಪದೇ ಎದುರಿಗೆ ಮಾಡಿದಾಗ ಅಭಿರುಚಿ ಹುಟ್ಟಿತು. ನಾವು ಮಾಡಿದರೆ ಚೆನ್ನಾಗಿರುತ್ತೆ, ತಿಂದರೆ ಚೆನ್ನಾಗಿರ್ತದೆ ಅಂತ ಅದನ್ನು ಅಭ್ಯಾಸ ಮಾಡಿಕೊಂಡ. ಹೌದ್ರಿ, ನಮ್ಮ ಮುಂದೆ ಗೋ ಹತ್ಯೆ ನಡೀತಾ ಇದೆ, ನಾವಂತರೂ ಏನು ಮಾಡೋದಿಲ್ಲ, ಇವತ್ತು ಮಾಡೋದಿಲ್ಲ.
ನಾಳೆ 10 ದಿವಸ ಒಂದು 50 ವರ್ಷ ಹಾಗೇ ನಮ್ಮ ಕಣ್ಣೆದುರಿಗೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ನಿಷಿದ್ಧ ಪದಾರ್ಥಗಳ ಭಕ್ಷಣ, ನಾನಾ ವಿಧವಾದ ಅಕಾರ್ಯಗಳ ನಿಷಿದ್ಧ ಕಾರ್ಯಗಳನ್ನು ಮಾಡತಕ್ಕಂತಹದ್ದು, ಇವೆಲ್ಲವೂ ನಾವು ಮಾಡುವಂತಹ ಸ್ಥಿತಿ ಅದು ಬರಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಹಾಗೆಲ್ಲ ಮಾಡಬಾರ್ದು. ಮೊದಲಿಗೆ ನೀವು ಹೊರಟವರಾಗಿ ಆ ಗಂಧರ್ವರ ಜೊತೆಗೆ ಧರ್ಮರಾಜ ಹೇಳ್ತಾನೆ, ಮೊದಲಿಗೆ ಸಾಮೋಪಾಯಾದಿಗಳಿಂದ ಅವರನ್ನು ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರೆ, ಯುದ್ಧ ಬೇಡ, ಅವನಿಗೆ ಯಾವತ್ತಿಗೂ ಹಿಂಸೆ ಅನ್ನೋದು ಇಷ್ಟ ಇಲ್ಲ. ಅದಕ್ಕೆ ಪಾಂಡವರಾಗೆ ಹೇಳ್ತಾ ಇದ್ದಾನೆ, ಯುದ್ಧ ಮಾಡಬೇಡ್ರಿ, ಸಾಮ್ನೈವತ್ತು ಯಥಾಧೀಮ ಮೋಕ್ಷಯೇಥಾಹ ಸುಯೋಧನ. ಮೊದಲಿಗೆ ಸಾಮದಿಂದಲೇ ಅವರನ್ನು ಮಾತಾಡಿಸ್ರಿ, ಒಳ್ಳೆ ಮಾತುಗಳಿಂದ ದುರ್ಯೋಧನಾದಿಗಳನ್ನು ಬಿಡುಗಡೆ ಮಾಡುವಂತೆ ಮಾಡ್ರಿ. ಅದಾಗಲಿಲ್ಲ ಅಂದರೆ ಮಾತ್ರ ಯುದ್ಧ ಮಾಡ್ರಿ. ಆದರೆ ಹೇಗಾದರೂ ಮಾಡಿ ಅವರನ್ನು ಬಿಡಿಸ್ರಿ. ವೃತಾನೇ ಕರ್ಮಣಿ ಕತೆ ವರ್ತಮಾನೇ ಚ ಭಾರತೆ ವರಪ್ರದಾನಂ ಸುಮಹತ್ ಯಾಚಕಸ್ಯ ಪ್ರವರ್ತಿತಂ. ಯಜ್ಞ ದಾನ ದೊಡ್ಡ ದೊಡ್ಡ ಸತ್ಕರ್ಮಗಳನ್ನು ಮಾಡುವಾಗ ದಾನ ಮಾಡದೇನೆ ಮಾಡಿದರೆ ಅದು ಪರಿಪೂರ್ಣವಾಗಿ ಆಗೋದಿಲ್ಲ. ಅದು ಯಾಚಕ ಬಂದಿದ್ದಾನೆ ಅಂತಂದರೆ ಅವರಿಗೆ ನಾವು ಅಭಯದಾನವನ್ನು ಮಾಡಬೇಕು. ಅದರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಬಂದು ಕೇಳಿದ್ದಾನೆ, ಅವನು ಶತ್ರು ಮಿತ್ರನೋ ನೋಡೋದು ಬೇಡ, ಆದ್ದರಿಂದ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಧರ್ಮರಾಜನ ಮಾತಿನಂತೆ ತಾವು ಪಾಂಡವರು ಗಂಧರ್ವರ ಜೊತೆಗೆ ಯುದ್ಧಕ್ಕೆ ತಾವು ಹೊರಟಿರ್ತಕ್ಕಂಥವರಾಗಿದ್ದಾರೆ. ಹೊರಟಾಗ ನಮ್ಮ ಧರ್ಮರಾಜ ಹೇಳಿದಾನಪ್ಪ, ಇವರೆಲ್ಲ ನಮ್ಮ ತಮ್ಮಂದಿರೇ, ಅದರಿಂದ ಏನೋ ಅಪರಾಧ ಮಾಡಿದ್ದಾರೆ, ಅದರಿಂದ ಅವರನ್ನು ಬಿಟ್ಟುಬಿಡ್ರಿ. ನತು ಗಂಧರ್ವ ರಾಜಸ್ಯ ಸೈನಿಕ ಮಂದಚೇತಸಃ. ಎಷ್ಟು ಹೇಳಿದರೂ ಕೇಳಲಿಲ್ಲ. ಗಂಧರ್ವರು ಹೇಳ್ತಾ ಇದ್ದಾರೆ, ಇವರು ನಿಮ್ಮನ್ನೇ ಕೊಲ್ಲಿಕ್ಕೆ ಬಂದಿದ್ದಾರೆ, ನಿಮಗೆಲ್ಲ ಅಪಮಾನ ಮಾಡ್ತಾ ಇದ್ದಾರೆ, ನಿಮಗೆ ಮಾನಸಿಕವಾದ ಹಿಂಸೆಯನ್ನು ಕೊಡಲಿಕ್ಕೋಸ್ಕರನೇ ಇವರು ಘೋಷಯಾತ್ರೆಯನ್ನು ಮಾಡಿರ್ತಕ್ಕಂಥವ್ರು, ಇವರನ್ನು ನಂಬಬೇಡ್ರಿ ಅಂತ ಹೇಳಿದಾಗ ಅದಕ್ಕೆ ಆ ಗಂಧರ್ವರು ಅಂದರು, ಹಾಗೆಲ್ಲ ಮಾಡಬೇಡ್ರಿ, ಅವರು ಧರ್ಮರಾಜ ಹೇಳಿದ್ದಾನೆ, ಎಷ್ಟೇ ನಮ್ಮ ಮೇಲೆ ಆಕ್ರಮಣ ಮಾಡಿದರೂ ಕೂಡ, ಅವರು ದುರಾಲೋಚನೆ ಮಾಡಿದರೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ನಮಗಿದೆ. ನಾವು ಯಾವ ಮಾನಸಿಕ ಕ್ಷೋಭೆಗಳನ್ನು ಕೂಡ ಉಂಟು ಮಾಡಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವರನ್ನು ಬಿಟ್ಟುಬಿಡ್ರಿ ಅಂತ ಹೇಳಿದಾಗ ಕೇಳೋದಿಲ್ಲ. ಮತ್ತೆ ಪುನಃ ಅವರ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಘೋರವಾಗಿರತಕ್ಕಂಥ ಯುದ್ಧ ನಡೀತದೆ. ಆ ಎಲ್ಲ ಗಂಧರ್ವರ ಸೈನ್ಯ ಪಾಂಡವರ ಯುದ್ಧದ ಮುಂದೆ ಅದು ದುರ್ಬಲವಾದಾಗ ಅರ್ಜುನನಿಗೆ ಕೊನೆಗೆ ಹೇಳ್ತಾನೆ, ಚಿತ್ರಸೇನ ಹೇಳ್ತಾನೆ ಗಂಧರ್ವ, ನೋಡಪ್ಪ, ನಾನು ನಿನ್ನ ಸ್ನೇಹಿತ, ಇಂದ್ರನ ನಾವೆಲ್ಲ ಇಂದ್ರನ ಸಖರು. ಹಾಗಾದರೆ ಇಂದ್ರ ನಮ್ಮನ್ನು ಕಳಿಸಿದ್ದಾನೆ, ಇದು ದೇವ ಕಾರ್ಯ ಅಂತ ಬಂದಿದ್ದೇವೆ, ನೀನು ನನ್ನ ಮೇಲೆ ಇಂತಹ ಘೋರವಾಗಿರತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದಿ, ಹಾಗೆಲ್ಲ ಮಾಡಬಾರದು ಅಂತ ಹೇಳಿದಾಗ ಆವಾಗ ಚಿತ್ರಸೇನ ಸ್ನೇಹಿತನಾಗಿ ಅರ್ಜುನನ ಹತ್ರ ಮಾತನಾಡಿದಾಗ ಅರ್ಜುನ ಹೇಳ್ತಾನೆ, ಉತ್ಸೃಜ್ಯತಾಂ ಚಿತ್ರಸೇನ ಭ್ರಾತಾಸ್ಮಾಕಂ ಸುಯೋಧನ ಧರ್ಮರಾಜಸ್ಯ ಸಂದೇಶ ನಮ್ಮ ಚೇತಿ. ಹೌದು, ನಾವೆಲ್ಲ ಸ್ನೇಹಿತರೆ, ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು, ಧರ್ಮರಾಜ ಹೇಳಿದ್ದಾನೆ ಬಿಟ್ಬಿಡ್ರಿ ಇವ್ರನ್ನ ಅಂತ ಹೇಳಿದಾಗ ಅವನ ಮಾತಿನಂತೆ ಬಿಡ್ತಕ್ಕಂಥವರಾಗಿದ್ದಾರೆ. ಇವರಿಗೆ ಈ ದುರ್ಯೋಧನಾದಿಗಳಿಗೆ ಇಂತಹ ಒಂದು ಪ್ರಸಂಗ ಬಂತು, ಅರ್ಜುನಾದಿಗಳಿಂದ ಪ್ರಾಣ ಭಿಕ್ಷೆಯನ್ನು ಪಡೆದುಕೊಳ್ಳುವಂತಹ ಸ್ಥಿತಿ ಬಂತು. ನೋಡಿ, ತಲೆ ತಗ್ಗಿಸಿದ್ದಾನೆ. ದುರ್ವೃತ್ತರೋ ಧೃತರಾಷ್ಟ್ರೋ ಸಮಾತ್ಯ ಜ್ಞಾತಿ ಬಾಂಧವ, ಬಹಳ ಲಜ್ಜೆಯಿಂದ ಕೂಡಿರ್ತಕ್ಕಂಥವನಾಗಿ ತಲೆ ತಗ್ಗಿಸಿಕೊಂಡು ನಿಂತಿದ್ದಾನೆ. ಕರ್ಕೊಂಡು ಹೋದರು. ಧರ್ಮರಾಜ ಬರ್ತಾನಂತೆ, ಯಜ್ಞ ಮುಗಿಸಿಕೊಂಡು ಬಂದು ಹೇಳ್ತಾನೆ, ಯಾಕಪ್ಪ ಇಂಥ ಕೆಲಸ ಮಾಡಿದೆ? ಇಂತಹ ಸಂದರ್ಭದಲ್ಲೂ ಧರ್ಮರಾಜನ ತಾಳ್ಮೆ ತಿತಿಕ್ಷೆ ನೋಡ್ರಿ ಹೇಗಿದೆ. ಅವನು ಹೇಳುವಂತಹ ಮಾತು, ಮಾಸ್ಮತಾತ ಪುನಃಕಾರ್ಷೀಹಿ ಈದೃಶಂ ಸಾಹಸಂ ಕ್ವಚಿತು. ಏನೋ ನಮ್ಮ ಮನಸ್ಸಿಗೆ ಖೇದವನ್ನು ಉಂಟು ಮಾಡಬೇಕು ಅಂತ ಏನೋ ದುಸ್ಸಾಹಸಗಳ ಕೆಲಸಗಳನ್ನು ಮಾಡಿ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಿದ್ದಿ. ಏನೋ ದೈವವಶಾತ್ ಇವತ್ತು ನೀನು ಬದುಕಿರ್ತಕ್ಕಂಥವನಾಗಿ ನಹಿ ಸಾಹಸ ಕರ್ತಾರ ಸುಖಮೇರುತ್ತೆ. ಇಂತಹ ಸಾಹಸವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಯೋಗ್ಯತೆ ಇದ್ದರೆ ಮಾಡಬೇಕು ಸಾಹಸದ ಕೆಲಸವನ್ನು. ಅಯೋಗ್ಯವಿಚ್ಛನ್ ಪುರುಷ ಪತತ್ಯೇವ ನ ಸಂಶಯ ಅಂತ ಒಂದು ಶಾಸ್ತ್ರದ ಮಾತು. ಅಯೋಗ್ಯವಾದ ಪದವಿಯನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವರು ಖಂಡಿತವಾಗಿಯೂ ಕೂಡ ಉದ್ಧಾರ ಆಗೋದಿಲ್ಲ. ನಾವು ಬ್ರಹ್ಮದೇವರ ಪದವಿ, ನಾನಾ ವಿಧವಾದ ಪದವಿಗಳನ್ನು ಪಡಿತೇನೆ ಅಂತ ಇಚ್ಛೆ ಪಟ್ಟಂತಹ ಎಂತಹ ದುಷ್ಟ ಕ್ಷತ್ರಿಯರೆಲ್ಲರೂ ಕೂಡ ಅವರು ಏನಾಗಿದ್ದಾರೆ? ಯಾರು ಉದ್ಧಾರ ಆಗಿದ್ದಾರೆ. ಆದರೆ ಯಾರು ಭಗವಂತನ ದಾಸರಾಗಿ ಬದುಕಬೇಕು ಅಂತ ಚಿಂತನೆ ಮಾಡಿರ್ತಕ್ಕಂಥವರಾಗಿದ್ದಾರೋ ಅವರು ಎಂತಹ ಉನ್ನತವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇರ್ತಾರೆ. ಆದ್ದರಿಂದ ಅಯೋಗ್ಯವಾಗಿರ್ತಕ್ಕಂಥದ್ದನ್ನು ಎತ್ತಿಗೂ ಕೂಡ ಕಾಮನೆ ಮಾಡಬಾರ್ದು ನಮ್ಮ ಜೀವನದಲ್ಲಿ.
ಅದನ್ನು ಅರಿತುಕೊಳ್ಬೇಕು. ಬಲಿಚಕ್ರವರ್ತಿ ತಾನು ಅಯೋಗ್ಯವಾದಂತಹ ಇಂದ್ರ ಪದವಿಯನ್ನು ಕಾಮನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ನಾನು ಇಂದ್ರನಾಗಬೇಕು. ಆ ಕಲ್ಪದಲ್ಲಿ ಅವನಿಗೆ ಅಯೋಗ್ಯನೇ ಅದು ಆ ಸ್ಥಾನ. ಆದರೆ ಭಗವಂತ ತಾನು ವಾಮನ ರೂಪದಿಂದ ಬಂದು ಅವನ ಸಂಪತ್ತನ್ನು ಸಂಪೂರ್ಣವಾಗಿ ಹರಣ ಮಾಡಿ ಅವನನ್ನು ನಿಗ್ರಹ ಮಾಡಿದ. ಆದ್ದರಿಂದ ಅಯೋಗ್ಯವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದಲ್ಲಪ್ಪ. ಆದರೂ ನಿನಗೆ ಮಂಗಳ ಆಗಲಿ, ದೇವರು ಒಳ್ಳೆ ಬುದ್ಧಿ ಕೊಡಲಿ, ಆದ್ದರಿಂದ ಮನೆಗೆ ಹೋಗು ಅಂತ ಹೇಳ್ತಾನೆ. ಇವನಿಗೆ ಧರ್ಮರಾಜನ ನೋಡುವಂತಹ ಸ್ಥಿತಿಯೂ ಕೂಡ ಇದ್ದಿಲ್ಲ ಇವನಿಗೆ, ಅಂತಹ ಸ್ಥಿತಿ ಆಗಿತ್ತಂತೆ. ಹೀಗೆ ಬಂದು ಕಾಡಿನಿಂದ ಹೊರಟಿದ್ದಾನಂತೆ. ಹೊರಟಿರಬೇಕಾದ್ರೆ ಅವನಿಗೆ ಸಂಪೂರ್ಣವಾಗಿ ಹಸ್ತಿನಾವತಿಗೆ ಹೋಗೋ ಮನಸ್ಸಾಗಲಿಲ್ಲ. ಹೇಗೆ ಮುಖ ತೋರಿಸ್ಬೇಕು? ಯಾಕೆ ಏನೋ ಒಂದು ಎಲ್ಲರ ಹತ್ರ ಜಂಬ ಕೊಚ್ಕೊಂಡು ಬಂದಿದ್ದ. ಇಡೀ ಪ್ರಜೆಗಳನ್ನು ಮುಂದೆ ತನ್ನ ವೈಭೋಗಗಳನ್ನು ಸ್ವೀಕಾರ ಮಾಡಿಕೊಂಡು ಬಂದು ಪಾಂಡವರಿಗೆಲ್ಲ ಮಾತ್ಸರ್ಯವನ್ನು ಉಂಟು ಮಾಡ್ತೇನೆ ಅಂತ ಬಂದಿದ್ದ. ತನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಂಡು ಬರೋದೇ ಬಹಳ ದುಸ್ತರವಾಗಿತ್ತು. ಇವನು ಹಸ್ತಿನಾವತಿಗೆ ಹೋಗದೇನೆ ಅಲ್ಲಿ ಒಂದು ದೊಡ್ಡ ಆ ದೂರದ ಪ್ರದೇಶದಲ್ಲಿ ಹೋಗಿ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತಾ ಇದ್ದಾನೆ. ನಾನಿನ್ನು ಹೋಗೋದಿಲ್ಲ ನಗರಕ್ಕೆ, ಇಲ್ಲೇ ಆಮರಣಾಂತವಾದ ಉಪವಾಸವಾದ ಸತ್ಯಾಗ್ರಹವನ್ನು ಮಾಡಿ ಪ್ರಾಣ ಬಿಡ್ತೇನೆ ಅಂತ. ಯಾಕೆ? ಎಂತಹ ಜೀವನ ಆಯಿತು ನನ್ನ ಜೀವನ. ಒಬ್ಬ ಯಾವ ಶತ್ರುಗಳಿಂದ ನನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಒಂದು ದೌರ್ಭಾಗ್ಯ ನನಗೆ ಒದಗಿ ಬಂತು. ಇವನು ಹೀಗೆ ದುಃಖ ಪಡ್ತಾ ಇರಬೇಕಾದ್ರೆ ಕರ್ಣ ಓಡೋಗಿದ್ನಲ್ಲ, ಇದಕ್ಕಿದ್ದಂಗೆ ಎದುರಿಗೆ ಬಂದಂತೆ ದುರ್ಯೋಧನ. ಅಂತೂ ಬಂದ್ಯಾ, ಗಂಧರ್ವರನ್ನೆಲ್ಲ ನಿಗ್ರಹ ಮಾಡಿ ಅಂತೂ ನಮ್ಮವ್ರನ್ನೆಲ್ಲರನ್ನೂ ರಕ್ಷಣೆ ಮಾಡಿಕೊಂಡು ಬಂದ್ಯಾ ಅಂತ ಈಗ ಬರ್ತಾ ಇದ್ದಾನೆ. ಇಂಥ ನೋಡ್ರಿ, ಇವನನ್ನು ನಂಬಿಕೊಂಡು ಯಾವ ದುರ್ಯೋಧನ ತಾನು ಎಲ್ಲರ ಜೊತೆಗೆ ಯುದ್ಧವನ್ನು ಆಡ್ತೇನೆ ನಾನು ಪ್ರಬಲನಾಗಿ ಅಂತ ಕರ್ಣನನ್ನು ನಂಬಿಕೊಂಡಿದ್ದ. ಕರ್ಣ ಮಧ್ಯದಲ್ಲೇ ಓಡೋಗ್ಬಿಟ್ಟ ಗಂಧರ್ವರ ಪರಾಕ್ರಮವನ್ನು ನೋಡಿಕೊಂಡು. ಆದರೆ ಈಗ ಬರ್ತಾ ಇದ್ದಾನೆ, ಸೋತ ಮೇಲೆ ಬಂದು ಹೇಳ್ತಾ ಇದ್ದಾನೆ, ಭಾರಿ ನನಗೆ ಸಂತೋಷ ಆಗ್ತಾ ಇದೆ, ಗೆದ್ದು ಬಂದಿದ್ದಾನೆ ಅಂದ್ಕೊಂಡ್ಬಿಟ್ಟಿದ್ದಾನೆ ದುರ್ಯೋಧನ. ಆದರೆ ಇವನು ಪ್ರಾಣ ರಕ್ಷಣೆ ಮಾಡಿಕೊಂಡು ಪಾಂಡವರಿಂದ ಪ್ರಾಣ ಭಿಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಭಾರಿ ಹೊಗಳ್ತಾ ಇದ್ದಾನೆ. ಆ ಕರ್ಣ ದುರ್ಯೋಧನನನ್ನು ಭಾರಿ ಹೊಗಳ್ತಾ ಇದ್ದಾನೆ. ಎಂತಹ ಕಾರ್ಯಗಳನ್ನು ಮಾಡಿದೆ ನಿಜವಾಗಿಯೂ ಕೂಡ. ಆ ಗಂಧರ್ವರನ್ನು ಗೆದ್ದು ಇವತ್ತು ನಮ್ಮ ಎಲ್ಲ ಸೈನ್ಯವನ್ನು ಕೂಡ ರಕ್ಷಣೆ ಮಾಡತಕ್ಕಂಥವನಾಗಿದ್ದೆ ಅಂತ ಈ ಹೇಳಿದಾಗ ಅವನು ಹೇಳ್ತಾನೆ, ಏನೋ ತಿಳಿಯದೇನೆ ಮಾತಾಡ್ತಾ ಇದ್ದಿ, ನಿಂಗೆ ಗೊತ್ತಿಲ್ಲ ಅನಿಸುತ್ತೆ ನಿನಗೆ. ಇವತ್ತು ನಾನು ಬದುಕಿ ಬಂದಿದ್ದೇ ಬಹಳ ಕಷ್ಟ ಆಗಿದೆ. ಯಾಕೆ ಅಂತಂದರೆ ಇವತ್ತು ಪಾಂಡವರಿಲ್ಲದೆ ಇದ್ದರೆ ನಾವೆಲ್ಲ ಅಲ್ಲೇ ನಾಶವಾಗಿ ಹೋಗ್ತಿದ್ವಿ. ಗಂಧರ್ವರ ಆಕ್ರಮಣಕ್ಕೆ ಒಳಗಾಗಿ ಇವತ್ತು ಬಂದಿದ್ದೇ ದೊಡ್ಡದು. ಅಯೋಧಿತಾಸ್ತು ಗಂಧರ್ವ ಸುಚಿರಂ ಸೋದರೈರ್ಮಮ ಮಯಾ ಸಹ ಮಹಾಬಾಹೋ ಕೃತಶ್ಚ ಉಭಯತಕ್ಷಯ. ಎಲ್ಲರನ್ನು ಬಂಧನದಲ್ಲಿ ಇಟ್ಟುಕೊಂಡು ನಮ್ಮನ್ನೇನು ಇನ್ನು ಸಾಯುವ ಸ್ಥಿತಿಯಲ್ಲಿ ನಮ್ಮ ಹೆಂಡತಿಯರೆಲ್ಲ ಪ್ರತಿಭಿಕ್ಷೆಗಳಾಗಿ ಪಾಂಡವರ ಹತ್ರ ಹೋದಾಗ ಬಂದು ಗಂಧರ್ವರ ಜೊತೆಗೆ ಯುದ್ಧ ಆಡಿ ನಮ್ಮ ಜೀವವನ್ನು ರಕ್ಷಣೆ ಮಾಡಿದ್ದಾರೆ ಪಾಂಡವರು. ಇಂತಹ ಸ್ಥಿತಿಯಾಗಿದೆ. ಆದ್ದರಿಂದ ಇಂತಹ ಹೆಂಡತಿಯರ ಪ್ರಾರ್ಥನೆಯಂತೆ ನಾವಿವತ್ತು ಗಂಧರ್ವರಿಂದ ಬದುಕು ಉಳಿದಿದ್ದೇವೆ. ಇಂತಹ ಸಾಹಸ ಕೆಲಸ ನಾವು ಮಾಡಬಾರ್ದಾಗಿತ್ತು, ನಿಮ್ಮ ಮಾತನ್ನೆಲ್ಲ ಕೇಳಬಾರ್ದಾಗಿತ್ತು ಅಂತ ಅನಿಸ್ತಾನೆ. ಈ ಕೆಟ್ಟ ಮೇಲೆ ಬುದ್ಧಿ ಬರುವುದು ಅಂತ ದುರ್ಜನರಿಗೆ ಹೀಗಾಯ್ತು. ನಿಮ್ಮ ಮಾತೆಲ್ಲ ಕೇಳಿದ್ದಕ್ಕೆ ನನಗೆ ಇಂತಹ ಸ್ಥಿತಿ ಬಂತು, ಹೋಗಬಾರ್ದು. ಆದರೆ ನಾನು ಇನ್ನೊಮ್ಮೆ ಪುನಃ ನಾವು ರಾಜ್ಯಕ್ಕೆ ಹೋಗುವಂತಹ ಸಾಹಸ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಎಷ್ಟು ದೊಡ್ಡ ಅವಮಾನ. ಸ್ತ್ರೀ ಸಮಕ್ಷಮಿದಂ ಧೀನೋ ಬದ್ಧ ಶತ್ರುವಸಂಗತ. ನಮ್ಮ ಹೆಂಡತಿಯರ ಮುಂದೆ ನಾವು ಭಾರಿ ದೊಡ್ಡ ಪ್ರಭಾವಿಗಳು ಅಂತ ಕೊಚ್ಕೊಳ್ತಾ ಇದ್ವಿ. ಅವರ ಮುಂದೆ ನಮ್ಮನ್ನ ಇಲಿಗಳಂತೆ ಬಂಧನ ಮಾಡಿಕೊಂಡು, ಬೆಕ್ಕಿನಂತೆ ಬಂಧನ ಮಾಡಿಕೊಂಡು ಆ ಪಾಂಡವರ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಇಂತಹ ಸ್ಥಿತಿ ಯಾರಿಗೂ ಬರಬಾರದು. ಆದ್ದರಿಂದ ಯುಧಿಷ್ಠಿರೋಸ್ಯೋ ಬಹರ್ತಃ ಕಿನ್ನು ದುಃಖತಮಂ ಪರಂ. ಇದಕ್ಕಿಂತ ದುಃಖ ಏನಿದೆ ನಮಗೆ? ಆದ್ದರಿಂದ ಇಹ ಪ್ರಾಯಾನ್ ಉಪಾಶಿಷ್ಯೆ ಯೂಯಂ ರಜತ ವೈಗ್ರಹಾನ್ ಭ್ರಾತರಶ್ಚೈವ ಮೇ ಸರ್ವೇ ಪ್ರಯಾನ್ ಪದ್ಯಪುರಂ. ಎಲ್ಲರನ್ನೂ ಕರ್ಕೊಂಡು ನೀವು ಹಸ್ತಿನಾವತಿಗೆ ಹೋಗಿಬಿಡ್ರಿ, ನಾನು ಮಾತ್ರ ಇಲ್ಲೇ ಇರ್ತೇನೆ. ನಹ್ಯಹಂ ಸಂಪ್ರಯಿಷ್ಯಾಮಿ ಪುರಂ ಶತ್ರು ನಿವಾರಿತ. ಈ ಶತ್ರುಗಳ ಕೈಯಿಂದ ಪ್ರಾಣ ಭಿಕ್ಷೆಯನ್ನು ಪಡೆದುಕೊಂಡು ನಾನು ಮತ್ತೆ ಪುನಃ ಪಟ್ಟಣವನ್ನು ಪ್ರವೇಶ ಮಾಡೋದಿಲ್ಲ. ಆದ್ದರಿಂದ ಇಲ್ಲೇ ನಾನು ತಾನು ಹೊಗಳ್ಕೊಳ್ತಾನೆ. ಎಂತಹ ನಾನು ಯಾವ ನನ್ನ ಹೆಸರು ಹೇಳಿದರೆ ದುರ್ಯೋಧನ ಅಂತ ಹೆಸರು ಹೇಳಿದರೆ ಶತ್ರುಗಳ ಎದೆಗಳೇ ನುಚ್ಚು ನೂರಾಗುವಂತಹ ಸ್ಥಿತಿ ಇತ್ತು. ಅಂತಹ ದುರ್ಯೋಧನ ಇವತ್ತು ನಾನೇ ಗಂಧರ್ವರ ಮುಂದೆ ಪ್ರಾಣ ಭಿಕ್ಷೆಯನ್ನು ಬೇಡುವಂತಹ ಸ್ಥಿತಿ ಬಂತು. ಇಂತಹ ಸ್ಥಿತಿ ಯಾರಿಗೂ ಬರಬಾರದು. ಅದರಿಂದ ದುಶ್ಯಾಸನನ್ನು ಕರೀತಿ ಹೇಳ್ತಾನೆ, ನೋಡು ನೀನೇ ರಾಜ್ಯನ ಹಾಕ್ಬಿಡು, ಎಲ್ಲ ಮುಂದೆ ಈ ರಾಜ್ಯದ ಜವಾಬ್ದಾರಿಯನ್ನು ನೀನೇ ಹೊತ್ಕೋ. ಅವನು ಹೇಳಬೇಕಾದ್ರೆ ಇನ್ನೊಂದು ಮಾತ್ರ ಹೇಳ್ತಾನೆ, ಬರೇ ರಾಜ್ಯವನ್ನು ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಬ್ರಾಹ್ಮಣರ ತಂಡಿಗೆ ಹೋಗಬೇಡ ಅಂತ. ಬ್ರಾಹ್ಮಣರ ಬಗ್ಗೆ ಸರಿಯಾಗಿ ಬಹಳ ಹುಷಾರಾಗಿರು. ಅದನ್ನು ಹೇಳ್ತಾನೆ, ಬ್ರಾಹ್ಮಣೇಶು ಸದಾ ಭಕ್ತಿಂ
ಕುರ್ವೀತಾಶ್ಚ ಪ್ರಮಾದತಃ ಬಂಧೂನಾಂ ಸುಹೃದಾಂ ಚೈವ ಭವೇತಾಸ್ತ್ವಂ ಗತಿ ಸದಾ. ನೋಡು, ಬ್ರಾಹ್ಮಣರ ಬಗ್ಗೆ ಯಾವತ್ತಿಗೂ ಅನ್ಯಥಾ ಚಿಂತನೆಯನ್ನು ಮಾಡಬೇಡ, ಅವ್ರ ಬಗ್ಗೆ ಸರಿಯಾದ ಮಾರ್ಗವಿಲ್ಲ. ದುರ್ಯೋಧನ ತಾನು ದುಷ್ಟನಾಗಿದ್ದರೂ ಕೂಡ ಬ್ರಾಹ್ಮಣರ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇದ್ದ ಅಂತ ನಾವು ಗಮನಿಸಬೇಕು. ಅಂದರೆ ಇವತ್ತು ಯಾರ್ಯಾರು ಬ್ರಾಹ್ಮಣರನ್ನು ನಿಗ್ರಹ ಮಾಡತಕ್ಕಂಥ ವ್ಯಕ್ತಿಗಳಿದ್ದರೋ ಅವರು ದುರ್ಯೋಧನನಿಂದಲೂ ಮಹಾದುಷ್ಟರು ಅಂತ ಅರ್ಥ. ಯಾಕೆ ದುರ್ಯೋಧನನಿಗೆ ಬ್ರಾಹ್ಮಣರ ಬಗ್ಗೆ ಗೌರವ ಇತ್ತು. ಹೇಳ್ತಾ ಇದ್ದಾನೆ ಅವನು, ಯಾವ ಬ್ರಾಹ್ಮಣರ ತಂಟೆಗೆ ಹೋಗಬೇಡ, ಅವರಿಂದ ಅವರು ಏನಾದರೂ ಕ್ರೋಧವಶರಾದರೆ ನಮ್ಮ ಜೀವನದಲ್ಲಿ ಯಾವ ಸುಖ ಶಾಂತಿಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಜ್ಞಾನ ದುರ್ಯೋಧನನಿಗಿತ್ತು. ಇವತ್ತಿನ ರಾಜರಿಗೆ ಅದಿಲ್ಲ, ಅದು ದೊಡ್ಡ ದುರ್ದೈವ ಪರಿಸ್ಥಿತಿ ಆಗಿದೆ. ಹೀಗೆ ಬಂಧೂನಾಂ ಸುಹೃದಾಂಶ್ಚೈವ ಭವೇತಾಸ್ತ್ವಂ ಗತಿ ಸದಾ, ಎಲ್ಲ ಬಾಂಧವರ ಜೊತೆಗೆ ನೀನೇ ಹೊಂದಿಕೊಂಡು ಹೋಗಿ ಈ ರಾಜ್ಯವನ್ನು ಆಳು, ನಿನಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಹೋಗಿಬಿಡುವಂಥ ದುಶ್ಯಾಸನ ಹೇಳ್ತಾನೆ. ಇವನು ದೊಡ್ಡ ಭ್ರಾತೃಪ್ರೇಮ ತೋರಿಸ್ತಾ ಇದ್ದ. ರಾಮಾಯಣದಲ್ಲಿ ನಾವು ಭರತನ ಭ್ರಾತೃಪ್ರೇಮವನ್ನು ನೋಡಿದ್ದೇವೆ. ಮಹಾಭಾರತದಲ್ಲಿ ಈ ದುಶ್ಯಾಸನನ ಭ್ರಾತೃಪ್ರೇಮ ತೋರಿಸ್ತಾನೆ. ಅವನಂತಾನೆ ದುಶ್ಯಾಸನ, ಅಣ್ಣ ಎಂಥ ದುಃಖ ಬಂದೊದಗಿದೆ, ನಾನು ಸರ್ವಥಾ ನಿನ್ನನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ. ಅಳ್ತಾ ಇದ್ದಾನಂತೆ. ಅಶ್ರುಕಂಠಃ ಸುದುಃಖಾರ್ಥಃ ಪ್ರಾಂಜಲಿ ಪ್ರಣಿಪತ್ಯ ಚ, ನಮಸ್ಕಾರ ಮಾಡ್ತಾ ಇದ್ದೇನೆ, ಅಣ್ಣ ನಾನು ಎಲ್ಲಿಗೂ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾನು ಸಾಯೋದಾದರೆ ನಿನ್ನ ಪಾದದಲ್ಲೇನೆ ಪ್ರಾಣವನ್ನು ಬಿಡ್ತೇನೆ ಹೊರತಾಗಿ ಈ ರಾಜ್ಯದ ಸಿಂಹಾಸನವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ. ದುಶ್ಯಾಸನ ಹೇಳುವ ಮಾತು ಹೇಳ್ತಾನೆ, ವಿದೀರ್ಯೇತ್ ಸನಗಾ ಭೂಮಿ ಯೌಶ್ಚಾಪಿ ಶಕಲೀ ಭವೇತ್ ರವಿರಾತ್ಮ ಪ್ರಭಾಂ ಜಹ್ಯಾತ್ ಸೋಮ ಶಿಶುಹತಾಂ ವ್ಯದಿ. ಬೇಕಾದಷ್ಟು ಈ ಭೂಮಿ ಪರ್ವತದಿಂದ ಭೇದಿಸಬಹುದು, ಆಕಾಶವೂ ಬೇಕಾದರೆ ಚೂರ್ಚೂರಾಗಬಹುದು, ಆದರೆ ಸೂರ್ಯ ತನ್ನ ಪ್ರಭೆಯನ್ನು ಬೇಕಾದರೆ ಬಿಡ್ತಾನೆ, ಆದರೆ ನಾನು ಮಾತ್ರ ನಿನ್ನನ್ನು ಬಿಡೋಲ್ಲ. ಇಂತಹ ಎಲ್ಲ ಉಪಮೆಗಳನ್ನು ಕೊಡ್ತಾ ಇದ್ದಾನೆ. ನಾನು ನಿನ್ನ ಜೀವನದಲ್ಲಿ ನಿನ್ನನ್ನು ಬಿಡೋದಿಲ್ಲ, ಇಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ವಾಯು ಶೈತ್ಯ ಅಥವಾ ಜಹ್ಯ, ವೇಗವಾಗಿ ಸಂಚಾರ ಮಾಡತಕ್ಕಂಥದ್ದು ವಾಯುವಿನ ಸ್ವಭಾವ, ಅದನ್ನು ಬೇಕಾದರೆ ಬಿಡ್ತಾನೆ ವಾಯು. ಆದರೆ ಹಿಮಾಲಯ ಪರ್ವತ ಅದು ಬೇಕಾದರೆ ತೇಲ್ಬಹುದು ಸಮುದ್ರದಲ್ಲಿ, ಆದರೆ ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ಇಂತಹ ಒಂದು ಕಾರ್ಯಗಳನ್ನು ಮಾಡತಕ್ಕಂಥವ್ರು ನಾನು ನಿನ್ನ ದಾಸಾನುದಾಸ. ಅದರಿಂದ ನಾನು ನಿನ್ನನ್ನು ಬಿಟ್ಟು ಯದಾ ಶೋಚಿತ ಶೋಕೋ ವ್ಯಸನಂ ನಾಪಕರ್ಷತಿ ಸಾಮರ್ಥ್ಯಂ ಚಿಂತತ ಶೋಕ ಶೋಚಮಾನಿ ಎಂದು ಪಶ್ಯತಿ. ಇಂತಹ ನೀನು ಯಾಕೆ ದುಃಖ ಪಡ್ತೀನಿ? ಏನು ಅವರು ಪ್ರಾಣ ಭಿಕ್ಷೆ ಕೊಟ್ಟ ತಕ್ಷಣ ನೀನು ಅಸಮರ್ಥನಾಗಿರ್ತಕ್ಕಂಥವನಾಗಿದೆಯಾ? ಹಾಗೆಲ್ಲ ಸಾಧ್ಯ ಇಲ್ಲ, ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತ ದುಶ್ಯಾಸನ ಹೇಳಿದಾಗ ಕರ್ಣ ಬಂದು ಸಮಾಧಾನ ಮಾಡ್ತಾನಂತೆ ಇವರಿಬ್ಬರಿಗೂ ಕೂಡ. ಇಂಥ ದುಷ್ಟ ಅವನು ಹೇಳ್ತಾನೆ, ಏನಂತ, ಯಾಕೆ ಹೇಳ್ತಾ ಇದ್ದೀರಿ ನೀವಿಬ್ಬರು? ಏನಾಗಬಾರ್ದಾಗಿದೆ ಈಗ, ಏನಾಗಬಾರ್ದಾಗಿದೆ? ಇಲ್ಲ, ಪಾಂಡವರಿಂದ ನಾವೆಲ್ಲ ಪ್ರಾಣ ಭಿಕ್ಷೆಯನ್ನು ಪಡೆದಂಗಾಯಿತು, ಆಗಲಿ ಬಿಡ್ರಿ, ಅದಕ್ಕೇನಂತ. ಅವ್ನು ನೋಡ್ರೆ ಹೆಂಗೆ ಅಂತ ಈ ದುಷ್ಟರು ಯಾವ ರೀತಿ ಬದಲಾಗ್ತಾರೆ ಗೊತ್ತಾಗಲ್ಲ. ಅವನೇನಂತಾನೆ, ಪಾಂಡವರಿಂದ ರಕ್ಷಿತರಾಗಿದ್ದೀನಿ, ಪ್ರಾಣ ಭಿಕ್ಷೆ ಬಂತು. ಪ್ರಾಣ ಭಿಕ್ಷೆ ಅಂತ ಯಾಕೆ ಅಂದ್ಕೊಡ್ರೆ ಅವ್ರ ಕರ್ತವ್ಯ ಅವರು ಮಾಡಿದ್ದಾರೆ. ಯಾಕೆಂದರೆ ನೀನು ರಾಜಾದಿರಾಜ, ನಿನ್ನನ್ನು ರಕ್ಷಣೆ ಮಾಡತಕ್ಕಂಥದ್ದು ಪ್ರಜೆಗಳಾಗಿ ಅವರ ಧರ್ಮ. ಹಾಗಾದರೆ ಅವರು ಕಾಡಿನಲ್ಲಿದ್ದರೂ ಕೂಡ ನಿನ್ನ ಪ್ರಜೆಗಳೇ ಆದ್ದರಿಂದ ನಿನ್ನನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಅವರಿಗೆ ವಿಹಿತವೇ ಆಗಿದೆ, ಮಾಡಿದ್ದಾರೆ. ಅದರಿಂದ ಭಿಕ್ಷೆ ಅಂತ ಯಾಕೆ ಅನ್ಕೋತೀವಿ? ಭಿಕ್ಷೆ ಅನ್ಕೋಬಾರ್ದು ನೀನು. ಇದು ದುರ್ಜನರು ತಾವು ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಸಮಾಧಾನ ಉಳ್ಕೊಳ್ತಾರೆ ಅನ್ನೋದನ್ನು ಮಹಾಭಾರತ ಎಚ್ಚೆತ್ತಿ ತೋರಿಸ್ತದೆ ನಮಗೆ. ಅವನಂತಾನೆ, ಆದ್ದರಿಂದ ಹಾಗೆಲ್ಲ ನೈಚೇತತ್ ಸಾಧು ಯದ್ ರಾಜನ್ ಪಾಂಡವಾಸ್ವಾನ್ ನೃಪೋತ್ತಮಂ ಸ್ವಸೇನೆಯ ಸಾಂಪ್ರತಂ ನಾನು ಯಾಂತಿ ಸಪೃಷ್ಟತಃ. ಇನ್ನು ಪಾಂಡವರದ್ದು ಒಂದು ದೋಷ ಹೇಳ್ತೀನಿ ಕೇಳು. ಏನು ಅಂದರೆ, ಕಾಡಿನಲ್ಲಿ ಇದ್ದಾನೆ, ಪಾಂಡವರ ಆಕ್ರಮಣ, ಇದು ಚಿತ್ರಸೇನೆ ಗಂಧರ್ವರ ಆಕ್ರಮಣ ನಿನ್ನ ಮೇಲೆ ಆಗ್ತದೆ ಅಂತ ಅಷ್ಟೊತ್ತು ನೋಡ್ಕೊಂಡು ಕೂತಿದ್ರಲ್ಲ, ಅವ್ರ ದೋಷ. ಅಷ್ಟೊತ್ತು ಕೂಡಬಾರ್ದಾಗಿತ್ತು. ಯಾಕೆ? ರಾಜನ ರಕ್ಷಣೆ ಬರ್ತದೆ, ರಾಜ ಬರ್ತಾ ಇದ್ದಾನೆ ಅಂತಂದರೆ ಕಾಡಿನಲ್ಲಿ ಆಗಲಿ ಎಲ್ಲೇ ಆಗಲಿ ಅದಕ್ಕೆಲ್ಲ ಸೆಕ್ಯೂರಿಟಿಯನ್ನು ಮಾಡತಕ್ಕಂಥದ್ದು ಪ್ರಜೆಗಳ ಕರ್ತವ್ಯ, ರಾಜನನ್ನು ರಕ್ಷಣೆ ಮಾಡತಕ್ಕಂಥ. ಆದ್ದರಿಂದ ಅದನ್ನು ಬಿಟ್ಟು ಗಂಧರ್ವರ ಆಕ್ರಮಣ ಆಗೋ ತನಕ ಸುಮ್ಮನೆ ಕೂತು ಅವರು ಆಕ್ರಮಣ ಮಾಡಿ ರಾಜನನ್ನು ಸೆರೆ ಹಿಡಿದ ಮೇಲೆ ಬಂದು ರಕ್ಷಣೆ ಮಾಡೋದು ಇದು ದೊಡ್ಡಲ್ಲ, ಅವರು ತಪ್ಪಿದೆ ಇದರಲ್ಲಿ. ಮತ್ತು ಪಾಂಡವರ ಬಗ್ಗೆನೇ ಅನ್ಯಥಾ ಮಾತುಗಳನ್ನು ಆಡ್ತಾ ಇದ್ದಾನೆ ಕರ್ಣ. ದುರ್ಯೋಧನನನ್ನು ಸಂತೋಷಪಡಿಸಬೇಕು ಅಂತ. ಯಾಕೆಂದರೆ ತಾನು ಓಡಿ ಹೋಗಿದ್ದಾನೆ, ಯಾಕೆ ಓಡಿ ಹೋಗಿದ್ದಾನೆ ಅಂತ ಕೇಳಬಾರ್ದು ಅಂತ ಈ ದುರ್ಬುದ್ಧಿಯಿಂದ ಅವನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಅದರಿಂದ ನೀನು ಪ್ರಾಯೋಗ ವೇಷಕ್ಕೆ ಕುಳಿತುಕೊಳ್ಬೇಡ, ಹಾಗೆಲ್ಲ ಚಿಂತನೆ ಮಾಡಿಕೊಳ್ಬೇಡ. ಅದರಿಂದ ನೋಡು, ಇನ್ನೊಂದು ದೃಷ್ಟಾಂತ ನೋಡ್ತಾನೆ. ಏನಂದರೆ, ಈ ಒಂದು ಇಷ್ಟು ಕಷ್ಟಕ್ಕೆ ನೀನು ಹೇಳ್ತಾ ಇದ್ದೀ, ಎಲ್ಲ ಸಂಪತ್ತುಗಳನ್ನು ಕಳೆದುಕೊಂಡರೂ ಕೂಡ ಪಾಂಡವರು ವನವಾಸದಲ್ಲಿ ಸುಖವಾಗಿದ್ದಾರೆ. ಕಷ್ಟ ಬಂತು ಅಂತೇಳಿ ಪ್ರಾಯೋಗ ವೇಷಕ್ಕೆ ಕುಳಿತುಕೊಂಡ್ರ ನೋಡು, ನೀನೇನೋ ಒಂದು ಕಡೆ ಬಾ,
ಪಾಂಡವರಿಂದಲೇ ರಕ್ಷಿತನಾಗಿದ್ದೇನೇನು, ಆದ್ದರಿಂದ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತೇನೆ ಅಂತ ಇಷ್ಟೇ ಮನೋದೌರ್ಬಲ್ಯವನ್ನು ಪಡೆದಿದ್ದೇನೆ, ಹಾಗೆಲ್ಲ ಮಾಡಿಕೊಳ್ಬಾರ್ದು ಅಂತ. ಪಾಂಡವೇಯಾನಿ ರತ್ನಾನಿ ತ್ವಮಾದ್ಯ ಉಪಭುಂಜಸೆ, ಸಂತೋಷ ಪಡು, ಅವರೆಲ್ಲ ಸಂಪತ್ತನ್ನು ನೀನು ಭೋಗಿಸ್ತಾ ಇದ್ದೀಯ. ಆದ್ದರಿಂದ ಸತ್ವಸ್ಥಾನ್ ಪಾಂಡವಾನ್ ಪಶ್ಯ ನತೇ ಪ್ರಾಯಾನ್ ಉಪವಿಶನ್, ಪಾಂಡವರೇನಾದರೂ ಪ್ರಾಯೋಪವೇಶಕ್ಕೆ ಕುಳಿತರ, ಆದ್ದರಿಂದ ನೀನು ಹಾಗೆಲ್ಲ ಮಾಡಬೇಡ, ಹೇಳು ಪ್ರಾಯೋಪವೇಶವನ್ನು ಪರಿತ್ಯಾಗ ಮಾಡು ಅಂತ ಹೇಳಿದಾಗ, ಅದಕ್ಕೆ ಹೀಗೆ ಹೇಳಿದಾಗ, ಒಂದು ವೇಳೆ ನೀನೇನೋ ಪ್ರಾಯೋಪವೇಶಕ್ಕೆ ಕುಳಿತರೆ ನಿಜವಾಗಿಯೂ ಆ ಹಾಸ್ಯಾಸ್ಪದನ ಬದುಕೊಂಡು, ಅದು ಬಿಟ್ಟು ನೀನು ಧೈರ್ಯವಂತನಾಗಿದ್ದರೆ ನಿನ್ನ ಪ್ರಜೆಗಳಿಂದ ನಿನ್ನ ಸಂರಕ್ಷಣೆ ಆಗಿದೆ ಅಂತ ಅಂದ್ಕೊಳ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗುವುದಿಲ್ಲ ಅಂತ ಈ ರೀತಿ ಕರ್ಣ ತಾನು ಸಮಾಧಾನವನ್ನು ಪಡಿಸ್ತಕ್ಕಂಥವನಾಗ್ತಾನೆ. ಆದರೆ ಇವನು ಕೇಳೋದಿಲ್ಲ, ಏನಾದರೂ ಕೇಳೋದಿಲ್ಲ. ಶಕುನಿ ಹೇಳ್ತಾನೆ, ಸಮ್ಯಕ್ ಉಕ್ತಿದೆ, ಭಾರಿ ಚೆನ್ನಾಗಿ ಹೇಳಿದೆ ಕರ್ಣ, ನೀನು ಒಳ್ಳೆ ಧರ್ಮ ಸೂಕ್ಷ್ಮವನ್ನು ತಿಳಿದಿದ್ದಿ ನೀನು. ತ್ವಂಭುತ್ವ ನೃವರ ಪ್ರಾಣ ಉತ್ಸೃಷ್ಟು ನಿಹಚೇಷತಿ ಅಥವಾಪ್ಯಗಚ್ಚಾಮಿ ನವೃದ್ಧ ಸೇವಿತಸ್ತ್ವಯ. ಅಂದರೆ ಒಬ್ಬ ಕಲಿಯನ್ನು ಉಳಿಸಿಕೊಳ್ಳಬೇಕು ಅಂತ ಎಷ್ಟು ಪ್ರಯತ್ನ ನಡೆಸಿದ್ದಾರೆ ನೋಡ್ರಿ. ಆವಾಗ ಹೇಳ್ತಾರೆ, ಯಶೋಕಂ ಸಮನುಪ್ರಾಪ್ತಂ ನ ನಿಯಚ್ಛತಿ ಭಾರತ ತಮೀದೃಶಂ ನರಂ ನ ಶ್ರಕ್ತಿ ಕದಾಚಿದಪಿ ಸೇವೆ. ನಿನಗಷ್ಟು ಇವರು ಪ್ರಾಣ ಭಿಕ್ಷೆಯನ್ನು ಹಾಕಿದಂಗಾಯಿತು, ನನಗೆ ಅವಮಾನ ಆಯಿತು ಅಂತ ನಿನಗೆ ಚಿಂತನೆ ಇತ್ತು ಅಂತಂದರೆ, ಅದು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಅವರಿಂದ ಪಡೆದ ಸಂಪತ್ತನ್ನೆಲ್ಲ ಬೇಕಾದ್ರೆ ಅವ್ರು ಕೊಟ್ಟುಬಿಟ್ಟು ಸುಮ್ಕೂಡು ಹೋಗಿ ನಿನಗೆ ಸ್ಫೂರ್ತಿ ಬರ್ತದೆ ಅಂತ ಇದ್ದಾನೆ ಶಕುನಿ. ಅವನು ಇನ್ನೊಂದು ರೀತಿ, ನಿನಗೆ ಅಷ್ಟು ಅವರಿಂದ ಉಪಕಾರ ಪಡೆದಿದ್ದೀನಿ, ನಂಗೆ ಅವಮಾನ ಆಗಿದೆ ಅಂತಂದರೆ ಒಂದು ಕೆಲಸ ಮಾಡು, ಅವರಿಂದ ಏನೇನು ಪಡೆದಿದ್ಯೋ ಅವರಿಗೆಲ್ಲ ಬಹುಮಾನ ರೂಪವಾಗಿ ಕೊಟ್ಟುಬಿಡು, ಆರಾಮಿರ್ತೀನಿ. ಅವರು ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತ ಲೋಕದಲ್ಲಿ ಪ್ರವೃತ್ತಿ ಬರ್ತದೆ, ನೀನು ಎಲ್ಲ ದಾನ ಮಾಡಿದೆ ಅಂತ ನಿನಗೊಂದು ಕೀರ್ತಿ ಬರ್ತದೆ. ಆದರೆ ಪ್ರಾಯೋಗಿಕ ಕೂಡಬೇಡ ಅಂತ ಹೇಳಿ, ಪ್ರಯಚ್ಛ ರಾಜ್ಯಂ ಪ್ರಾರ್ಥನಾ ಯಶೋ ಧರ್ಮ ಆಪ್ನುಹಿ ಕ್ರಿಯಾಮೇತಾಂ ಸಮಜ್ಞಾಯ ಕೃತಜ್ಞಸ್ವಂ ಭವಿಷ್ಯಸಿ. ಆದ್ದರಿಂದ ಪ್ರಾಯೋಪವೇಶದ ಈ ಕೆಲಸವನ್ನು ಮಾತ್ರ ನೀನು ಬಿಡ್ತಕ್ಕಂಥವನಾಗು ಅಂತ ಹೇಳಿದಾಗ, ಅವಾಗ ದುಶ್ಯಾಸನನ್ನ ನೋಡ್ತಾನೆ. ದುಶ್ಯಾಸನ ನೀನು ಹೋಗ್ಬಿಡಪ್ಪ, ನೀನೇ ಪಟ್ಟಾಭಿಷೇಕವನ್ನು ಮಾಡು ಹಾಗೆಲ್ಲ ಹೇಳಿದಾಗ ಕೊನೆಗೆ ಹೇಳ್ತಾನೆ, ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಬೇಡ, ನಿನಗೇನಾದರೂ ಮಾಡಿ ನಾವು ಮಾಡ್ತೀವಿ ಅಂತ ರಾತ್ರಿ ಎಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಆದರೆ ಕೊನೆಗೆ ಹೇಳ್ತಾನೆ, ನ ಧರ್ಮ ನಧ ಸೌಖ್ಯೇನ ನೈಶ್ವರ್ಯೇಣ ನಚಾಜ್ಞೆಯ ನೈವ ಭೋಗಶ್ಚ ಮೇ ಕಾರ್ಯಂ ನಾವಿಹಾಯ ಗಚ್ಚತ. ನಾವು ಇಲ್ಲಿಂದ ಬಂದು ಆ ಪಾಂಡವರ ಸುಖವನ್ನು ಅನುಭವಿಸಬೇಕಾದ್ರೆ ನಿರಂತರವಾಗಿ ನನಗೊಂದು ಚಿಂತೆ ಇತ್ತು, ಸುಖವಾಗಿ ಇರ್ಲಿಕ್ಕಾಗಲ್ಲ. ಯಾಕೆ? ನನಗೆ ಪ್ರಾಣ ಭಿಕ್ಷೆ ಕೊಟ್ಟಂತಹವರ ಸಂಪತ್ತಿನಿಂದ ಬದುಕ್ತಾ ಇದ್ದೀನಿ ಅಂತ ಚಿಂತೆ ಕೊಡುತ್ತೆ. ಆದ್ದರಿಂದ ಇಂತಹ ಚಿಂತೆಯಿಂದ ಮಾನಸಿಕವಾದ ವ್ಯಥೆಯನ್ನು ನಾನು ಪಡ್ಲಾರೆ, ನಾನು ಬರೋದಿಲ್ಲ ಅಂತ ಕೂತ್ಬಿಟ್ಟ ಅವನು. ಆದ್ದರಿಂದ ಈ ಪ್ರಾಯೋಪವೇಶದಲ್ಲೇ ನಾನು ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ತೀರ್ಮಾನ ಮಾಡಿದ್ದಾನೆ. ಹೀಗೆ ಒಂದು ಮಾತನ್ನು ಹೇಳ್ತಾನೆ, ಬೃಹಸ್ಪತ್ಯುಶನಕ ಪ್ರೋಕ್ತೈ ಮಂತ್ರೈರ್ಮಂತ್ರ ವಿಶಾರದಾ ಅಥರ್ವವೇದ ಪ್ರೋಕ್ತೈಶ್ಚ ಯಜ್ಞೋ ಯಾಶ್ಚೋಪನಿಷದಿ ಕ್ರಿಯಾ ಮಂತ್ರಜಪ್ಯ ಸಮಾಯುಕ್ತಾ ತಾ ಸದಾ ಸಮರ್ಪಯನ್ನ. ಈ ಎಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ರಾತ್ರಿ ಕಾಲ ಆಗಿದೆ, ಇವನು ಕಣ್ಣು ಮುಚ್ಚಿದ್ದಾನೆ, ನಾನು ಬರೋದಿಲ್ಲ, ಪ್ರಾಯೋಪವೇಶಕ್ಕೆ ಕುಳಿತೀನಿ ಅಂತ. ಇದೆಲ್ಲ ಎಲ್ಲಿಗೆ ತನಕ ಹೋಯಿತು ಅಂತಂದರೆ, ದೊಡ್ಡ ದೈತ್ಯರ ಗುಂಪಿಗೆ ಹೋಯ್ತಂತೆ ಈ ಮೀಟಿಂಗ್. ಯಾಕೆ ಅಂದರೆ ನಮಗೆಲ್ಲ ರಾಜ ಕಲಿ, ಅವನು ದುರ್ಯೋಧನನಾಗಿ ಹುಟ್ಟಿದ್ದಾನೆ, ಇವನು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ್ರೆ ನಮಗೆ ರಾಜ್ಯನೇ ಇಲ್ಲ ಅಂತ ಆಗಿಬಿಡ್ತದೆ, ನಮ್ಮ ಕಾರ್ಯ ಯಾವುದು ಸಾಧಿಸ್ಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವನಿಗೆ ಒಂದು ಸ್ವಲ್ಪ ಬಲ ತುಂಬಬೇಕು ಅಂತ ಅವನನ್ನು ಮಲ್ಕೊಂಡಾಗ ಒಂದು ರೂಪದಿಂದ ಅವನನ್ನು ಕರ್ಕೊಂಡು ಹೋದ್ರಂತೆ. ಏನು ಅಂದರೆ, ಈ ಕೆಟ್ಟ ಈ ಮಾಟ ಮಂತ್ರಗಳಿಂದ ಒಬ್ಬ ಯಕ್ಷನನ್ನು ಸೃಷ್ಟಿ ಮಾಡಿದ್ದ. ಒಬ್ಬ ಯಕ್ಷನನ್ನು ಸೃಷ್ಟಿ ಮಾಡಿ ದುರ್ಯೋಧನನನ್ನು ರಾತ್ರಿ ಅವರ ಸ್ಥಳಕ್ಕೆ ಕರ್ಕೊಂಡು ಹೋದರು ಇವರೆಲ್ಲ. ಎಂತ ಯಾಕೆ ಅಂತಂದರೆ, ನಮ್ಮ ದುರ್ಯೋಧನ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡು ತಾನು ಪ್ರಾಣತ್ಯಾಗ ಮಾಡಿದರೆ ನಮ್ಮ ಕಾರ್ಯ ಕಲಿಯುಗದಲ್ಲಿ ನಡೆಯೋದಿಲ್ಲ ಅಂತ ದುಷ್ಟರಿಲ್ಲ. ಅದಕ್ಕೆ ದುರ್ಯೋಧನನ ರಕ್ಷಣೆ ಆಗಬೇಕು, ಅವನಿಗೆ ಬಲ ತುಂಬಬೇಕು. ಅವರೆಲ್ಲ ಏನೋ ಯಾವುದ್ಯಾವುದೋ ಯಾಜ್ಞೀಯ ಮಂತ್ರಗಳನ್ನು ಹಾಕಿ ಆಭಿಚಾರಿಕವಾದ ಮಂತ್ರಗಳನ್ನು ಹೇಳಿ ಒಂದು ಯಕ್ಷನನ್ನು ಸೃಷ್ಟಿ ಮಾಡಿ ಮಾಟ ಮಂತ್ರ ಮಾಡಿ ಅವನನ್ನು ತಮ್ಮ ಲೋಕಕ್ಕೆ ಕರೆಸ್ಕೊಂಡ್ರು ದೈತ್ಯರೆಲ್ಲ. ಶುಕ್ರಾಚಾರ್ಯ ಇದರಲ್ಲಿ ಕೂತು ಶುಕ್ರಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ, ಯಾಕಪ್ಪ ಏನು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿದ್ದೆ ಅಂತಲ್ಲ, ಏನು ಕತೆ. ಹೌದು ಸ್ವಾಮಿ, ಪಾಂಡವರಿಂದ ಪ್ರಾಣ ಭಿಕ್ಷೆ ಸ್ವೀಕಾರ ಮಾಡಿಕೊಂಡ್ಬಿಟ್ಟಿದ್ದೀನಿ, ಇದು ಜೀವನ, ಇದಕ್ಕೆ ಬೇಡ ಮಾಡ್ತೀನಿ, ಹಾಗೆಲ್ಲ ಮಾಡ್ಕೊಳ್ಬಾರ್ದು, ನೀನು ಚಿಂತೆ ಮಾಡಬೇಡ, ನಿನಗೋಸ್ಕರ ದೊಡ್ಡ ಹೋಮನೆ ಮಾಡಿದ್ದೇವೆ ನಾವು ಅಂತ. ಲೋಕ ಕಲ್ಯಾಣಕ್ಕೋಸ್ಕರ ಲೋಕನಾಶಕವಾದಂತಹ ಒಂದು ಹೋಮ ಮಾಡಿದ್ದೇವೆ. ಅದರಿಂದ ಏನಾಗಿದೆ ಅಂತಂದರೆ, ನಿನ್ನ ದೇಹ ವಜ್ರಮಯವಾಗಿದೆ ಅಂತ ಹೇಳ್ತಾ ಇದ್ದಾರೆ.
ವಜ್ರಮಯವಾಗಿರ್ತಕ್ಕಂಥದ್ದಾಗಿದೆ ನಿನ್ನ ದೇಹ. ಆದ್ದರಿಂದ ಶ್ರೂಯತಾಂಚ ಪ್ರಭೋತತ್ವಂ ದಿವ್ಯಂ ಚಾತ್ಮನೋ ನೃಪ ನಿರ್ಮಾಣಂಚ ಶರೀರಸ್ಯ ತಥೋ ಧೈರ್ಯಮವಾಪ್ನುಹಿ ಪುರಾತ್ವಂ ತಪಸಾಸ್ಮಾಭಿಹಿ ಲಬ್ಧೋ ರಾಜನ್ ಮಹೇಶ್ವರ. ಎಲ್ಲ ದೈತ್ಯರೂ ಕೂಡ ಶುಕ್ರಾಚಾರ್ಯರಿಂದ ಉಪದೇಶ ಪಡೆದು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರೆ ರುದ್ರದೇವರು ಪ್ರತ್ಯಕ್ಷರಾದರು. ಇಷ್ಟು ಮಂದಿ ದೈತ್ಯರೆಲ್ಲ ನೀವು ತಪಸ್ಸು ಮಾಡ್ತಾ ಇದ್ದೀರಲ್ಲಪ್ಪ, ಏನು ಬೇಕು ವರ? ನಮ್ದೆಲ್ಲ ಒಂದೇ ಗುರಿ. ಏನು ಅಂತಂದರೆ ನಮ್ಮ ದುರ್ಯೋಧನನಿಗೆ ವಜ್ರಕಾಯ ಬರಬೇಕು. ಅವನಿಗೆ ಅವನ ಸೋಲಿಸುವಂತಹದ್ದೇ ಯಾರಿರಬಾರ್ದು, ಅವನ ಇಡೀ ದೇಹ ವಜ್ರಕಾಯ ಆಗಬೇಕು. ದೈತ್ಯರ ಸಂಘಟನೆ ಹೇಗಿದೆ ಲೆಕ್ಕ ಹಾಕಬೇಕು. ನಮ್ಮ ಸಜ್ಜನರ ಸಂಘಟನೆ ಹೀಗಿರೋದಿಲ್ಲ, ಬರೇ ಕಚ್ಚಾಡ್ಕೊಂಡಿರ್ತೀವಿ ನಾವು. ಆದರೆ ದೈತ್ಯರ ಸಂಘಟನೆ ಏನು ಅಂತಂದರೆ ಎಲ್ಲರೂ ಏಕಕಾಲದಲ್ಲಿ ತಪಸ್ಸು ಮಾಡಿ ರುದ್ರದೇವರ ಒಂದೇ ಪ್ರಾರ್ಥನೆ, ನಮ್ಮ ದೈತ್ಯನ ಚಕ್ರವರ್ತಿಯಾದ ದುರ್ಯೋಧನನ ಕಾಯ ವಜ್ರ ಶರೀರವಾಗಬೇಕು. ರುದ್ರದೇವರು ಆಶ್ಚರ್ಯಪಟ್ಟುಬಿಟ್ಟು, ಏನಪ್ಪ ಇದು ಈಗ ವಜ್ರಕಾಯ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಪೂರ್ವಕಾಯಶ್ಚ ಸರ್ವಸ್ಥೆ ನಿರ್ಮಿತೋ ವಜ್ರ ಸಂಚಯೈ ಅಸ್ತ್ರೈರಭೇದ್ಯ. ಯಾವ ಅಸ್ತ್ರಗಳಿಂದಲೂ ಕೂಡ ಭೇದ್ಯ ಆಗಿರಬಾರದು. ಇಂತಹ ಒಂದು ಅನರ್ಘ್ಯವಾದ ರತ್ನವನ್ನು ಬರವನ್ನು ಪಡೆದು ರುದ್ರದೇವರು ತದಾಸ್ತು ಅಂದರು. ದೈತ್ಯರೆಲ್ಲ ತಪಸ್ಸು ಮಾಡಿದ್ದಾರೆ. ಹೀಗೆ ನಾವು ವರ ಪಡೆದುಕೊಂಡು ಬಂದಿದ್ದೇವಪ್ಪ, ನಿನ್ನ ದೇಹ ಯಾರಿಂದಲೂ ನಾಶ ಮಾಡಲಿಕ್ಕಾಗೋದಿಲ್ಲ. ನೀನೇನೋ ಚಿತ್ರಸೇನ ಗಂಧರ್ವದಿಂದ ನೀನು ಸಾಯ್ತೀನಿ ಅಂತ ಹೆದರ್ಕೊಂಡು ಬರ್ತು, ಅವರಿಂದ ಪ್ರಾಣ ಭಿಕ್ಷೆ ಬರ್ತದೆ ಅಂತ ನೀನು ವ್ಯಥಪಡ್ತಾ ಇದೆಯಲ್ಲ, ನಿನ್ನನ್ನು ಯಾರು ಸೋಲಿಸ್ಲಿಕ್ಕೂ ಆಗೋದಿಲ್ಲ. ಅವರೇನು ಪ್ರಾಣ ಭಿಕ್ಷೆ ಕೊಡ್ಲಿಕ್ಕೆ ನಿನಗೆ ಸಾಧ್ಯ. ಆದ್ದರಿಂದ ನೀನು ಸಮಾಧಾನ ಪಡ್ಕೊ ಅಂತ ಸಮಾಧಾನ ಪಡಿಸ್ತಾ ಇದ್ದಾರೆ. ಆದ್ದರಿಂದ ಈ ವಿಷದವನ್ನು ಬಿಡು, ಪ್ರಾಯೋಪವಶವನ್ನು ಬಿಟ್ಟುಕೊಂಡು ಇನ್ನೂ ಹೇಳ್ತೇನೆ ಕೊಡು. ಪಾಂಡವರ ಮೇಲೆ ಆಕ್ರಮಣ ಮಾಡು. ನಿನ್ನ ಆಕ್ರಮಣ ಮಾಡು. ನಿನ್ನ ಜೊತೆಗೆ ಈ ಕರ್ಣ, ಈ ದುಶ್ಯಾಸನ, ಇವರೆಲ್ಲರೂ ಭೀಷ್ಮ, ದ್ರೋಣ, ಇವರು ಯಾರು ಬಂದರು, ಚಿತ್ರಸೇನ ಗಂಧರ್ವ ಹಿಡಿದಾಗ ಎಲ್ಲ ಓಡೋದ್ರು. ಅವ್ರು ಯಾರು ಬರೋದಿಲ್ಲ ಅಂತ ದುರ್ಯೋಧನ. ಅದಕ್ಕಂದ ಇಷ್ಟು ದಿವಸ ಓಡೋಗಿದ್ರಲ್ಲ, ಅವರಲ್ಲಿಯೂ ಕೂಡ ರಾಕ್ಷಸರ ಆವೇಶವನ್ನು ಮಾಡಿಸ್ತೇವೆ ಹೇಳ್ತಾ ಇದ್ದಾರೆ. ನರಕಾಸುರ ಅಂತಿದ್ದಾನೆ. ಆ ನರಕಾಸುರ ಕರ್ಣನಲ್ಲಿ ಆವಿಷ್ಟನಾಗ್ತಾನೆ. ಭೀಷ್ಮ ದ್ರೋಣಾದಿಗಳೆಲ್ಲ ನಾವೆಲ್ಲ ಸೇರ್ತೀವಿ. ಅವರೆಲ್ಲ ಪಾಂಡವರ ಪಕ್ಷಪಾತಿಗಳಾಗಿದ್ದರೂ ಕೂಡ ನಮ್ಮ ಸಹವಾಸದಿಂದ ಅವರೆಲ್ಲ ನಿನಗೆ ಸಹಾಯಕರಾಗ್ತಾರೆ. ನೋಡ್ರಿ, ದೈತ್ಯರೆಲ್ಲ ಹೇಳ್ತಾ ಇದ್ದಾರೆ, ಭೀಷ್ಮ ದ್ರೋಣಾದಿಗಳಲ್ಲೆಲ್ಲ ನಾವು ಸೇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಚಿಂತೆಯನ್ನು ಬಿಟ್ಟುಬಿಡು. ಕರ್ಣಾದಿಗಳಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ನಾವೆಲ್ಲ ಪ್ರವೇಶ ಮಾಡಿ ನಿನಗೆ ಸಹಾಯಕರಾಗ್ತಕ್ಕಂಥವರಾಗ್ತೇವೆ. ಆದ್ದರಿಂದ ದೈತ್ಯ ರಕ್ಷೋ ಗಣಾಶ್ಚೈವ ಸಂಭೂತ ಕ್ಷತ್ರಯೋನಿಷು, ನಿನಗೆಲ್ಲ ಸಹಾಯ ಮಾಡಲಿಕ್ಕೆ ನಾವು ಇರ್ತಕ್ಕಂಥವರಾಗ್ತೀವಿ. ನೀನು ಪುನಃ ಪಾಂಡವರ ಮೇಲೆ ಆಕ್ರಮಣಕ್ಕಾಗಿ ನೀನು ಸನ್ನದ್ಧನಾಗು, ಈ ಕಾರ್ಯಗಳನ್ನು ಸಂತಾಪವನ್ನು ಬಿಡು ಅಂತ ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾರೆ. ಮಾಡಿ ಅವನನ್ನು ಮತ್ತೆ ಆ ಯಕ್ಷನ ಮೂಲಕ ಎಲ್ಲಿ ಮಲಗಿದ್ನಲ್ಲ ಅಲ್ಲೇ ಆ ದೇಹವನ್ನು ತಂದಿಳಿಸುತ್ತಾರೆ. ಇದೆಲ್ಲ ಯಾಕೆ ಅವನಿಗೆ ಧೈರ್ಯ ತುಂಬಲಿಕ್ಕೆ ಈ ಕೆಲಸಗಳನ್ನು ಮಾಡಿದರು ದುರ್ಯೋಧನನಿಗೆ. ಈ ಆಭಿಚಾರಿಕವಾದ ಕ್ರಿಯೆಗಳಿಂದ ದೈತ್ಯರ ಎಲ್ಲರೂ ಶುಕ್ರಾಚಾರ್ಯ ಮೊದಲಾಗಿರ್ತಕ್ಕಂಥವ್ರು ಬಂದ. ಎದ್ದ ತಕ್ಷಣ ಇವರೆಲ್ಲ ಮಲ್ಕೊಂಡಿದ್ದು ರಾತ್ರಿ ಇಡೀ ಇವನನ್ನು ಸಮಾಧಾನ ಪಡಿಸಿ ಸುಸ್ತಾಗಿತ್ತರ. ಬೆಳಗ್ಗೆ ದುರ್ಯೋಧನನೇ ಎಬ್ಬಿಸಿದ್ ನಾನು, ನಡ್ರಿ ಹೋಗೋಣ ಹತ್ತಿನಾದ್ರು. ಅಲ್ಲೂ ರಾತ್ರಿಯೇನೇ ಹೇಳಿದ್ವಿ, ಯಾರು ಹೋಗಲ್ಲ, ಪ್ರಾಯೋಪವೇಶಕ್ಕೆ ಕುಳಿತೀನಿ ಅಂತ. ನನಗೆಲ್ಲ ಧೈರ್ಯ ಬಂದಿದೆ, ನಡ್ರಿ ಹೋಗಿದ್ದು. ಇದು ರಾತ್ರಿ ಆಗಿದ್ದು ಯಾವುದೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಂದ ಎಲ್ಲ ದೈತ್ಯರು ಕೂಡ ಇವನನ್ನ ವಜ್ರಕಾಯ ಅಂತ ಮಾಡಿದ್ದಾರೆ ರುದ್ರದೇವರ ಪ್ರಭಾವದಿಂದ ಅಂತ. ಇದು ಯಾವುದನ್ನು ಯಾರಿಗೂ ಹೇಳಲಿಲ್ಲ. ಯಾರಿಗೂ ಹೇಳದೇನೆ ತಾನು ನಡ್ರಿ ಹೋಗೋಣ, ಹಸ್ತಿನಾವತಿಗೆ ಹೋಗೋಣ ಅಂತ ಹಸ್ತಿನಾವತಿಗೆ ಬಂದಿದ್ದಾರಂತೆ. ಬಂದರೆ ಏನಾದರೂ ನಾಚಿಕೆ ಇರಬೇಕು ದುರ್ಯೋಧನನಿಗೆ. ರಾಜಾರೋಷವಾಗಿ ಹರಿಮನೆಯನ್ನು ಪ್ರವೇಶ ಮಾಡಿದ್ದಾನೆ. ಯಾಕೆಂದರೆ ಈ ಧೈರ್ಯ ಇದೆ ನನಗೆ, ನನ್ನನ್ನು ಯಾರೂ ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಗೊತ್ತಾಯಿತು, ಅವರಿಗೆಲ್ಲ ಈ ವಿಷಯ ಗೊತ್ತಾಯಿತು. ಈ ಪಾಂಡವರನ್ನು ಮರ್ಯಾದೆಯನ್ನು ತೆಗಿಬೇಕು ಅಂತ ಹೋದ್ರು ಇವರು. ಆದರೆ ಇವರು ಮರ್ಯಾದೆಯನ್ನೇ ತಕ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಭೀಷ್ಮಾಚಾರ್ಯ ಗೊತ್ತಾಯಿತು. ದುರ್ಯೋಧನನನ್ನು ಕುರಿತು ಹೇಳ್ತಾರೆ, ನೋಡು, ಸಜ್ಜನರಾದ ಪಾಂಡವರಿಗೆ ಮಾಡಿದ ದ್ರೋಹ ಅದು ನಿನಗೆ ಪುನಃ ಬರ್ತಕ್ಕಂಥದ್ದಾಗತ್ತೆ. ಹೋಗಬೇಡ ಅಂತಂದರೆ ಕೇಳಲಿಲ್ಲ. ಇಂತಹ ಕಾರ್ಯಗಳನ್ನು ಮಾಡಿಕೊಂಡು ನೀನು ನಿನ್ನ ಈ ಒಂದು ಪ್ರಭಾವದಿಂದ ಎಂತಹ ಕಾರ್ಯ ಆಗಿದೆ ನೋಡು. ಕೇಳಿದೆ ಹೋಗಬೇಡ ಅಂತ ಹೇಳಿದರೆ ಕೇಳಿದೆ, ಹೋದಿ ಇಂತಹ ಕಾರ್ಯ ಮಾಡಿಕೊಂಡು. ಇಷ್ಟು ದುರ್ಯೋಧನನ ಮಾತು ಅಂದರೆ ಅವರ ಆ ಸಭೆಯಲ್ಲಿ ಹೀಗೆ ಎಲ್ಲರ ಮುಂದೆ ಹೇಳಿದರೆ ಅವರ ಮಾತನ್ನೂ ಕೂಡ ಲಕ್ಷ್ಯ ಕೊಡಲಿಲ್ಲ. ಸೀದಾ ಹಾಗೆ ಹೋಗ್ತಾ ಇದ್ದಾನೆ ದುರ್ಯೋಧನ, ನಕ್ಕು ಹಾಗೆ ಹೋಗ್ತಾ ಇದ್ದಾನೆ. ಇವರು ಇಷ್ಟು ಅಪಮಾನ ಮಾಡ್ತಾ ಇದ್ದಾನೆ ಅಂತ ಸಭಾತ್ಯಾಗ ಮಾಡಿದರು ಭೀಷ್ಮಾಚಾರ್ಯ. ಅವ್ರು ಹೋದ ಮೇಲೆ ಮತ್ತೆ ಪುನಃ ಎಲ್ಲರನ್ನೂ ಕೂಡಿಸಿಕೊಂಡು ಮಾತಾಡ್ತಾ ಇದ್ದಾನೆ. ನೋಡು, ನಮ್ಮ
ಜೀವನದಲ್ಲಿ ನಾವು ಯಾರ ಮಾತಿಗೂ ಬೆಲೆ ಕೊಡಬೇಕಾಗಿಲ್ಲ. ಇದನ್ನು ಭೀಷ್ಮಾಚಾರ್ಯರಿಗೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಯಾರ ಮಾತಿಗೂ ಬೆಲೆ ಕೊಡಬೇಕಾಗಿಲ್ಲ. ದೊಡ್ಡವರು, ಹಿರಿಯರು, ಕಿರಿಯರು ಏನಿಲ್ಲ. ನಾವು ನಮ್ಮ ಗುರಿ ಏನಿರ್ತದೆ ಅದನ್ನು ತಲುಪಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಂದ ದುರ್ಯೋಧನ. ಅದಕ್ಕೆ ಕರ್ಣ ಅಂತ ಚಿಂತೆ ಮಾಡಬೇಡ, ಆ ಪಾಂಡವರನ್ನು ಕೊಲ್ಲೋ ತನಕ ನಾನು ಎಲ್ಲ ಸುಖ ಭೋಗಗಳನ್ನು ತ್ಯಾಗ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡ್ತಾನೆ ಕರ್ಣ. ಈ ಪ್ರತಿಜ್ಞೆ ಓಡ್ ಹೋದಾಗ ಎಲ್ಲಿ ಬಂದಿತ್ತು ಅಂತ ಹೇಳಿದ್ರು ಯಾರು. ಈ ಓಡ್ ಹೋಗಬೇಕಾದ್ರೆ ಚಿತ್ರಸೇನರ ಗಂಧರ್ವರ ಆಕ್ರಮಣಕ್ಕೆ ಒಳಗಾಗಿ ಓಡ್ ಹೋದಿಲ್ಲ. ಅದಕ್ಕೆ ಹೇಳ್ತಾನೆ, ಇಲ್ಲ, ಅನೇಕ ಇನ್ನೂ ಅಸ್ತ್ರಗಳನ್ನು ಸಂಪಾದನೆ ಮಾಡಿಕೊಂಡಾದರೂ ಕೂಡ ನಾನು ಪಾಂಡವರನ್ನು ನಿರ್ನಾಮ ಮಾಡ್ತೇನೆ. ಅಲ್ಲಿವರೆಗೂ ಯಾವ ಸುಖ ಭೋಗಗಳನ್ನು ಅನುಭವಿಸೋದಿಲ್ಲ, ಯಾವ ಸ್ತ್ರೀಯರಿಂದ ಪಾದ ಪ್ರಕ್ಷಾಲನೆಯನ್ನು ಮಾಡಿಸಿಕೊಳ್ಳೋದಿಲ್ಲ. ಮತ್ತೆ ನನ್ನ ಜೀವನದಲ್ಲಿ ಅಲ್ಲಿ ತನಕ ಯಾರು ಏನು ಕೇಳ್ತಾರೋ ಅವ್ರಿಗೆಲ್ಲ ದಾನ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡ್ತೀನಿ. ಏನೇನು ಕೇಳ್ತಾರೋ ಅದನ್ನು ಏನು ಇಲ್ಲ ಅಂತ ಹೇಳದೇನೆ ನಾನು ಎಲ್ಲವನ್ನೂ ಕೂಡ ದಾನ ಮಾಡತಕ್ಕಂಥವನಾಗ್ತೇನೆ. ಹೀಗೆ ಕರ್ಣ ಭಾರೀ ಒಂದು ಉಜ್ವಲವಾಗಿರತಕ್ಕಂತಹ ಪ್ರತಿಜ್ಞೆಯನ್ನು ಮಾಡತಕ್ಕಂಥವನಾಗ್ತಾನೆ. ಮಾಡಿದಾಗ ಅದಕ್ಕೆ ಕರ್ಣ ತನ್ನ ಪ್ರೀತಿ ಗಳಿಸ್ಕೊಳ್ಬೇಕಲ್ಲ, ಹೇಳ್ತಾನೆ, ದುರ್ಯೋಧನ, ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕೆಲಸ ಮಾಡು, ನೀನು ಒಂದು ರಾಜಸೂಯಾಗ ಮಾಡು, ಎಲ್ಲರ ಪ್ರೀತಿ ಸಂಪಾದನೆ ಮಾಡಿ. ಯಾಕೆ ಅಂತಂದರೆ ಅಲ್ಲಿ ಹೋಗಿ ಹೊಟ್ಟೆ ಉರಿಸ್ಲಿಕ್ಕೆ ಆಗಲಿಲ್ಲ, ಆದರೆ ಅವರು ರಾಜಸೂಯಾಗ ಮಾಡಿದರು. ಆದರೆ ನೀನು ರಾಜಸೂಯಾಗ ಮಾಡಿ ಎಲ್ಲರ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು, ಯಾಕೆ ನಾನೇ ಹೋಗ್ತೀನಿ, ಆ ಅಶ್ವದ ಕುದುರೆಯನ್ನು ಎಲ್ಲ ಕಪ್ಪ ಕಾಣಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ಬರಲಿಕ್ಕೆ ನಾನೇ ಹೋಗ್ತೀನಿ, ಎಲ್ಲರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು ಬರ್ತೀನಿ, ನೀನು ರಾಜಸೂಯಾಗ ಮಾಡು. ಒಳ್ಳೆ ಕೆಲಸ ಹೇಳಿದೆ, ಎಂತಹ ಒಳ್ಳೆ ಆಲೋಚನೆ ನಿಂದು ಅಂತ ಹೇಳಿ ಪುರೋಹಿತರನ್ನು ಕರೀತಾನೆ. ಪುರೋಹಿತರನ್ನು ಕರೆದು, ನಿಮಗೆ ನಾನು ರಾಜಸೂಯಾಗ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ, ಅದಕ್ಕೆ ನೀವೆಲ್ಲ ಸನ್ನದ್ಧ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಅವರಂತಾರೆ, ನೀನು ರಾಜಸೂಯ ಮಾಡಲಿಕ್ಕೆ ಯೋಗ್ಯನಲ್ಲ ಅಂತ ಅಂದ್ಬಿಡ್ತಾರೆ. ಯಾಕೆ ಅಂತಂದರೆ ರಾಜಸೂಯಾಗ ಯಾರು ಮಾಡಬೇಕು? ಹಿರಿಯಣ್ಣ ಅಥವಾ ತಂದೆ. ಹಿರಿಯಣ್ಣ ತಂದೆ ಇದ್ದಾಗ ತಂದೆಯೇ ಮಾಡಬೇಕು ರಾಜಸೂಯಾಗವನ್ನು. ಅವನಿಲ್ಲದೇ ಇದ್ದರೆ ತಂದೆಗೆ ಸದೃಶನಾಗಿರ್ತಕ್ಕಂತಹ ದೊಡ್ಡಣ್ಣ ಮಾಡಬೇಕು. ಈ ಇಬ್ಬರೂ ನಿನಗಿದ್ದಾರೆ. ಧೃತರಾಷ್ಟ್ರನೂ ಇದ್ದಾನೆ, ಆ ತಂದೆಗೆ ಸಮಾನನಾದ ಧರ್ಮರಾಜನೂ ಇದ್ದಾನೆ. ಇವರಿದ್ದಾಗ ನಿನಗೆ ಮತ್ತೆ ರಾಜಸೂಯಾಗವನ್ನು ಮಾಡುವ ಅರ್ಹತೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಕಾರ್ಯವನ್ನು ನಿನಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ಏನು ಮಾಡಬೇಕು ನಾನು ಅಂತ ಕೇಳಿದಾಗ, ಆ ರಾಜಸೂಯಾಗದಂತೇನೆ ಇನ್ನೊಂದು ಯಾಗ ಇದೆ, ಅದನ್ನು ಬೇಕಾದರೆ ಮಾಡು ಅಂತ ಹೇಳಿದೆ. ಹೌದಾ? ಹಾಗಾದರೆ ಅದನ್ನು ಮಾಡಲಿಕ್ಕೆ ಏನು ಮಾಡಬೇಕು? ಅದಕ್ಕೂ ಕೂಡ ಕಪ್ಪು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು. ಆದರೆ ಅದಕ್ಕೆ ರಾಜಸೂಯ ಯಾಗ ಅಲ್ಲ, ಅದು ಒಂದು ವೈಷ್ಣವ ಯಾಗ. ಅದನ್ನು ಮಾಡಿದರೆ ನೀನು ಒಳ್ಳೆ ಉತ್ತಮನಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಪಡೆದವನಾಗ್ತೀಯ ಅಂತ ಹೇಳ್ತಾನೆ. ಹೀಗೆ ಹೇಳಿದಾಗ, ಆಯ್ತು, ಹಾಗಾದರೆ ಅದನ್ನೇ ಮಾಡೋಣ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹಾಗಾದರೆ ಎಲ್ಲ ವೈಷ್ಣವರಿಂದ ಎಲ್ಲ ಬೇಕಾದಷ್ಟು ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು ಬಂದು ನಾವು ಆ ವೈಷ್ಣವ ಯಾಗವನ್ನು ಮಾಡ್ತಕ್ಕಂಥವರಾಗೋಣ ಅಂತ ಸನ್ನದ್ಧ ಮಾಡ್ತಾನೆ. ಹೀಗೆ ಆ ಯಜ್ಞವನ್ನು ಒಂದೇ ದಿವಸದಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ಕರ್ಣ ತಾನು ಪ್ರತಿಜ್ಞೆ ಮಾಡಿದಂತೆ ಎಲ್ಲರಿಂದ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಅಂತ ಹೇಳಿ ತಾನು ಹೊರಡತಕ್ಕಂಥವನಾಗ್ತಾನೆ. ಇದೆಲ್ಲ ವಿಷಯ ಗೊತ್ತಾಯಿತು ಧರ್ಮರಾಜನಿಗೆ. ಕರ್ಣ ಹೀಗೆ ಪ್ರತಿಜ್ಞೆ ಮಾಡಿದ್ದಾನೆ, ಇವರೆಲ್ಲ ಏಕಾಹ ಒಂದು ಯಜ್ಞವನ್ನು ವೈಷ್ಣವ ಯಾಗಗಳನ್ನು ಮಾಡ್ತಾ ಇದ್ದಾರೆ, ನಮ್ಮ ಪಾಂಡವರಿಗೆ ನನ್ನಿಂದ ಎಷ್ಟು ದೊಡ್ಡ ಚಿಂತೆ ಬಂದೊದಗಿದೆ ಅಂತ ಧರ್ಮರಾಜ ಬಹಳ ಚಿಂತಾಕ್ರಾಂತನಾಗಿ ಕೂತಿದ್ದಾನೆ ಆ ದ್ವೈತವನದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಏತಾವಚ ಶುಭಾಶೃಣ್ವನ್ ಸುಹೃದಾನ್ ಭರತರ್ಷಭ ಪ್ರಾವಿವೇಶಪುರಂ ಮೃಷ್ಟ ಸ್ವವೇಶ್ಮಚನರಾಧಿಪ. ತಾನು ಬಹಳ ದುಃಖಿತನಾಗಿ ಅಲ್ಲಿ ಕೂತಾಗ ಅನೇಕ ವಿಧವಾಗಿರ್ತಕ್ಕಂತಹ ಬ್ರಾಹ್ಮಣರು ಬಂದು ಈ ಧರ್ಮರಾಜನಿಗೆ ಸಮಾಧಾನ ಮಾಡುತ್ತಾರೆ. ಹೀಗೆಲ್ಲ ಕರ್ಣ ಪ್ರತಿಜ್ಞೆ ಮಾಡಿದ್ದಾನೆ, ಪಾಂಡವರನ್ನು ನಾಶ ಮಾಡುವವರಿಗೂ ನಾನು ಎಲ್ಲ ಸೌಭಾಗ್ಯಗಳನ್ನೆಲ್ಲ ಪರಿತ್ಯಾಗ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಕಾರ್ಯಗಳನ್ನು ಮಾಡಿದಾಗ ನನ್ನಿಂದ ಎಂಥ ಕಾಲ ಬಂತು, ಇದೆಲ್ಲ ನಾನು ಯಾವ ಒಂದು ದ್ಯೂತದ ಮನಸ್ಥಿತಿಯನ್ನು ಪಡೆದಂಥವನಾಗಿದ್ದಕ್ಕೇನೆ ಪಾಂಡವರಿಗೆಲ್ಲ ಇಷ್ಟು ಕಷ್ಟಗಳು ಒಂದೊದಗಿದೆ. ಆದ್ದರಿಂದ ಏನು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಅಲ್ಲೇ ಬಹಳ ಬ್ರಾಹ್ಮಣರ ಹತ್ರ ಉಪಾಯವನ್ನು ಕೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಸಮುತ್ತಾಯ ಮಹಾರಾಜನ್ ಸೂತಪುತ್ರೋ ಬ್ರವೀತ್ವಚಃ ದೃಷ್ಟ್ಯಾದೇ ಭರತೆ ಶ್ರೇಷ್ಠ ಸಮಾಪ್ತೋಯಂ ಮಹಾಕ್ರತು
ಹತೇಶು ಯುಧಿ ಪಾರ್ಥೇಶು ರಾಜಸೂಯೇ ತಥಾತ್ಮಯ. ಕೇಳಿದಂತೆ ಒಂದು ದಿವಸದ ಯಾಗವನ್ನು ಮಾಡ್ತಾ ಇದ್ದನಲ್ಲ, ಅದೇನಾಯಿತು? ಅದು ಕೂಡ ಪೂರ್ಣ ಮಾಡಿದ್ದಾನೆ. ಎಲ್ಲ ಪಾಂಡವರಿಂದ ಮಾಡಿಸಬೇಕಾದಂತಹ ರಾಜಸೂಯ ಯಾಗದಂತೆ ಆ ವೈಷ್ಣವ ಯಾಗವನ್ನು ದುರ್ಯೋಧನನಿಂದ ಮಾಡಿಸಿರ್ತಕ್ಕಂಥವನಾಗಿದ್ದಾನೆ ಅಂತಂದರೆ ಈ ಒಂದು ಪ್ರತಿಜ್ಞೆಯನ್ನು ಕೂಡ ಕರ್ಣ ಪೂರ್ಣ ಮಾಡಿಕೊಳ್ತಾನೆ. ಅದಕ್ಕೆ ಈ ಇನ್ನೊಂದು ಕಾರ್ಯವನ್ನು ಹೇಳ್ತಾನೆ. ಆ ಕರ್ಣ ಎಂತಹ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಅಂತಂದರೆ, ಕೀಲಾಲ ಜನ್ನ ಖಾದೇಯಂ ಕರಿಷ್ಯೇ ಚಾಸು ಕಥಂ ತಂ ನಾಸ್ತೀತಿ ನೈವ ವಕ್ಷ್ಯಾಮಿ ಯಾಚಿತೋ ಏನ ಕೇನಚಿತ್. ಹಾಲನ್ನು ಕುಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಎಂದಿಗೂ ಪಾಂಡವರ ಸಂಹಾರ ಆಗೋ ತನಕ ನಾನು ಹಾಲು ಮೊದಲಾದ ಸೌಭಾಗ್ಯಗಳನ್ನೆಲ್ಲ ಬಿಟ್ಟು ಬಿಡ್ತೇನೆ, ಯಾವುದನ್ನು ಕುಡಿಯೋದಿಲ್ಲ. ಹೀಗೆಲ್ಲ ಪ್ರತಿಜ್ಞಾವನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ ಅಂತ ಬ್ರಾಹ್ಮಣರಿಂದ ಹೇಳ್ತಾನೆ. ಆವಾಗ ಏನು ಮಾಡಬೇಕು? ಆಗಲಿ ಇದರಿಂದ ಯಾವ ವಿಧವಾಗಿರ್ತಕ್ಕಂತಹ ಆಪತ್ತು ಬರ್ತದೋ ದೇವರು ನಮಗೆ ರಕ್ಷಕನಾಗಿದ್ದಾನೆ ಅನ್ನೋ ಒಂದು ಧೈರ್ಯ ಇದೆ ಅಂತ ಹೇಳಿ ತಾನು ಆ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದು ಅಲ್ಲೇ ಸನ್ನಿಹಿತನಾಗ್ತಾ ಇದ್ದಾಗ ಮಲ್ಕೊಳ್ತಾನಂತೆ ರಾತ್ರಿ. ಆದರೆ ಅವನಿಗೆ ಕೆಲವೊಂದು ದುಸ್ವಪ್ನಗಳು ಬೀಳ್ತು. ದುಸ್ವಪ್ನ ಅಂದರೆ ಸ್ವಪ್ನದಲ್ಲಿ ಕೆಲವು ಮೃಗಗಳು ಬಂದೆಲ್ಲ ಪ್ರಾರ್ಥನೆ ಮಾಡ್ತಾವಂತೆ ಧರ್ಮರಾಜನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕಿದ್ದ ಹಾಗೆ ಅನೇಕ ಮೃಗಗಳು ಬಂದು ಧರ್ಮರಾಜನ ಹತ್ರ ಹೇಳ್ತಾ ಇದ್ದಾಳೆ, ವಯಂ ಮೃಗಾದ್ ದ್ವೈತವನೇ ಹತಶಿಷ್ಟಾಸ್ತು ಭಾರತ ನೋತ್ಸಿದೇಮ ಮಹಾಭಾಗ ಕ್ರಿಯತಾಂ ವಾಸಪರ್ಯಯ. ನೀವು ಅನೇಕ ದಿನಗಳ ಕಾಲ ಇಲ್ಲಿ ವಾಸ ಮಾಡಿದ್ದೀರಿ. ಈಗಾಗಲೇ ದ್ವೈತವನದಲ್ಲಿ ವನವಾಸ ಪ್ರಾರಂಭ ಆದಂತೆಯಿಂದ ವಾಸ ಮಾಡ್ತಾ ಇದ್ದಾರೆ. ಮಾಡಬೇಕಾದ್ರೆ ಅನೇಕ ಪ್ರಾಣಿಗಳನ್ನು ಅವರು ಅನಾಯಾಸವಾಗಿ ಕ್ರೂರವಾಗಿ ಪ್ರಾಣಿಗಳನ್ನು ನಿಗ್ರಹ ಮಾಡಲೇಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಆ ಪ್ರಾಣಿಗಳೆಲ್ಲ ಬಂದು ಮಾಡ್ತಾ ಇದ್ದಾವೆ, ನೀವು ಇಲ್ಲಿ ಇರೋವರೆಗೂ ನಾವ್ಯಾರೂ ಸುಖವಾಗಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಆಹಾರಕ್ಕಾಗಿ ನಾವು ಬಲಿಯಾಗುವಂತಹ ಪರಿಸ್ಥಿತಿ ಬರ್ತದೆ, ಆದ್ದರಿಂದ ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ ಅಂತ ಹೇಳಿದ್ರು ಆ ಪ್ರಾಣಿಗಳು ದ್ವೈತವನಕ್ಕೆ. ಆ ಪ್ರಾಣಿಗಳು ಹೀಗೆ ಸ್ವಪ್ನದಲ್ಲಿ ಹೇಳಿದರೂ ಕೂಡ ಇಲ್ಲಿ ಇರಬಾರ್ದು, ನಾವು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಧರ್ಮರಾಜ ದ್ವೈತವನವನ್ನು ಬಿಟ್ಟು ಕಾಮ್ಯಕವನಕ್ಕೆ ಹೋಗಬೇಕು ಅಂತ ಸನ್ನದ್ಧ ಮಾಡಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರಾಣಿಗಳ ಮೇಲೆ ಎಷ್ಟು ದಯ ಇದೆ ನೋಡಿ. ಅವನು ಕೇಳಿದಾಗ ಹೇಳ್ತಾನೆ, ಭವತೋ ಭ್ರಾತರ ಶೂರಾ ಸರ್ವ ಏವಾಸ್ತ್ರ ಕೋವಿದಾಹ ಕುಲಾನ್ಯ ಅಲ್ಪಾವಶಿಷ್ಟಾನಿ ಕೃತವಂತೋ ವನೌಕಸಾಂ. ಅದರಿಂದ ಈ ಕಾಡೆಲ್ಲ ನಾಶ ಆಗ್ತಾ ಇದೆ. ನೀವೆಲ್ಲ ಹಣ್ಣು ಹಂಪಲಗಳನ್ನು ಸ್ವೀಕಾರ ಮಾಡಿದರೆ ಪ್ರಾಣಿಗಳಿಗೆ ಆಹಾರ ಕಡಿಮೆ ಆಗ್ತಾ ಇದೆ, ನಾವೆಲ್ಲ ಬದುಕೋದೇ ಕಷ್ಟ ಆಗಿದೆ. ಧರ್ಮರಾಜನಿಗೆ ಪ್ರಾಣಿಗಳಿಗೆ ಆಹಾರ ಕಷ್ಟ ಆಗುತ್ತೆ ಅಂದರೆ ನಾವೆಲ್ಲಿರಬಾರ್ದು ಅಂತ ತೀರ್ಮಾನ ಮಾಡಿದ. ನಾವು ನಮ್ಗೆ ಬೈದ್ರೆ ಸಾಕು, ಇನ್ನೊಬ್ರದ್ದು ನೋಡೋದೇ ಇಲ್ಲ, ನಮಗೊಂದು ಆಹಾರ ಸಿಕ್ಕರೆ ಸಾಕು. ಅವ್ರದ್ದು ಯಾಕೆ ಅವ್ರಿಗೆ ಆಹಾರ ಸಿಗಲೇ ಬಿಡಲಿ, ನಮಗೆ ಆಹಾರ ಸಿಗ್ತದೋ ಇಲ್ಲೋ ಆ ಚಿಂತನೆಯಲ್ಲಿ ಬದುಕ್ತಾ ಇರ್ತೀವಿ ನಾವು. ಆಗಿರಬಾರ್ದು. 4 ಮಂದಿ ನಮ್ಮಂತೆ ಕಷ್ಟದಲ್ಲಿ ಇದ್ದಾಗ ಅವರೆಲ್ಲರೂ ಕೂಡ ಈ ದುಃಖದಿಂದ ಪರಿಹೃತರಾಗಬೇಕು. ರಾಘವೇಂದ್ರ ವಿಜಯದಲ್ಲಿ ಬರ್ತದೆ. ಅದು ಮನುಷ್ಯತ್ವ ಅಂತಂದರೆ ಅದು. ರಾಯರು ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು, ಎಂದೂ ಯಾರತ್ರೂ ಬೇಡಿದ್ದಿಲ್ಲ. ಅಯಾಚಿತ ವೃತ್ತಿಯಿಂದ ಬದುಕಿದವರು ರಾಯರು. ಮಠಕ್ಕೆ ಹೋಗ್ತಾ ಇದ್ರು, ಹೋಗಿ ಪಾಠವನ್ನು ಮಾಡಿ ತೀರ್ಥ ತೆಗೆದುಕೊಂಡು ಬಂದ್ಬಿಡ್ತೀವಿ. ನಾವು ಮಠಕ್ಕೆ ಹೋಗೋದೇ ಊಟಕ್ಕೆ, ಪಾಠ ಸೆಕೆಂಡ್ ಕೆಲಸ. ಮನಿ ಎಲ್ಲಿಂದ ಮಾಡಿದ್ರು ಅಂತ ರಾಘವೇಂದ್ರ ವಿಜಯ ಉಲ್ಲೇಖ ಮಾಡ್ತಾ ಇದ್ರು. ಮಠದಿಂದ ಬಹಳ ದೂರ ಮಾಡಿದ್ರು. ಮಠದಿಂದ ಯಾಕಂದರೆ ಹತ್ತಿರ ಇದ್ದರೆ ಮಠಕ್ಕೆ ಊಟಕ್ಕೆ ಬರ್ರಿ, ದಾನಕ್ಕೆ ಬರ್ರಿ ಅಂತ ಕರೀತಾರೆ. ಅದಕ್ಕೆ ಬಹಳ ದೂರ ಮಾಡಿದ್ರಂದ್ರೆ ಮನೆಗೆ ಹೋಗ್ತಿದ್ರು. ಮನೆಯಲ್ಲಿ ಏನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನೇನು ಪದಾರ್ಥಗಳು ಇರ್ತಿದ್ದಿಲ್ಲ. ಆದರೆ ಅಂಗಾರಾಕ್ಷತೆ ಹಚ್ಚಿಕೊಂಡು ಊಟ ಮಾಡಿದ್ದೀನಿ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ರು. ಪ್ರತಿನಿತ್ಯ ಹೀಗೆ ಅವರು. ನಮಗೆಲ್ಲ 15 ದಿವಸಕ್ಕೆ ಒಂದು ಬಾರಿ ಏಕಾದಶಿ ಅಂತಂದರೆ ಅವರಿಗೆ 15 ದಿವಸಕ್ಕೆ 2 ದ್ವಾದಶಿ ಬರ್ತಾ ಇದ್ದಾರೆ. ಊಟ ಅಷ್ಟೇ, ಉಳಿದಿದ್ದೆಲ್ಲ ಏಕಾದಶಿನೇ ಪ್ರಭಾವ. ನಮಗೊಂದು ಏಕಾದಶಿ ಹಾಕೋದಕ್ಕೆ ಪಶ್ಚಾತ್ಕರ್ತರನ್ನು ಶಪಿಸಿ ಹಾಕ್ತೀವಿ ನಾವು. ಯಾರಾದರೂ ಈ ಪಾಠ ಮಾಡಿದ್ದಕ್ಕೆ ಅವರಿಗೆ ಅಕ್ಕಿ ಬೇಳೆ ತಂದು ಕೊಡ್ತಾ ಇದ್ರೆ ಅವತ್ತಿಗೆ ಎಷ್ಟು ಬೇಕು ಅಷ್ಟಲ್ಲಿ ಮಾತ್ರ ಇಟ್ಕೊಳ್ತಾ ಇದ್ರೆ. ನೋಡ್ರಿ, ಮಹಾಭಾರತದ ಈ ಧರ್ಮಗಳನ್ನು ರಾಯರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ರು ಅಂತ ನಾನು ಇದಕ್ಕೆ ಹೇಳ್ತಾ ಇದ್ದೆ. ಧರ್ಮರಾಜ ಇನ್ನೊಬ್ಬರಿಗೆ ಆಹಾರಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಗೆ ಚಿಂತನೆ ಮಾಡಿದ, ರಾಯರು ಆ ಚಿಂತನೆಯನ್ನು ಅದನ್ನು ಎತ್ತಿ ತಮ್ಮ ಜೀವನದಲ್ಲಿ ತೋರಿಸಿದ್ದಾರೆ. ಅವರಂದ್ರಂತೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು 2 ಮುಷ್ಟಿ ಅಕ್ಕಿ ತೆಗೆದಿಟ್ಕೊಳ್ತಾ ಇದ್ರು. ತೆಗೆದಿಟ್ಕೊಂಡು ನಮ್ಮ ಮನೆಗೆ ಇಷ್ಟು ಸಾಕಿ ಇವತ್ತಿಗೆ, ನನ್ನಂತೆ ಇವತ್ತು 1000 ಜನ ಪಾಠ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಗಿ ಕೊಡ್ರಿ ಅಂತ. ನಮಗಾದರೆ ಏನು ಕೊಡ್ತಿರೋ ಕೊಡ್ರಿ, ನಮಗೊಂದೇ ಇರಲಿ ಅಂತ, ಎಷ್ಟು ಬೇಕಾದ್ರೂ ಕೊಡ್ರಿ, ನಾವೇ ಇಟ್ಕೋತೀವಿ. ಆದರೆ ಹೀಗೆ ಜೀವನವನ್ನು ಸಾಗಿಸಿದ್ರು. ಇದು ಎಲ್ಲ ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹ ಭಗವದ್ ಧರ್ಮಗಳು, ಭಾಗವತ ಧರ್ಮಗಳು. ಅದನ್ನು ರಾಯರು ನಡೆಸಿಕೊಟ್ಟಿದ್ದರು.
ಉತ್ತಮ ಜೀವನದಲ್ಲಿ ಎಂದಿಗೂ ಬೇಡಿದ್ದಿಲ್ಲ. ಆವಾಗ ಕೊನೆಗೆ ಬೆಳಗ್ಗೆ ಎದ್ದ ತಕ್ಷಣ ತಾನು ಹೇಳ್ತಾನೆ, ನಾವೆಲ್ಲ ಪ್ರಾಣಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಅವರಿಗೆ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ, ನಡುಗುವ ಪ್ರಸಂಗ ಬರ್ತಾ ಇದೆ. ತಾನ್ ವೇಪಮಾನಾನ್ ಮಿತ್ರಸ್ಥಾನ್ ಬೀಜ ಮಾತ್ರಾವಿಶೇಷಿತಾನ್ ಮೃಗಾನ್ ದೃಷ್ಟ ಸುದುಃಖಾರ್ಥೋ ಧರ್ಮರಾಜೋ ಯುಧಿಷ್ಠಿತಃ. ಆವಾಗ ಹೇಳ್ತಾನೆ, ನಾನೆಲ್ಲ ಇದನ್ನು ಸ್ವಪ್ನದಲ್ಲಿ ಕಂಡಿದ್ದೇನೆ. ಆ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥದ್ದು ಇದು ಸೂಚಕ, ಯಾವುದು ಮಿಥ್ಯ ಅಲ್ಲ. ಸ್ವಪ್ನದಲ್ಲಿ ಕಾಣತಕ್ಕಂಥದ್ದು ದೇವರು ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ, ಇಂತಹ ಕಾರ್ಯಗಳನ್ನು ಮಾಡಬೇಡ್ರಿ, ಒಳ್ಳೆಯ ಕೆಲಸ ಮಾಡಿರಿ ಅಂತ. ಆದ್ದರಿಂದ ಆ ಕಾರ್ಯವನ್ನು ಮಾಡಿದ್ದಕ್ಕೆ ನಾವು ಹೊರಡಬೇಕು. ನಾವು ಹೇಗೆ ನಮ್ಮ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಹೋಗಬೇಕಾದ್ರೆ ಲೈಟ್, ಕೆಂಪು ಲೈಟ್ ಬಿದ್ದರೆ ಏನಾಗುತ್ತೆ, ಅಲ್ಲಿ ನಿಲ್ಲಬೇಕು, ಗ್ರೀನ್ ಲೈಟ್ ಬಿದ್ದರೆ ಹೋಗಬೇಕು. ಅದರ ಪರಿಜ್ಞಾನ ಇಲ್ಲದೇ ಇದ್ದರೆ ಹೆಂಗೆ ಬೇಕಾದ್ರೆ ಹಂಗೆ ಹೋದರೆ ಅಪಘಾತಕ್ಕೀಡಾಗ್ತದೆ. ದೇವರು ನಮಗೆ ಈ ಜೀವನದ ಮಾರ್ಗದಲ್ಲಿ ಸೂಚಿಸುವಂತಹ ಲೈಟ್ಗಳು ಅಂತಂದರೆ ಅದು ಸ್ವಪ್ನಗಳು. ಶುಭ ಸ್ವಪ್ನ ಬಿದ್ದಾಗ ನಾವು ಆ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು, ಅಶುಭ ಸ್ವಪ್ನ ಇದ್ದಾಗ ಅದರಿಂದ ನಿವೃತ್ತರಾಗಬೇಕು. ಏನು ಬಿದ್ದರೆ ಬಿಡಲಿ, ನಮ್ಮ ಜೀವನ ಯಥೇಚ್ಛವಾಗಿ ಇರ್ತೇವೆ ಅಂತಂದರೆ ಅಪಘಾತಕ್ಕೀಡಾಗ್ತೇವೆ. ಅದನ್ನು ಮಹಾಭಾರತ ಈ ಸ್ವಪ್ನದ ಮೂಲಕ ಯುಧಿಷ್ಠಿರ ಹೇಳಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡಿ ತೋರಿಸಿರ್ತಕ್ಕಂಥದ್ದಾಗಿದೆ. ಹೀಗೆ ತೇ ಸತ್ಯಮಾನು ಕರ್ತವ್ಯ. ಆದ್ದರಿಂದ ನಾವೆಲ್ಲ ಪ್ರಾಣಿಗಳಿಗೆಲ್ಲ ಆಹಾರವನ್ನು ಸ್ವೀಕಾರ ಮಾಡಿಸಬೇಕು. ಅವರಿಗೆ ತೊಂದರೆ ಆಗ್ತಾ ಇದೆ, ನಾವಿಲ್ಲಿಂದ ಹೊರಡೋಣ ಅಂತ ಹೇಳಿ ಕಾಮ್ಯಕವನಕ್ಕೆ ತಾವು ಪ್ರಯಾಣವನ್ನು ಬೆಳೆಸಿದ್ದಾರಂತೆ. ಅಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ, ಎಷ್ಟು ನಮ್ಮಿಂದ ಕಷ್ಟ ಆಗಿದೆ ಎಲ್ಲರಿಗೂ ಕೂಡ. ಕಾಡಿನಲ್ಲಿ ಬಂದೆ ಅಲ್ಲಿ ವಾಸ ಮಾಡಬೇಕು ಅಂದರೆ ಪಾಂಡವರೆಲ್ಲ ಬಹಳ ದುಃಖಪಡ್ತಾ ಇದ್ದಾರೆ. ನಶುಶ್ವಾಪ ಸುಖಂ ರಾಜ ಹೃದಯ ಶೈಲ ಇವಾರ್ಪಿತ. ಎದೆಯಲ್ಲಿ ಬಾಣ ಚುಚ್ಚಿದವನಂತೆ ಏನೋ ಒಂದು ವೇದನೆಯನ್ನು ಇಟ್ಟುಕೊಂಡೇನೆ ಧರ್ಮರಾಜ ಬಹಳ ದುಃಖ ಖೇದ ಪಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ನನ್ನ ದೌರ್ಭಾಗ್ಯ ಸ್ಮರಿಸ್ವರನ್ ಪರುಷಂ ವಾಚಃ ಸೂತಪುತ್ರಸ್ಯ ಪಾಂಡವ ನಿಶ್ವಾಸ ಪರಮೋದೀನು ಬಿಭ್ರತ್ ಗೋಪ ವಿಷಮ್ನಃ. ಆ ಕರ್ಣನ ಮಾತುಗಳನ್ನು ಕೇಳಿ ಇವತ್ತು ಅರ್ಜುನ ಭೀಮ ಇವತ್ತು ಶಾಂತಚಿತ್ತರಾಗಿ ಇದ್ದಾರೆ ಅಂತಂದರೆ ಅದು ನನ್ನ ಮಾತಿನ ಮೇಲೆ, ನನ್ನ ಮೇಲಿನ ಗೌರವದಿಂದ. ಇಲ್ಲದೇ ಇದ್ದರೆ ಇನ್ನಿಷ್ಟು ಕಲಹ ಉಂಟಾಗಿ ಅವರೆಲ್ಲರೂ ಕೂಡ ಯುದ್ಧವನ್ನು ಆಹ್ವಾನ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು. ಆದರೆ ಏನು ಮಾಡಲಿ, ಈಗ ಇಂತಹ ಸ್ಥಿತಿಯಲ್ಲಿ ಬಹಳ ಖಿನ್ನನಾಗಿ ನಾನು ಇರ್ತಕ್ಕಂಥವನಾಗಿದ್ದೇನೆ ಅಂತ ಚಿಂತಾಕ್ರಾಂತನಾಗಿದ್ದಾಗ ವೇದವ್ಯಾಸ ದೇವರು ಬರ್ತಾರೆ. ಆ ಸಂದರ್ಭದಲ್ಲಿ ಧರ್ಮರಾಜನಿಗೆ ಪಾಂಡವರಿಗೆ ಏನಾದರೂ ಕಷ್ಟ ಬಂದಾಗ ಒಂದ ಕೃಷ್ಣ, ಒಂದ ವೇದವ್ಯಾಸದೇವರು ಸನ್ನಿಹಿತರಾಗ್ತಾ ಇದ್ದಾರೆ. ಬಂದು ವೇದವ್ಯಾಸದೇವರು ಹೇಳ್ತಾರೆ, ಯುಧಿಷ್ಠಿರ ಮಹಾಭಾಗೋ ಶೃಣು ಧರ್ಮವೃತಾಂಬರ ನಾತಸ್ತಪೋಲೋಕೆ ಪ್ರಾಪ್ನುವಂತೆ ಮತ್ಸಕಂ. ಯಾಕಿಷ್ಟು ದುಃಖ ಪಡ್ತಾ ಇದ್ದೀರಿ, ಏನಾಯಿತು? ಇಲ್ಲ ಸ್ವಾಮಿ, ನಾವು ನನ್ನ ತಮ್ಮಂದರಿಗೆಲ್ಲ ಮಹಾ ಅನರ್ಥವನ್ನು ಉಂಟು ಮಾಡಿಬಿಟ್ಟೆ, ಬಹಳ ಕಷ್ಟ ಕೊಟ್ಟುಬಿಟ್ಟಿದ್ದೀನಿ, ಬಂದು ಯಾವುದರಲ್ಲೂ ಸುಖವಿಲ್ಲ ನನ್ನಿಂದ, ಪ್ರಾಣಿಗಳಿಗೂ ಕೂಡ ನಾನಿರೋದರಿಂದ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೀಗೆ ಕಾಮ್ಯಕ ವನಕ್ಕೆ ಬಂದು ಕೂತಿದ್ದೇನೆ. ಆದ್ದರಿಂದ ಇಂತಹ ಕಷ್ಟ ಯಾವುದರಿಂದ ನಮಗೆ ಪರಿಹಾರ ಆಗುತ್ತೆ? ಸುಖಮಾಪತಿತಂ ಸೇವೇತ್ ದುಃಖಮಾಪತಿತಂ ಸಹೇತ್ ಪ್ರಾಪ್ತ ಕಾಲ ಉಪಾಸೀತ ಸಸ್ಯಾಮಿವ ಕರ್ಷಕ. ವೇದವ್ಯಾಸದೇವರಂತಾರೆ, ಹಾಗೆಲ್ಲ ಚಿಂತೆ ಮಾಡಿಕೊಳ್ಬಾರ್ದು. ಕಷ್ಟ ಬಂದಾಗ ದೇವರು ಪರೀಕ್ಷೆಯ ಒಡ್ಡುವ ಕಾಲ ಅಂತ ತಿಳ್ಕೊಳ್ಬೇಕು. ಅದು ಸಸ್ಯಮಿವ ಮರ್ತ್ಯ ಜಾಯತೆ ಸಸ್ಯಮಿವ ಜಾಯತೆ ಪುನಃ. ನಮ್ಮ ಜೀವನದಲ್ಲಿ ಈ ಸುಖ ದುಃಖಗಳೆಲ್ಲವೂ ಕೂಡ ಒಂದರ ನಂತರದಲ್ಲಿ ಪ್ರವಾಹ ಬಂದೇ ಬರುತ್ತದೆ. ಅದೇ ಒಂದೇ ಇತ್ತು ಅಂತಂದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಹರಿಯುವ ನದಿ ಇರ್ತದೆ, ನಿಂತ ನೀರಾಗಿಬಿಟ್ರೆ ಬೇರೆ ಬೇರೆ ನದಿ ನೀರು ಬರ್ತಾ ಇರಬೇಕು, ಆವಾಗ ಮಾತ್ರ ಅದು ಪರಿಶುದ್ಧವಾಗಿ ಎಲ್ಲರಿಗೂ ಕೂಡ ಉಪಯುಕ್ತವಾಗುತ್ತೆ. ನಮ್ಮ ಜೀವನದಲ್ಲಿಯೂ ಕೂಡ ಸುಖ ದುಃಖಗಳ ಪ್ರವಾಹ ನಡೀತಾ ಇದ್ದರೆ ಅದು ಜೀವನದ ಒಂದು ಪರೀಕ್ಷೆಯ ಮಾರ್ಗ ನಡೀತಾ ಇದೆ ಅಂತ. ಒಂದೇ ರೀತಿ ಸುಖ ಇತ್ತು ಅಂತಂದರೆ ಅದು ಯಾವುದೂ ಕೂಡ ಆ ಜೀವನದಲ್ಲಿ ಗ್ರಾಹ್ಯ ಆಗೋದಿಲ್ಲಪ್ಪ. ಅದಕ್ಕೋಸ್ಕರ ಇಂತಹ ಜೀವನ ನಡೆಸಬೇಕು ಅಂತಂದರೆ ಎರಡನ್ನೂ ಕೂಡ ಸಮವಾಗಿ ಸ್ವೀಕಾರ ಮಾಡಬೇಕು. ತಪಸೋಹಿ ಪರಂ ನಾಸ್ತಿ ತಪಸಾ ವಿದ್ಯತೆ ಮಹತ್ ನಾಸಾಧ್ಯಂ ತಪಸಕ್ಕಿಂಚಿತ್ ಬುದ್ಧಸ್ಯ. ಇದೆಲ್ಲ ಸಹನೆ ಮಾಡೋದಿದೆ ಅಲ್ವಾ, ಈ ಸುಖ ದುಃಖಗಳನ್ನು ಜೀವನದಲ್ಲಿ ಸಹನೆ ಮಾಡೋದಿದೆ ಅಲ್ವಾ, ಇದಕ್ಕಿಂತ ದೊಡ್ಡ ತಪಸ್ಸು ಇನ್ನೊಂದಿಲ್ಲ. ಅದರಿಂದ ಇದನ್ನು ಸಹನೆ ಮಾಡಿಕೊಂಡು ಈ ತಪಸ್ಸಿನಿಂದ ನೀನು ಉತ್ತಮನಾಗ್ತಕ್ಕಂಥವನಾಗು ಅಂತ ಹೇಳ್ತಾರೆ. ಅಧರ್ಮ ರುಚಯೋ ಮೂಢಾಃ ತಿರ್ಯ ಗತಿಪರಾಯಣ ಕೃಚ್ಛಯೋನಿ ಮನುಪ್ರಾಪ್ತಾ ನ ಸುಖಂ ವಿದ್ಯತೆ ಜನಾಃ. ಕೆಲವರೆಲ್ಲ ಮೂಢರು ಏನು ಮಾಡ್ತಾರೆ, ಈ ಕಷ್ಟ ಬಂದಾಗ ಅಯ್ಯೋ ನಮಗೆ ಕಷ್ಟ ಬಂದಿದೆ, ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಎಂತಹ ಅಧರ್ಮ ಕೆಲಸವನ್ನು ಮಾಡಲಿಕ್ಕೂ ಕೂಡ ಕೆಲವರು ಹೆಸೋದಿಲ್ಲ. ನಮ್ಮ ಕಷ್ಟ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಇನ್ನೊಬ್ಬರಿಗೆ ದುಃಖ ಬಂದು ಅವನ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಸುಖದಿಂದ ಇರಬೇಕು ಅಂತ ಚಿಂತನೆ ಮಾಡ್ತಾರೆ. ಇವರೆಲ್ಲ ಅಧಮರು.
ಅವರೆಲ್ಲ ತಿರ್ಯಗತಿ ಪರಾಯಣ. ಈಗ ಉತ್ತಮವಾದ ಜನ್ಮಕ್ಕೆ ಬಂದಿರ್ತಾರೆ, ಇಂತಹ ಭಾವನೆಯಿಂದ ಮಹಾ ನೀಚ ಯೋನಿಗಳನ್ನು ಪಡಿತಾರಂತೆ. ಈ ದೇಹವನ್ನು ಕೊಟ್ಟಿದ್ದು ಮನುಷ್ಯ ಜನ್ಮ ಅಂತಂದರೆ ಏನು? ಬಹಳ ಎತ್ತರದ ಜನ್ಮ ಇದು. ಈ ಜನ್ಮ ಬಂದಾಗ ದೇವರನ್ನು ಪಡೆಯುವಂತಹ ಸೌಭಾಗ್ಯವನ್ನು ಪಡೆದಿರ್ತಾನೆ. ಅದನ್ನು ಬಿಟ್ಟು ಯಾವುದೋ ಒಂದು ಕಷ್ಟ ಬಂದಿದೆ ಅಂತಂದ ಮಾತ್ರಕ್ಕೆ ಈ ದೇಹವನ್ನೇ ನಾಶ ಮಾಡಿಕೊಳ್ಳುವುದು, ಅಥವಾ ಇನ್ನೊಬ್ಬರಿಗೆ ಅದರಿಂದ ಹಿಂಸೆಯನ್ನು ಪಟ್ಟುಕೊಂಡು ಅದರ ಕಾಮಕ್ರೋಧಾದಿಗಳಿಗೆ ಒಳಗಾಗಿ ಈ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುವುದು, ಇದೆಲ್ಲ ಇವತ್ತೆಲ್ಲ ನಾವು ಕಾಣ್ತೇವೆ. ಏನೋ SLC ಫೇಲ್ ಆಯಿತು ಅಂತಂದರೆ ದೇಹವನ್ನು ಆತ್ಮಹತ್ಯೆ ಮಾಡಿಕೊಳ್ಳೋದು, ಮನೆಯಲ್ಲಿ ಗಲಾಟೆ ಆಯಿತು ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಇಂತಹ ಸ್ಥಿತಿಯಲ್ಲಿರ್ತದೆ. ಮಾನವ ಶರೀರ ಅಷ್ಟು ಸುಲಭವಾಗಿ ವ್ಯರ್ಥ ಮಾಡಿಕೊಳ್ಬಾರ್ದಪ್ಪ. ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ದುರ್ಲಭಂ ಮಾನುಷೋ ದೇಹ. ಬಹಳ ಕಷ್ಟ. 84 ಲಕ್ಷ ಯೋನಿಗಳನ್ನು ದಾಟಿ ಬಂದ ಮೇಲೆ ಅವುಗಳಲ್ಲಿ ಮಾಡಿದ ಪುಣ್ಯ ಸಂಚಯದಿಂದ ಇದು ಬಂದಿರ್ತದೆ. ಏನೋ ಒಂದು ಮಾಡುವ ಸಣ್ಣ ತಪ್ಪಿನ ಕೆಲಸದಿಂದ ಪುನಃ ನಾವೇನಾದರೂ ತಪ್ಪು ಮಾಡಿದರೆ ಬಹಳ ಪ್ರಪಾತಕ್ಕೆ ಬೀಳಬೇಕಾಗುತ್ತೆ. ಏನೋ ನಡಿಬೇಕಾದ್ರೆ ಬಿದ್ದರೆ ಅಷ್ಟು ತೊಂದರೆ ಆಗಲ್ಲ, ಬಹಳ ಎತ್ತರದ ಪ್ರದೇಶಕ್ಕೆ ಹೋಗಿ ಬಿದ್ದರೆ ಬಹಳ ಪೆಟ್ಟಾಗುತ್ತೆ. ಈ ಮಾನವ ಶರೀರ ಅನ್ನೋದು ಬಹಳ ಎತ್ತರದ ಪ್ರದೇಶ. ಈ ಹಾವು ಏಣಿ ಆಟ ಇರ್ತದೆ ನೋಡ್ರಿ, ಏನು ಮಾಡಿರ್ತದೆ, 98ಕ್ಕೆ ಒಂದು ಹಾವು ಇಟ್ಟಿರ್ತಾನೆ. ಅದನ್ನು ದಾಟಿದರೆ ಮಾತ್ರ ನಾವು ನಮ್ಮ ಗತಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ. ಅಲ್ಲೇನಾದರೂ ಕಚ್ಚಿಸ್ಕೊಂಡು ಬಂದರೆ ಮತ್ತೆ 1ನೇ ನಂಬರ್ಗೆ ಬರಬೇಕು. ಹಾಗೆ ಈ ಮಾನವ ಶರೀರಕ್ಕೆ ಈ ಶರೀರವನ್ನು ಪಡೆದಿದ್ದಕ್ಕೆ ಇಲ್ಲೊಂದು ಕಷ್ಟ ಸುಖಗಳೆಂಬ ಈ ಸರ್ಪವನ್ನು ಇಟ್ಟಿದ್ದಾನೆ. ಇದನ್ನು ಹೇಗೆ ಜಯಿಸ್ತಾನೆ, ಈ ಸಂಸಾರವನ್ನು ಹೇಗೆ ಜಯಿಸ್ತಾನೆ ಅಂತ ನೋಡ್ತಾ ಇರ್ತಾನೆ. ಇದನ್ನು ಯಾವುದನ್ನೇ ಅಂಟು ಹಚ್ಚಿಕೊಳ್ಳದೇನೆ ಜೀವನವನ್ನು ಸಾಗಿಸಿದರೆ ಅವನು ಗೆದ್ದ ಅಂತ. ಆದರೆ ಅದನ್ನು ಬಿಟ್ಟು ಈ ಸಂಸಾರದಲ್ಲಿ ಮುಳುಗಿದ ಅಂತಂದರೆ ಹಾವನ್ನು ಕಚ್ಚಿಸಿಕೊಂಡು ಮತ್ತೆ ಪುನಃ 1ನೇ ನಂಬರಿಗೆ ಬರುವಂತೆ ನಮ್ಮ ತಿರ್ಯಗ್ಯೋನಿಗಳನ್ನೇನೆ ಅಧರ್ಮವನ್ನು ಮಾಡಿಕೊಂಡು ತಿರ್ಯಗ್ಯೋನಿಗಳನ್ನೇ ನಾವು ಪಡೆಯುವಂತಹ ಸ್ಥಿತಿ ಬರ್ತದೆ. ಆದ್ದರಿಂದ ಹಾಗಾಗಬಾರ್ದು. ಕೃಚ್ಛಯೋನಿ ಮನುಪ್ರಾಪ್ತ ನ ಸುಖಂ ವಿಂದತೆ ಜನ. ಇನ್ನೊಂದು ಮಾತನ್ನು ಹೇಳ್ತಾನೆ, ನೋಡಪ್ಪ ಇಲ್ಲೆಲ್ಲ ಬಂದಿರಲ್ಲ, ಮಾನವ ಶರೀರ ಪಡೆದಿದ್ದೀರಿ, ಅದು ಒಂದು ಉತ್ತಮ. ಇನ್ನೊಂದು ಮಾತನ್ನು ಹೇಳಿದ್ದಾನೆ ವೇದವ್ಯಾಸದೇವರು. ಇದೆಲ್ಲ ವ್ಯಾಸರ ಮಾತು. ಅವ್ರು ಹೇಳ್ತಾರೆ, ಕರ್ಮಭೂಮಿ ನಿಯಂ ತಾತ ಫಲಭೂಮಿ ರಸೌಪರ ಇಹ ಯತ್ ಕ್ರಿಯತೆ ಕರ್ಮ ತತ್ ಪರತ್ರ ಉಪಯುಜ್ಯತೆ. ಎಷ್ಟು ಸುಂದರವಾದ ಮಾತು. ದೊಡ್ಡ ಕರ್ಮಭೂಮಿಯಪ್ಪ. ದೇಹ, ಉತ್ತಮವಾದ ದೇಹ ಬಂದಿದೆ ನಿಮಗೆ. ಪ್ರಾಣಿಗಳಂಥ ದೇಹ ಅಲ್ಲ, ಉತ್ತಮವಾದ ದೇಹ ಬಂದಿದೆ. ಆ ದೇಹ ಎಲ್ಲೆಲ್ಲೋ ಬಂದಿಲ್ಲ, ಎಲ್ಲೋ ಫಾರೆನ್ನಲ್ಲಿ ಹುಟ್ಟಿಸಲಿಲ್ಲ, ಕರ್ಮಭೂಮಿಯಲ್ಲಿ ಹುಟ್ಟಿಸಿದ್ದಾರೆ. ದೇವರು ಸಾಧನೆ ಮಾಡಿಕೊ ಅಂತ ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ವೇದವ್ಯಾಸರು ಹೇಳ್ತಾರೆ. ಒಳ್ಳೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಎಷ್ಟು ಕೋಟಿ ಜನ್ಮ ಆಯ್ತು ಲೆಕ್ಕ ಹಾಕಿ. ಹಾಗಾದರೆ ಏಸು ಕಾಯಂಗಾಳ ಕಳೆದು ಅಂತ ಏನು ದಾಸರಾಯರು ಹೇಳಿದ್ದಾರೆ, 84 ಲಕ್ಷ ಯೋನಿಗಳನ್ನು ದಾಟಿ ಬಂದರೆ ಮಾನವ ಶರೀರ ಬರ್ತದೆ. ಅಂತಹ ಮಾನವ ಶರೀರ, ಕೋಟಿ ಮಾನವ ಶರೀರಗಳ ಸಾಧನೆ ಆದಮೇಲೆ ಬ್ರಾಹ್ಮಣ ಶರೀರ ಬರ್ತದೆ. ಅಂತಹ ಬ್ರಾಹ್ಮಣ ಶರೀರ ಮತ್ತೆ ಕೋಟಿ ಜನ್ಮಗಳಾದ ಮೇಲೆ ವೈಷ್ಣವ ಶರೀರ ಬರ್ತದೆ. ಇಷ್ಟೆಲ್ಲ ವಿಷ್ಣು ಭಕ್ತರಾಗುವ ಒಂದು ಭಾಗ್ಯ ಬರೋದೇ ಇಷ್ಟೆಲ್ಲ ಕೋಟಿ ಜನ್ಮಗಳ ನಂತರ. ಇದು ಬಂದಾಗ ಅದರಲ್ಲೂ ಈ ಪುಣ್ಯ ಭೂಮಿ, ಭಾರತ ಭೂಮಿ ಇದೆಯಲ್ಲ, ಇದಕ್ಕಿಂತ ಪರಮ ಪವಿತ್ರವಾಗಿರತಕ್ಕಂತಹ ಭೂಮಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇದು ಪರಮ ಪವಿತ್ರವಾದ ಭೂಮಿ. ಇಲ್ಲಿ ಅವತಾರ ಮಾಡೋದು ಇನ್ನೂ ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳ್ತಾ ಇದೆ. ಭಾರತ ಭೂಮಿಯ ಮಹತ್ವವನ್ನು ಹೇಳ್ತಾ ಇದೆ. ಆದ್ದರಿಂದ ಇಲ್ಲೆಲ್ಲ ಇಂತಹ ಕಾಲ ಬಂದಾಗ ಈ ಜೀವನವನ್ನು, ಈ ಶರೀರವನ್ನು ವ್ಯರ್ಥ ಮಾಡಿಕೊಳ್ಬಾರ್ದಪ್ಪ. ಸಾಧನೆ ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಕಷ್ಟ ಬಂದಿದೆ, ಯಾವುದೋ ಒಂದು ನೆವ ಹೇಳಿಕೊಂಡು ನಾವು ಈ ದೇಹವನ್ನು ಪರಿತ್ಯಾಗ ಮಾಡೋದು, ಇದೆಲ್ಲ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಲ್ಲ. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಇದನ್ನು ಉಪದೇಶ ಮಾಡಬೇಕು. ಸಣ್ಣ ಸಣ್ಣದು ಏನೋ ಸ್ವಲ್ಪ SLCಯಲ್ಲಿ ಕಡಿಮೆ ಅಂತ ಬಂತು ಅಂತ ಮಕ್ಕಳೆಲ್ಲ ಮಾನಸಿಕವಾದ ಖಿನ್ನತೆಗೆ ಒಳಗಾಗಿ ತಮ್ಮ ಅಪೂರ್ವವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಮಹಾಭಾರತಾದಿಗಳಲ್ಲಿ ಕೊಟ್ಟಂತಹ ಉಪದೇಶ ಎಂಥದ್ದು. ಇಲ್ಲಿ ಓದಿರ್ತಾರೆ, ಬೇಕಾದಷ್ಟು ವಿದ್ಯೆಯನ್ನು ಗಳಿಸಿರ್ತಾರೆ. ಆ ವಿದ್ಯೆಯ ಫಲವನ್ನೆಲ್ಲ ಬೇರೆ ಭೂಮಿಗಳಿಗೆ ಕೊಡ್ತಾರೆ. ನಮ್ಮ ಮಾತೃಭೂಮಿಯನ್ನು ಬಿಟ್ಟು ಬೇರೆ ಭೂಮಿಗೆ ಕೊಟ್ಟು ತಮ್ಮ ಕೇವಲ ಹಣ ಸಂಪಾದನೆಗೋಸ್ಕರ ಜೀವನವನ್ನು, ತಮ್ಮ ವಿದ್ಯೆಯನ್ನು ಮಾರಿಕೊಳ್ಳುವಂತಹ ಸ್ಥಿತಿ ಬರ್ತದೆ. ಹಾಗಾಗಬಾರದು. ನಮ್ಮ ಜೀವನ, ನಮ್ಮ ಭಾರತ ಭೂಮಿ ಇದು ಪರಮ ಪವಿತ್ರವಾದ ಭೂಮಿ. ನಮ್ಮ ಏನೇ ನಮ್ಮ ವಿದ್ಯೆ ಉಪಯೋಗ ಎಲ್ಲ ಇದ್ದರೂ ಕೂಡ ಅದು ನಮ್ಮ ಭೂಮಿಗೆ ಮೀಸಲಿರಬೇಕು. ಸದ್ವೀಪ ವಾರಣಿನಿ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಕಂಡೆ ಕಾಲೇ ಕಲವು ಸುವಿಲಯಾನ್ವಯ ಲಬ್ಧ ಜನ್ಮ
ಅಂತಹ ಒಂದು ಅಪೂರ್ವವಾದ ಭಗವಂತ ಎಲ್ಲರೂ ಕೇಳೋದುಂಟು, ಅಲ್ರಿ ಇಡೀ ಬ್ರಹ್ಮಾಂಡ ದೇವರು ಸೃಷ್ಟಿ ಮಾಡಿದ್ದಾನೆ, ಫಾರಿನ್ ಆದ್ರೇನು ಭಾರತ ಆದ್ರೇನು, ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ, ಎಲ್ಲಿ ಬೇಕಾದ್ರೆ ಕರ್ಮ ಮಾಡ್ಬೋದಲ್ಲ, ಅಲ್ಲಿ ಮಾಡಿದ ಕರ್ಮ ಮಾಡಿದರೆ ಫಲ ಯಾಕಿಲ್ಲ, ಬ್ರಾಹ್ಮಣ್ಯ ನಾಶ ಆಗುತ್ತೆ ಅಂತ ಯಾಕೆ ಹೇಳ್ತೀರಿ? ಹಾಗೆಲ್ಲ ಇಲ್ಲ, ದೇವರು ಅದನ್ನು ಸೃಷ್ಟಿ ಮಾಡಿದ್ದಾನೆ, ಫಾರಿನಿಗೆ ಯಾಕೆ ಹೋಗಬಾರ್ದು ಅಂತ ಕೇಳೋರಿದ್ದಾರೆ ಇವತ್ತಿನ ಜನ. ಎಷ್ಟೋ ಜನ ಕೇಳ್ತಾರೆ ನಮ್ಮ ಹತ್ರ ಬಂದು. ಅದಕ್ಕೆ ನಾವು ಉತ್ತರ ಕೊಡೋದಲ್ಲ, ವ್ಯಾಸರೇ ಉತ್ತರ ಕೊಟ್ಟಿದ್ದಾರೆ. ಏನು ಅಂದರೆ, ಹೌದು, ಇಡೀ ಬ್ರಹ್ಮಾಂಡವನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಇಲ್ಲ ಅಂತಲ್ಲ, ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ದೇವರು ಸೃಷ್ಟಿ ಮಾಡಿದ ಬ್ರಹ್ಮಾಂಡದಲ್ಲಿ ಪರಮ ಪವಿತ್ರವಾಗಿ ಕರ್ಮಭೂಮಿ ಅಂತ ಆರಿಸಿದ ಭೂಮಿ ಅಂತಂದರೆ ಅದು ಭಾರತ ಭೂಮಿ. ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತೀವಿ, ಮನೆಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ಕೊಂಡಿರ್ತೀವಿ, ಒಂದು ಅಡಿಗೆ ಮನೆ ಭಾಗ ಮಾಡ್ಕೊಂಡಿರ್ತೀವಲ್ಲ, ಅಡಿಗೆ ಮನೆ ಹೀಗಿರಬೇಕು, ದೇವ್ರ ಮನೆ ಇಲ್ಲಿರಬೇಕು, ಮತ್ತು ಬೆಡ್ರೂಮ್ ಇಲ್ಲಿರಬೇಕು. ಯಾಕೆ ಅಂತಂದರೆ ಒಂದು ಕಾರ್ಯವನ್ನು ಮಾಡುವಾಗ ನಮಗೆ ಬೇರೆ ಕಡೆ ಮಾಡೋದು ಮನಸ್ಸು. ಯಾರಾದರೂ ಬಾತ್ರೂಮಲ್ಲಿ ಅಡಿಗೆ ಮಾಡ್ತಾರೆ, ಮನಸ್ಸೇ ಬರೋದಿಲ್ಲ ನಮಗೆ ಬಾತ್ರೂಮ್ನಲ್ಲಿ ಅಡಿಗೆ ಮಾಡಲಿಕ್ಕೆ, ಅಥವಾ ಅಡಿಗೆ ಮನೆಯಲ್ಲಿ ಹೋಗಿ ನಿದ್ರೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅಂದರೆ ಒಂದೊಂದು ನಮ್ಮ ಕ್ರಿಯೆಗಳಿಗೆ ನಮ್ಮ ಮಾನಸಿಕವಾಗಿರತಕ್ಕಂತಹ ಬದಲಾವಣೆಯ ಉದ್ದೇಶದಿಂದ ನಾವೇ ಒಂದು ವಿಭಾಗಗಳನ್ನು ಮಾಡಿಕೊಂಡಿರ್ತೀವಿ. ನಮ್ಮ ಮನೆಯಲ್ಲಿ ಇದಿರಬೇಕು, ಇದಿರಬೇಕು. ಹಾಗೆ ದೇವರು ಸೃಷ್ಟಿ ಮಾಡಿದ ಮನೆ ಅಂದರೆ ಇದು ಬ್ರಹ್ಮಾಂಡ. ಹಾಗಾದರೆ ಅವನು ಈ ಬ್ರಹ್ಮಾಂಡವೆಂಬ ಈ ಸೃಷ್ಟಿಯಲ್ಲಿ ಅದನ್ನು ಕರ್ಮಭೂಮಿ, ದೇವರು ಮನೆ ಅಂತ ಸೃಷ್ಟಿ ಮಾಡಿದ ಭೂಮಿ ಅಂತಂದರೆ ಅದು ನಮ್ಮ ಭಾರತ ಭೂಮಿ. ಆದ್ದರಿಂದ ಯಾಕೆ ನಮ್ಮ ದೇಶವನ್ನು ಬಿಟ್ಟು ಹೋಗಬಾರ್ದು, ಕರ್ಮವನ್ನು ಇಲ್ಲೇ ಮಾಡಬೇಕು ಅಂತ ಯಾಕೆ ಹೇಳ್ತಾನೆ ದೇವರು ಅಂತಂದರೆ, ಯಾರೂ ಕೂಡ ಬಾತ್ರೂಮ್ನಲ್ಲಿ ಅಥವಾ ಬೆಡ್ರೂಮ್ನಲ್ಲಿ ನೀವು ಹೋಗಿ ದೇವರ ಪೂಜೆ ಆರಾಧನೆ ಮಾಡಲಿಕ್ಕೆ ನಿಮಗಾದ್ರೂ ಮನಸ್ಸು ಬರ್ತದ? ಯಾಕೆಂದರೆ ಅದು ಭೋಗಭೂಮಿ. ಭೋಗಭೂಮಿಯಲ್ಲಿ ಏನು ಕರ್ಮ ಮಾಡಿದರೂ ಕೂಡ ಅದು ನಮ್ಮ ಮನಸ್ಸೇ ಒಪ್ಪೋದಿಲ್ಲ. ಮಾಡ್ತೀರಿ, ಕರ್ಮ ಮಾಡ್ತೀರಿ, ಬೆಡ್ರೂಮಲ್ಲೂ ಪೂಜೆ ತಗೊಳ್ತಾನೆ, ಆದರೆ ದೇವರ ಮನೆಯಲ್ಲಿ ಮಾಡಿದ ಭೂಮಿ, ಆ ಭೂಮಿಯಿಂದ ಬರತಕ್ಕಂತಹ ಮಾನಸಿಕವಾದಂತಹ ಒಂದು ಪ್ರಶಾಂತತೆ ನಮಗೆ ಬೆಡ್ರೂಮಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತದೆ. ಏನ್ರಿ ಹಾಸಿಗೆ ಎಲ್ಲ ಇರ್ತದೆ, ಹೇಗೆ ಪೂಜೆ ಮಾಡಬೇಕು? ಹಾಗೆ ಭೋಗಭೂಮಿಯಲ್ಲಿ ಮಾಡಿದಾಗ ನಮಗೆ ಸಿಗೋದಿಲ್ಲ. ಅದರಿಂದ ಅವೆಲ್ಲ ಭೋಗಭೂಮಿಗಳು. ಕರ್ಮಭೂಮಿ ಅಂತ ಆರಿಸಿದಂತಹ ಯಾವುದು ಅಂತಂದರೆ ಅದು ನಮ್ಮ ಭಾರತ ಭೂಮಿ. ಅದಕ್ಕೋಸ್ಕರ ನಾವು ಮಾಡಿದ ಎಲ್ಲ ಕರ್ಮಗಳು ಅದು ನಮ್ಮ ಭೂಮಿಗೆ ಮೀಸಲಿಡಬೇಕು. ಆದ್ದರಿಂದ ಎಷ್ಟು ದೇವರಲ್ಲಿ ಭಕ್ತಿಯನ್ನು ನಾವು ಮಾಡಬೇಕೋ ಆದ್ದರಿಂದಲೇ ಇಂತಹ ಭಾರತ ಭೂಮಿಯಲ್ಲಿ ದೇವಾನುದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ, ಅವತಾರ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಕೂಡ. ಇದು ಕರ್ಮಭೂಮಿ. ಯಾಕೆ ಸುಲಭವಾಗಿ ಈ ಕರ್ಮಭೂಮಿಯಲ್ಲಿ ನಾವು ಕರ್ಮವನ್ನು ಸಂಪಾದನೆ ಮಾಡಿಕೊಂಡು ಉತ್ತಮವಾದ ಲೋಕವನ್ನು ಪಡೆಯಬಹುದು ಅಂತ ಹೇಳಿ ಈ ಕರ್ಮಭೂಮಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದರಲ್ಲೂ ಮಾನವ ದೇಹ ಬಂದಿದೆ. ಈ ಕರ್ಮಭೂಮಿಯಲ್ಲಿ ಬೇರೆ ದೇಹ ಅಲ್ಲ, ಅದರಲ್ಲೂ ಉತ್ತಮವಾಗಿರ್ತಕ್ಕಂತಹ ಬ್ರಾಹ್ಮಣ ದೇಹ ಬಂದಿದೆ. ಅದನ್ನು ಹೇಳ್ತಾರೆ, ಕರ್ಮಭೂಮಿ ಇಯಂ ತಾತ ಫಲಭೂಮಿ ರಸೋಪರ ಇಹಯತ್ ಕ್ರಿಯತೆ ಕರ್ಮ ತತ್ ಪರತ್ರಯ ಉಪಯುಜ್ಯತೆ. ಇದು ಇಲ್ಲಿಗೆ ಮಾತ್ರ ಅಲ್ಲ, ನಾವು ಮಾಡಿದ ಸತ್ಕರ್ಮಗಳೆಲ್ಲ ನಮಗೆ ಮುಂದಿನ ಉತ್ತಮವಾಗಿರತಕ್ಕಂತಹ ಗತಿಗೆ ಕಾರಣ ಆಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಏನು ತಿಳಿಸ್ಬೇಕು, ನೀವು ವಿದ್ಯೆ ಎಷ್ಟನ್ನು ಸಂಪಾದನೆ ಮಾಡಿರಿ, ಆ ವಿದ್ಯೆಯ ಫಲ ನಮ್ಮ ಭಾರತ ಭೂಮಿಗೆ ಆಗಬೇಕು. ಆ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಅನೇಕ ಉತ್ತಮವಾಗಿರತಕ್ಕಂತಹ ಸಂಸ್ಕಾರಗಳನ್ನು ಕೊಡಬೇಕು. ಇದೆಲ್ಲ ಮಹಾಭಾರತ, ಭಾಗವತ ಇವುಗಳೆಲ್ಲ ಉಪದೇಶ ಮಾಡ್ತದೆ. ಆದ್ದರಿಂದ ನಮ್ಮ ಮಕ್ಕಳ ವಿದ್ಯೆ, ನಮ್ಮ ಈ ಎಲ್ಲ ವಿದ್ಯೆಗಳನ್ನು ತಗೊಂಡು ಇವತ್ತೆಲ್ಲ ಪರದೇಶದವರೆಲ್ಲರೂ ಕೂಡ ಭಾರಿ ಶ್ರೀಮಂತರು ಅಂತ ಅನಿಸ್ಕೊಂಡಿದ್ದಾರೆ, ಭಾರಿ ವಿದ್ಯಾವಂತರು. ಅಲ್ಲಿ ಹೋದವರೆಲ್ಲ ನಮ್ಮ ಸಂತತಿಗಳೇ, ನಮ್ಮ ಭಾರತೀಯ ಸಂತತಿಗಳೇ ಇವತ್ತು ದೊಡ್ಡ ದೊಡ್ಡ ವಿಜ್ಞಾನದ ಒಂದು ಮಹತ್ವದ ಪಟ್ಟಕ್ಕೇರಿ ಎಲ್ಲ ವಿಧವಾಗಿರತಕ್ಕಂಥ ದೇಶಗಳಿಗೂ ಕೂಡ ಇವತ್ತು ಜ್ಞಾನದ ಧಾರೆಯನ್ನು ಕೊಟ್ಟಂತಹ, ಜಗತ್ತಿಗೆ ಗುರುವಾದಂತಹ ಸ್ಥಾನ ಅಂತಂದರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅಂತಹ ಒಂದು ಉತ್ತಮವಾದ ಆ ಕರ್ಮದ ಭೂಮಿಯ ಮಹತ್ವವನ್ನು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿಕೊಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾತ್ ಶರೀರಂ ಯುಂಜೇತ ತಪಸಾ ನಿಯಮೇನ. ಅದರಿಂದ ಈ ಶರೀರದಲ್ಲಿ ಕಷ್ಟ ಸುಖಗಳನ್ನು ತಡೆದುಕೊಂಡು ಹೇಗಾದರೂ ಮಾಡಿ ಈ ಭಗವಂತನನ್ನು ಕೊಟ್ಟ ತಪಸ್ಸು ಅಂತ ಚಿಂತನೆ ಮಾಡಿಕೊಂಡು ಬದುಕಬೇಕಪ್ಪ. ಮೂಲೆ ಆಸ್ತಿಕಸ್ಯ ವೃಕ್ಷಸ್ಯ ಫಲಂ ಶಾಖಸು ದೃಶ್ಯತೆ. ಎಷ್ಟು ಸುಂದರವಾದ ದೃಷ್ಟಾಂತ ಕೊಡ್ತಾ ಇದ್ದಾರೆ ವೇದವ್ಯಾಸದೇವರು. ನೋಡ್ರಿ, ನಾವು ಈ ಭೂಮಿಯಲ್ಲಿ ವೃಕ್ಷಕ್ಕೆ ನೀರು ಹಾಕ್ತೀವಿ, ಹಾಕೋದೆಲ್ಲಿ? ರೆಂಬೆ ಕೊಂಬೆಗಳು ಚೆನ್ನಾಗಿ ಬೆಳೆಯಬೇಕು ಅಂತ ಹೇಳಿ ಅವುಗಳಿಗೆ ನೀರು ಹಾಕ್ತೀವ? ವೃಕ್ಷದ ಮೂಲ ಭಾಗಕ್ಕೆ ಹಾಕ್ತೀವಿ. ಅಲ್ಲಿ ಹಾಕಿದ ನೀರು ರೆಂಬೆ ಕೊಂಬೆಗಳನ್ನೆಲ್ಲ ಚೆನ್ನಾಗಿ ಬೆಳೆಯುವಂತೆ ಮಾಡ್ತೀವಿ. ಹಾಗೆ ಈ ಜಗತ್ತೆಂಬ ವೃಕ್ಷ, ಇದು ಈ ಜಗತ್ತೆಂಬ ವೃಕ್ಷಕ್ಕೆ ಮೂಲ ಯಾರು ಅಂದರೆ ಭಗವಂತ.
ನಮ್ಮ ಎಲ್ಲ ಕರ್ಮಗಳ ಸಮರ್ಪಣೆ ಎಲ್ಲಿ ಆಗಬೇಕು ಅಂತಂದರೆ ಅದು ಭಗವಂತನಿಗೆ ಆಗಬೇಕು. ನಾವು ಮಾಡಿದ ಈ ಶರೀರದಿಂದ ಮಾಡಿದಂತಹ ಏನೇ ಸತ್ಕರ್ಮಗಳಿರಲಿ ಅದು ಭಗವಂತನಿಗೆ ಸಮರ್ಪಿತ ಆಗಬೇಕು. ಕಾಯೇನ ವಾಚ ಮನಸ ಇಂದ್ರಿಯೇವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ, ಅದು ನಾರಾಯಣ ಅವನಿಗೆ ಸಮರ್ಪಿತವಾಗಬೇಕು. ಅವನಿಗೆ ಸಮರ್ಪಿತವಾಯಿತು ಅಂತಂದರೆ ರೆಂಬೆ ಕೊಂಬೆಗಳಂತೆ ಇರತಕ್ಕಂತಹ ಎಲ್ಲ ದೇವತೆಗಳು ತೃಪ್ತರಾಗ್ತಾರೆ. ಒಬ್ಬರಿಗೆ ದೇವದ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಇವತ್ತು ನಮ್ಮ ದೊಡ್ಡ ಒಂದು ಹಿಂದೂ ಸಂಪ್ರದಾಯಕ್ಕೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ಒಂದು ದೊಡ್ಡ ಆಕ್ಷೇಪ ಕೆಲವರು ಮಾಡೋದೇನು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ನಾವು. ಏನ್ರಿ 33 ಕೋಟಿ ದೇವತೆಗಳು, ಯಾರಿಗೆ ಆರಾಧನೆ ಮಾಡಿ, ಒಬ್ಬರನ್ನ ಆರಾಧನೆ ಮಾಡಿದರೆ ಇನ್ನೊಬ್ರಿಗೆ ಸಿಟ್ಟು, ಅದಕ್ಕೆ ನಾವು ಯಾರನ್ನೂ ಆರಾಧನೆ ಮಾಡದೆ ಕೂತ್ಬಿಟ್ಟಿವಿ, ಅದಕ್ಕೆ ನಾಸ್ತಿಕರಾಗಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಕೆಲವರೆಲ್ಲ. 33 ಕೋಟಿ ದೇವರು, ಶಿವನನ್ನು ಆರಾಧನೆ ಮಾಡಬೇಕು, ಸ್ಕಂದನನ್ನು ಗಣಪತಿಯನ್ನು ಆರಾಧನೆ ಮಾಡಬೇಕು, ಸ್ಕಂದನನ್ನು ಆರಾಧನೆ ಮಾಡಬೇಕು, ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಸಿಟ್ಟು, ಯಾರಿಗೂ ಬೇಡ ನಾಸ್ತಿಕರಾಗಿ ಬದುಕಿಬಿಡ್ತೀವಿ, ಕಿರಿಕಿರಿ ಇಲ್ಲ, ಯಾರ ತಂಟೆನೂ ಇಲ್ಲ ಅಂತ ಹೇಳಿ ನಮ್ಮ ಧರ್ಮವನ್ನು ಪರಿತ್ಯಾಗ ಮಾಡಿದಂತಹ ಮೂರ್ಖರಿದ್ದಾರೆ. ಅವರಿಗೆಲ್ಲ ತಿಳಿಸಿ ಹೇಳಬೇಕು. ಹಿಂದೂ ಸಂಪ್ರದಾಯದಲ್ಲಿ ಒಂದು ಕಥೆಯನ್ನು ಕಟ್ತಾರೆ ಎಷ್ಟೋ ಜನ. ಇವತ್ತಿನ ಆಧುನಿಕ ಬುದ್ಧಿಜೀವಿಗಳು ಒಂದು ಕಥೆಯನ್ನು ಹೇಳ್ತಾ ಇರ್ತಾರೆ. ಒಂದು ತೆಪ್ಪದಲ್ಲಿ 3 ಜನ ಇದ್ರಂತೆ, ಬೇರೆ ಬೇರೆ ಮತದವರು, ನಮ್ಮ ಹಿಂದೂ ಮತದವನು ಕೂಡ ಇದ್ರಂತೆ. ತೆಪ್ಪದಲ್ಲಿ ಬಂದಿತ್ತು. ಅವನು ಜೋರು ಇದ್ದಕ್ಕಿದ್ದಾಗೆ ಪ್ರವಾಹ ಬಂತು. ಒಬ್ಬೊಬ್ಬನು ಒಂದೊಂದನ್ನ ಸ್ಮರಣೆ ಮಾಡಿಕೊಂಡು ಅವರವರ ದೇವರನ್ನು ಸ್ಮರಣೆ ಮಾಡಿಕೊಂಡು ನಾನು ನಮ್ಮ ದೇವರು ಕಾಪಾಡ್ತಾನೆ ಅಂತ ಹೇಳಿ ಅವನು ಈಜ್ಬಿಟ್ಟ. ಈಜು ಬರ್ತಿತ್ತೋ ಬಿಡ್ತಿತ್ತೋ, ನಮ್ಮ ದೇವರು ನಮ್ಗೆ ಕಾಪಾಡ್ತಾನೆ ಅಂತ, ಯಾಕೆ ಇರೋರೇ ಒಬ್ಬರು ದೇವರು ಅವರಿಗೆ, ಆದ್ದರಿಂದ ಕಾಪಾಡಿಬಿಟ್ಟ. ಇವನು ನಮ್ಮವನು ಕೂತಿದ್ನಲ್ಲ ಪಾಪ ಹಿಂದೂ ಸಂಪ್ರದಾಯ, ಅವ್ನು 33 ಕೋಟಿ ಯಾವ ದೇವ್ರನ್ನ ಕರೀಲಿ, ಯಾವ ದೇವ್ರನ್ನ ನೆನೆಸಲಿ ಅಂತ. ಯಾಕೆ ಒಬ್ಬ ದೇವ್ರನ್ನ ನೆನಪು ಮಾಡಿಕೊಂಡ್ರೆ ಇನ್ನೊಬ್ಬ ದೇವ್ರಿಗೆ ಸಿಟ್ಟು ಬಂದು ನನ್ನನ್ನು ಮುಡಿಸ್ಬಿಟ್ರೆ ಅಂತ ಚಿಂತನೆ ಮಾಡ್ಕೊಂಡು ಹಾಗೆ ಕೂತ್ನಂತ ಅವನು ಮುನಿಗೋದ. ಹೀಗೆಲ್ಲ ಬುದ್ಧಿಜೀವಿಗಳು ಕಥೆಯನ್ನು ಹೇಳ್ತಾರೆ. ಇದೆಲ್ಲ ದಾರಿ ತಪ್ಪಿಸುವಂತಹ ರೀತಿ. ಅದು ಅಲ್ಲ ಶಾಸ್ತ್ರ ಹೇಳೋದು. ಶಾಸ್ತ್ರ ಹೇಳೋದೇನು ಗೊತ್ತಾ, ಬೇರೆ ಸಂಸ್ಕೃತಿಯಲ್ಲಿ ಇಲ್ಲದೇ ಇರತಕ್ಕಂತಹದ್ದೇನಲ್ಲ, ನಮ್ಮದನ್ನೇ ತಗೊಂಡು ಅಪಹರಣ ಮಾಡಿದ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬನೇ ದೇವರು, ಏಕೋ ದೇವ ಸರ್ವದೇವೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಒಬ್ಬನೇ ಒಬ್ಬನ ದೇವರು, ಅನಂತ ದೇವರು ನಮ್ಮಲ್ಲೆಲ್ಲ. ಬೇರೆ ದೇವತೆಗಳೆಲ್ಲ ಭಗವಂತನ ಪರಿವಾರದವರು. ಒಬ್ಬನೇ ಒಬ್ಬನ ದೇವರು, ಅವರಿಗೆ ನಾರಾಯಣ ಅಂತನೂ ಹೆಸರು, ಅವನಿಗೆ ಶಿವ ಅಂತನೂ ಹೆಸರು, ಭಗವಂತನಿಗೆ ಎಲ್ಲ ನಾಮನೂ ಹೆಸರು. ಶಿವ ಅಂದ್ರೂ ಭಗವಂತನೇ, ನಾರಾಯಣನೇ. ನೀವು ಬ್ರಹ್ಮ ಅಂತ ಕರೀರಿ, ಅವನು ನಾರಾಯಣನೇ. ಎಲ್ಲ ಶಬ್ದಗಳಿಂದ ವಾಚ್ಯನಾಗಿರ್ತಕ್ಕಂಥವನು ಒಬ್ಬನೇ, ಅವನು ವಿಷ್ಣು. ಏಕೋ ದೇವ, ಅದರಿಂದ ಅನೇಕದಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮ ಒಂದೇ ತತ್ವ, ಮುಖ್ಯವಾದ ತತ್ವ ಜಗತ್ತಿನಲ್ಲಿ ಒಬ್ಬನೇ ಒಬ್ಬನು, ಸರ್ವೋತ್ತಮ ದೇವತೆ ಒಬ್ಬನೇ. ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಬ್ಬ, ನೀವು ಮತಗಳನ್ನು ಸ್ವೀಕಾರ ಮಾಡಿರಿ, ವಿಶಿಷ್ಟಾದ್ವೈತ ಅದ್ವೈತ ಎಲ್ಲ ಮತಗಳಲ್ಲೂ ಹೇಳ್ತಕ್ಕಂಥದ್ದು ಒಂದೇ ಒಂದು ತತ್ವ, ಒಂದೇ ಒಂದು ಪರಮಾತ್ಮ ತತ್ವ, ಒಂದೇ ಮುಖ್ಯವಾದ ತತ್ವ. ಉಳಿದಿದ್ದೆಲ್ಲವೂ ಕೂಡ ಅಸ್ವತಂತ್ರ ತತ್ವಗಳು. ಅಂದರೆ ಬೇರೆ ದೇವತೆಗಳೆಲ್ಲ ಅಸ್ವತಂತ್ರರು, ಪರಮಾತ್ಮ ಒಬ್ಬನೇ ಮುಖ್ಯ, ಅವನ ಅಧೀನರಾಗಿ ಎಲ್ಲರೂ ಕೂಡ ಇರ್ತಕ್ಕಂಥವ್ರು. ಅದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಶಿವ, ರುದ್ರ, ಗಣಪತಿ ಇದೆಲ್ಲವೂ ಕೂಡ ಒಬ್ಬನನ್ನೇ ಹೇಳ್ತಾ ಇದೆ. ಬೇರೆ ಬೇರೆಯವ್ರನ್ನ ಹೇಳೋದಕ್ಕೆ ಕಾಣಿಸುತ್ತೆ, ಆದರೆ ನಿಜವಾಗಿಯೂ ಅದರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನೇ ಅದು ಚಿಂತನೆ ಮಾಡಿಕೊಡ್ತಾ ಇದೆ. ಆದರೆ ಅವರೆಲ್ಲ ಆ ಶಬ್ದಗಳಿಂದ ಕರೆಸ್ಕೊಳ್ತಾ ಇರ್ತಾರೆ. ಒಂದು ತೆಂಗಿನಕಾಯಿ ಇರ್ತದೆ. ತೆಂಗಿನಕಾಯಿ ಅಮ್ಮ ತೋರಿಸ್ತಾಳೆ, ತೆಂಗಿನಕಾಯಿ ಯಾವುದು ಅಂತ ಮಗುವಿಗೆ ಪರಿಚಯ ಮಾಡಿಸ್ಬೇಕಾದ್ರೆ ದೊಡ್ಡ ಕಾಯಿ ಇದು ನೋಡಪ್ಪ ತೆಂಗಿನಕಾಯಿ. ತೆಂಗಿನಕಾಯಿ ಅಂದ ತಕ್ಷಣ ಆ ತೆಂಗಿನಕಾಯಿ ತೊಗೊಂಡು ಬರ್ತದೆ ಆ ಹುಡುಗ. ಅವಳೇನು ಮಾಡ್ತಾಳೆ, ಆ ತೆಂಗಿನಕಾಯಿನೆಲ್ಲ ಸಿಪ್ಪೆ ಸುಲಿದು ಬಿಡ್ತಾಳೆ. ಸಿಪ್ಪೆ ಸುಲಿದ ತಕ್ಷಣ ಇದೇ ನಮ್ಮ ಒಳಗಡೆ ಇದು ತೆಂಗಿನಕಾಯಿ, ಮತ್ತು ಅದು ತೆಂಗಿನಕಾಯಿ, ಅದು ಸಿಪ್ಪೆ. ಆದರೆ ಮೊದಲಿಗೆ ಅದನ್ನೇನಂತ ಕರೆದಿದ್ವಿ, ತೆಂಗಿನಕಾಯಿ ಅಂತ ಹೇಳಿದ್ವಿ. ಎಲ್ಲ ಜಿಬ್ರ ತೆಗೆದು ಒಳಗಡೆ ಕಾಯಿ ಇತ್ತು, ಅದೇನದು ತೆಂಗಿನಕಾಯಿ. ಆ ತೆಂಗಿನಕಾಯಿ ಆದಮೇಲೆ ಮತ್ತೆ ಒಡೆದ ತಕ್ಷಣ ಕೊಬ್ಬರಿ ಇತ್ತು. ಇದೇನಿದು, ಇದು ತೆಂಗಿನಕಾಯಿ, ಕೊಬ್ಬರಿ, ತೆಂಗಿನಕಾಯಿ ಕೊಬ್ಬರಿ. ಮತ್ತು ಅದು ತೆಂಗಿನಕಾಯಿ, ಇದು ತೆಂಗಿನಕಾಯಿ. ಕೊಬ್ಬರಿ ಇತ್ತು, ಕೊಬ್ಬರಿನ ಬಹಳ ತುರಿದು ಹಾಲು ಮಾಡಿದ್ದು. ಇದೇನು, ಅದು ನಿಜವಾದ ರಸ, ಅದು ತೆಂಗಿನಕಾಯಿ. ಹಾಗಾದರೆ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ತೆಂಗಿನಕಾಯಿ ಅಂತ ಕರೆದ್ವಿ, ಅದ್ರ ಮೇಲೆ ಇರ್ತಕ್ಕಂಥ ಚರಟ, ಆ ಕಾಯಿ, ಆ ಗಿಟಕ ಅದನ್ನೂ ತೆಂಗಿನಕಾಯಿ ಅಂತ ಕರೆದ್ವಿ. ಅದ್ರ ಒಳಗಡೆ ಇರ್ತಕ್ಕಂಥ ಕೊಬ್ಬರಿ ಅದನ್ನೂ ತೆಂಗಿನಕಾಯಿ ಅಂತ ಕರೆದ್ವಿ. ಅದ್ರ ಮುಖ್ಯವಾದ ತೆಂಗಿನಕಾಯಿ ಯಾವುದು?
ಅಂತಂದರೆ ಅದರ ಒಳಗಡೆ ಇರುವಂತಹ ರಸ ಏನಿದೆ ಅದು ನಿಜವಾದ ತೆಂಗಿನಕಾಯಿ. ಯಾಕೆಂದರೆ ಆ ಕೊಬ್ಬರಿಯನ್ನು ಹಿಂಡಿ ಅದು ಚರಟವನ್ನು ಬಿಸಾಕ್ತಾಳದು. ಹಾಗಾದರೆ ಅಮ್ಮ ತೆಂಗಿನಕಾಯಿ ಬಿಸಾಕಿದಲ್ಲ ಅಂದರೆ ಅದು ತೆಂಗಿನಕಾಯಿ ಬಿಸಾಡಿದ್ದಲ್ಲ, ನಿಜವಾಗಿ ರಸ ಅದೇ ತೆಂಗಿನಕಾಯಿ. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ರಸ ಅಂದರೆ ಸಾರಭೂತನಾಗಿ ಯಾರಿರ್ತಾನೋ ಅವನೇ ಆ ಶಬ್ದದಿಂದ ಮುಖ್ಯದಿಂದ ವಾಚ್ಯ ಅಂತ ಅರ್ಥ. ಹಾಗೆ ಬ್ರಹ್ಮ, ರುದ್ರ, ನಾನಾ ವಿಧವಾದ ದೇವತೆಗಳು ಇವರೆಲ್ಲರಲ್ಲೂ ಕೂಡ ಒಬ್ಬ ದೇವತೆಯೇ ಇದ್ದಾನೆ. ಅದು ಏಕೋ ದೇವ ಸರ್ವದೇವೇಶು ಕೂಡ, ಒಬ್ಬನೇ ದೇವರು, ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಅವನು ಬ್ರಹ್ಮನಲ್ಲಿದ್ದಾಗ ಅವನನ್ನು ಬ್ರಹ್ಮ ಅಂತ ಕರಿತೀವಿ, ರುದ್ರನಲ್ಲಿದ್ದಾಗ ಶಿವ ಅಂತ ಕರಿತೀವಿ, ಹಾಗೆ ಸ್ಕಂದನಲ್ಲಿದ್ದಾಗ ಸ್ಕಂದ ಅಂತ ಕರಿತೀವಿ, ಗಣಪತಿಯಲ್ಲಿದ್ದಾಗ ಗಣಪತಿ ಅಂತ ಕರಿತೀವಿ. ಒಬ್ಬನೇ ದೇವರು. ಅದರಿಂದ ಸ್ವತಂತ್ರನಾಗಿರ್ತಕ್ಕಂತಹ ವ್ಯಕ್ತಿ ಭಗವಂತ ಒಬ್ಬನೇ. ಉಳಿದೆಲ್ಲರೂ ಕೂಡ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ನಮ್ಮ ತೃಣಾದಿ ಪರ್ಯಂತರರಾದ ಜೀವರವರೆಗೂ ಕೂಡ ಎಲ್ಲರೂ ಅಸ್ವತಂತ್ರರು. ದೇವರು ಒಬ್ಬನೇ ಸ್ವತಂತ್ರ ಅನ್ನೋ ತತ್ವ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದು ಶಾಸ್ತ್ರಗಳು, ವೇದಗಳು ಘೋಷಣೆ ಮಾಡಿರತಕ್ಕಂತಹ ತತ್ವ. ಇದನ್ನು ಅರಿತುಕೊಂಡಾಗ ನಮ್ಮ ಮಕ್ಕಳಿಗೆ ಇದರ ಜವಾಬ್ದಾರಿ, ಇದರ ಮಹತ್ವ ಅರಿಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನೋಡ್ರಿ, ಒಬ್ಬ ದೇವರಿಗೆ, ಆದ್ದರಿಂದ ಯಾರಿಗೆ ಪೂಜೆ ಮಾಡಬೇಕು ಅಂತಿಲ್ಲ. ಆಕಾಶ ಪತಿತಂತೋಯಂ ಯಥಾ ಗಚ್ಚತಿ ಸಾಗರೆ ಸರ್ವದೇವ ನಮಸ್ಕಾರ ಕೇಶವಂತ. ನೀವು ಯಾವುದೇ ದೇವರಿಗೆ ನಮಸ್ಕಾರ ಮಾಡಲಿ, ಅದು ಎಲ್ಲಿ ಹೋಗ್ತದೆ, ಸೇರ್ತದೆ? ಸೀದಾ ವಿಷ್ಣುವಿಗೆ ಹೋಗ್ತದೆ. ಹೇಗೆ ಮೂಲದಲ್ಲಿ ಹಾಕಿದ ವೃಕ್ಷಕ್ಕೆ ನೀರು ರೆಂಬೆ ಕೊಂಬೆಗಳಿಗೆ ಹೋಗಿ ಅವುಗಳನ್ನೆಲ್ಲ ಫಲಪುಷ್ಪ ಭರಿತವಾಗುವಂತೆ ಮಾಡುವಂತೆ ದೇವರಿಗೆ ಸಮರ್ಪಣೆ ಮಾಡಿದ ಕರ್ಮಗಳು ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆಲ್ಲರಿಗೂ ಕೂಡ ಅದು ಸಮರ್ಪಿತವಾಗಿ ಅವರ ಅನುಗ್ರಹವನ್ನು ಕೂಡ ಉಂಟು ಮಾಡುವಂತೆ ಮಾಡ್ತದೆ. ದೇವರನ್ನು ಆರಾಧನೆ ಮಾಡಿದರೆ ನಿಮಗೆ ಯಾಕೆ, ವಿಷ್ಣುವನ್ನು ಆರಾಧನೆ ಮಾಡಿದರೆ ನಮ್ಗೆ ಸಿಟ್ಟಿಲ್ಲ. ನೀರು ಹಾಕಿದ್ದು ಎಲ್ಲಿಗೆ? ಬುಡಕ್ಕೆ. ಫಲ ಕೊಡೋದು ಯಾವುದು? ಕೊಂಬೆಗಳು. ಹೌದಾ? ಹಾಗೆ ದೇವರಿಗೆ ನಮಸ್ಕಾರ ಮಾಡಿದರೆ ನಾವು ಇಲ್ಲ ಫಲ ಕೊಡೋದು ಕೊಂಬೆ, ಆದ್ದರಿಂದ ಅದಕ್ಕೆ ನೀರು ಹಾಕ್ತೇವೆ ಅಂತಂದರೆ ನೀರು ಚೆಲ್ಲ ಹೋಗುತ್ತೆ, ಅವಾಗ ವೃಕ್ಷನೂ ಬೆಳೆಯೋದು. ಹಾಗೆ ಬರೀ ಇತರ ದೇವತೆಗಳನ್ನು ಆರಾಧನೆ ಮಾಡಿದರೆ ಫಲ ಸಿಗೋದಿಲ್ಲ. ಮೂಲಕ್ಕೆ ಆರಾಧನೆ ಮಾಡಬೇಕು, ಅವರ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನು ಮಾಡಬೇಕು. ಆವಾಗ ಮಾತ್ರ ರೆಂಬೆ ಕೊಂಬೆಗಳಂತೆ ಇರ್ತಕ್ಕಂತಹ ಎಲ್ಲ ದೇವತೆಗಳು ತೃಪ್ತರಾಗಿ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಈ ತತ್ವವನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಮೂಲೆ ಸಿಕ್ತಸ್ಯ ವೃಕ್ಷಸ್ಯ ಫಲಂ ಶಾಖಸು ದೃಶ್ಯತೆ ಯಥಾಶಕ್ತಿ ಪ್ರಯಚ್ಛೇತ ಸಂಪೂಜ್ಯಾಭಿ ಪ್ರಣಮ್ಯಚ. ಅದರಿಂದ ನಮ್ಮ ಪೂಜೆ, ಆರಾಧನೆ ಎಲ್ಲವೂ ಕೂಡ ಮೂಲ ಇರಬೇಕು. ಯಾಕ್ರಿ ದೇವರೇ ಯಾಕೆ ಮೂಲ? ಕೃಷ್ಣ ಗೀತೆಯನ್ನು ಹೇಳಿದ್ದಾನೆ, ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಸಾಮಾನ್ಯ ಈ ಜಗತ್ತೆಂಬ ವೃಕ್ಷಕ್ಕೆ, ಈ ನಮಗೆ ಕಾಣುವ ವೃಕ್ಷಕ್ಕೆ ಮೂಲ ಎಲ್ಲಿರ್ತದೆ? ಬುಡದಲ್ಲಿರ್ತದೆ. ನೀರು ಹಾಕೋದು ಎಲ್ಲಿ? ಬುಡದಲ್ಲಿರ್ತದೆ. ಪಾದಪ ಅಂತ ಹೆಸರು. ಪಾದಗಳಿಂದ ನೀರನ್ನು ಸ್ವೀಕಾರ ಮಾಡ್ತದೆ. ಆದರೆ ಜಗತ್ತೆಂಬ ವೃಕ್ಷ ಇದೆ ಅಲ್ಲ, ಇದು ಹೇಗಿದೆ ಅಂತಂದರೆ ಇದಕ್ಕೆ ಮೂಲ ಮೇಲ್ಗಡೆ ಇದೆ. ಭಗವಂತ ಎಲ್ಲಿದ್ದಾನೆ? ಮೇಲ್ಗಡೆ ಇದೆ. ಹಾಗಾದರೆ ಊರ್ಧ್ವ ಮೂಲಂ ಅಧಶಾಖಂ, ರೆಂಬೆ ಕೊಂಬೆಗಳೆಲ್ಲ ಎಲ್ಲಿದೆ? ಈ ಜಗತ್ತಿನಲ್ಲಿ ಹರಡಿದೆ. ಅಧಶಾಖಂ ಅಶ್ವತ್ಥಂ, ನಾಶವಿಲ್ಲದೆ ಇರತಕ್ಕಂತಹ ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದಸಿ. ಇದೇ ಪುರುಷೋತ್ತಮ ಯೋಗ ಅಂತ ಕೃಷ್ಣ ಗೀತೆಯಲ್ಲಿ ತನ್ನ ಅದ್ಭುತವಾದ ವಿಭೂತಿ ರೂಪವನ್ನು ಈ ಬ್ರಹ್ಮಾಂಡದಲ್ಲಿ ಅಡಗಿಸಿಟ್ಟಿದ್ದಾನೆ. ಅದಕ್ಕೆಲ್ಲ ಮೂಲ ನಾನಾಗಿದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ಸಮರ್ಪಣೆ ಎಲ್ಲ ದೇವರಿಗಾಗಬೇಕು. ಪರಸ್ಮೈ ಸನ್ನಿಧಿವೇದೆಯದು. ಆ ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ಕರ್ಮಗಳೆಲ್ಲವೂ ಕೂಡ ಫಲಪ್ರದವಾಗ್ತಕ್ಕಂಥದ್ದಾಗುತ್ತೆ. ಕಾಲೇ ಪಾತ್ರೇ ಚ ಹೃಷ್ಟಾತ್ಮ ರಾಜನ್ ವಿಗತಮತ್ಸರ ಸತ್ಯವಾದಿ ಲಭೇತಾಯು ಅನಾಯನ ಸಮಾನಯಮಯಂ. ಯೋಗ್ಯ ಕಾಲದಲ್ಲಿ ಯೋಗ್ಯ ಪಾತ್ರನಿಗೆ ಯಾವ ಮಾತ್ಸರ್ಯ ಇಲ್ಲದೇನೆ ದಾನವನ್ನು ಮಾಡಿರಿ, ಸತ್ಕರ್ಮಗಳನ್ನು ಮಾಡಿರಿ. ಕಷ್ಟಗಳು ಬಂದಾಗ ದೇವರು ದಾನ, ಧರ್ಮ ಇವುಗಳನ್ನು ಮಾಡಿದಾಗ ನಮ್ಮ ತಾಪಗಳನ್ನು ಪರಿಹಾರ. ಅದು ಯೋಗ್ಯ ಕಾಲ ನೋಡಬೇಕು. ಯೋಗ್ಯವಾದ ಕಾಲ, ಅಧಿಕ ಮಾಸ ಕಾಲ, ಉತ್ತಮರಾದ ಪಾತ್ರರು, ಜ್ಞಾನಿಗಳು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಯಾವ ಮಾತ್ಸರ್ಯ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಅಂತ ಮಾಡಬಾರದು. ಜೀವನದಲ್ಲಿ ನಮ್ಮ ಕರ್ತವ್ಯ ಎಲ್ಲ 4 ಮಂದಿಗೆ ದೇವರು ಅವರ ಅಂತರ್ಯಾಮಿಯಾದ ಭಗವಂತ ತೃಪ್ತನಾಗಲಿ ಅನ್ನೋ ಉದ್ದೇಶದಿಂದ ಮಾಡತಕ್ಕಂತಹ ಒಂದು ಕಾರ್ಯ. ಹೀಗೆ ಮಾಡಬೇಕು ಅಂತ ಹೇಳಿ ತಾನು ಯಾವ ಅಕ್ಲೇಶವನ್ನು, ಕ್ಷೇಮವನ್ನು ತಾನು ಪಡೀತಕ್ಕಂಥವನಾಗ್ತಾನೆ. ಆ ಅಕ್ಲೇಶವನ್ನು ಮತ್ತು ಕ್ಷೇಮವನ್ನು ಅವುಗಳನ್ನು ಪಡೀತಕ್ಕಂಥವನಾಗ್ತಾನೆ. ಅಕ್ರೋಧನು ಅನಸೂಯಶ್ಚ ನಿರ್ವೃತ್ತಿಂ ಲಭತೆ ಪರಾಂ ದಾಂತಹ ಶಮಪರಃ ಶಶ್ವತ್ ಪರಿಕ್ಲೇಶಂ ನ ವಿದ್ಯತಿ. ಹೀಗೆ ಕ್ರೋಧನೈತರಾಗಿ ದಮ ಇಲ್ಲದೇನೆ, ಇಂದ್ರಿಯ ನಿಗ್ರಹ ಇಲ್ಲದೇನೆ, ತಾನು ನಾನಾ ವಿಧವಾದ ಕ್ಲೇಶಕ್ಕೆ ಒಳಗಾಗದೇನೆ ಜೀವನವನ್ನು ಸಾಗಿಸಿ ತನ್ನ ದುಃಖಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕಪ್ಪ ಅಂತ ಆ
ವೇದವ್ಯಾಸ ದೇವರು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಕ್ಕಂಥವರಾಗ್ತಾರೆ. ಆವಾಗ ಅವನು ಕೇಳ್ತಾನೆ, ಯುಧಿಷ್ಠಿರ, ಈ ದಾನ ಧರ್ಮ ತಪಸ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿದ್ರಿ, ಇದರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದಾಗ, ಶ್ರೇಷ್ಠವಾದದ್ದು ಯಾವುದು, ಕಷ್ಟ ಯಾವುದು ಅಂತಂದರೆ ದಾನ ಬಹಳ ಕಷ್ಟ, ಶ್ರೇಷ್ಠವೂ ಹೌದು ಕಷ್ಟವೂ ಹೌದು. ಯಾಕೆ? ಅದಕ್ಕೆ ವೇದವ್ಯಾಸ ದೇವರು ಹೇಳುವಂತಹ ಮಾತು ನೋಡ್ರಿ, ರಾಜನ್ ಪ್ರತ್ಯಕ್ಷಮೈವೇ ದೃಶ್ಯತೆ ಲೋಕಸಾಕ್ಷಿಕಂ ಪರಿತ್ಯಜ್ಯ ಪ್ರಿಯಾನ್ ಪ್ರೀಣಾನ್ ಧನಾರ್ಥಂ ರಣಾರ್ಥಂ ಹಿ ರಣಚಿರಂ. ಎಷ್ಟು ಬೇಕಾದಷ್ಟು ಇರ್ತದೆ, ಮನಃಪೂರ್ವಕವಾಗಿ ದಾನ ಮಾಡುವ ಮನಸ್ಸು ಯಾರಿಗೂ ಬರುವುದಿಲ್ಲ. ಏನಾಗಿರ್ತದೆ ಅಂತಂದರೆ, ಎಷ್ಟೇ ದಾನ ಮಾಡುವ ಬುದ್ಧಿ ಇದ್ದರೂ ಕೂಡ ಆದಮೇಲೆ ಹಂಗಿಸ್ಕೊಳ್ತೀವಿ, ನಾವೇ ಕೊಟ್ಟಿದ್ದು ಅಂತ. ಅದೆಲ್ಲ ದಾನದ ಫಲಗಳನ್ನೆಲ್ಲ ಕಚ್ಕೊಂಡ್ಬಿಡ್ತೀವಿ. ಒಬ್ರು ಯಾರೋ ಇದರ ಬೇಕಾದಷ್ಟು ದಾನ, ಯಾರೋ ದೋತ್ರ ದಾನ ಮಾಡಿದ್ರು. ದೋತ್ರ ದಾನ ಮಾಡಿದ ಮೇಲೆ ಪಾಪ ಬ್ರಾಹ್ಮಣರು ಅದನ್ನು ಉಟ್ಕೊಂಡ್ಬಂದಿದ್ರು. ನೋಡ್ರಿ, ನಾವೇ ದಾನ ಮಾಡಿರೋದು, ಉಟ್ಕೊಂಡ್ಬಂದಿದ್ದಾರೆ ನೋಡ್ರಿ, ನಾವೇ ಕೊಟ್ಟಿದ್ದದು. ನೀವು ಮಾಡಿದ ದಾನ ಎಲ್ಲ ಹೋಗ್ಬಿಡ್ತದೆ ಫಲ. ದಾನ ಅನ್ನೋ ಶಬ್ದಕ್ಕೆ ಹೇಳಬೇಕಾದ್ರೆ ಹೇಗಿರ್ತದೆ? ಸ್ವಸ್ವತ್ವ ಧ್ವಂಸ ವಿಶಿಷ್ಟ ಪರಸ್ವತ್ವಾಪಾದನ, ಇದು ದಾನ ಅಂತ. ನಮ್ಮ ಸ್ವಾಮಿತ್ವ ಅದರಲ್ಲಿ ಸಂಪೂರ್ಣ ನಾಶ ಆಗಬೇಕು, ನಮ್ಮ ಇಚ್ಛೆ ಬರಬಾರ್ದು. ಇನ್ನೊಬ್ಬರ ಸ್ವಾಮಿತ್ವ ಅದರಲ್ಲಿ ಬರಬೇಕು ಅಂತ ಇಚ್ಛೆ ಇರಬೇಕು. ಅದು ಎಂದಿಗೂ ನಮ್ಮದಲ್ಲ. ದತ್ತಂ ನಮಮ ಅಂತ ಅಭಿಮಾನ ಬಿಟ್ಟುಬಿಟ್ರೆ ಏನಾದರೂ ಕೂಡ ಅದರ ಬಗ್ಗೆ ಅಭಿಮಾನ ಇರಬಾರ್ದು. ನಾವೇ ಕೊಟ್ಟಿವಿ ನೋಡ್ರಿ ದಾನ, ಹಾಗೆ ಮಾಡಿದ್ವಿ, ಮಾರಿದ ಮೇಲೆ ಇರೋದಿಲ್ಲ. ಈಗ ನೋಡ್ರಿ, ಏನೋ ಒಂದು ಮನೆ ತೊಗೊಂಡಿರ್ತಾನೆ, ಅದಕ್ಕೆ ಆ ಮನೆಗೆ ಮಳೆ ಹೊಡಿಲಿಕ್ಕೂ ಬಿಟ್ಟಿರಲ್ಲ ಮೊದಲಿಗೆ. ಆದರೆ ಅದರಲ್ಲಿ ಯಾರು ನನ್ನ ಮಳೆ ಹೊಳಿಬಾರ್ದು, ನನಗೆ ಮಳೆ ಹೊಡೆದಂಗಾಗುತ್ತೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಾನೆ. ಅದನ್ನೇ ಮಾರಿದ, ಇನ್ನೊಬ್ಬನಿಗೆ ಮಾರಿದಾಗ ಏನನ್ನ ಮಾಡ್ಕೊಳ್ರಿ, ನನಗೇನು ಸಂಬಂಧ ಅಂತ ಅಂದ್ಬಿಟ್ಬಿಡು. ಏನನ್ನು ಮಾಡಿಕೊಳ್ಳಿ, ನನಗೆ ಸಂಬಂಧ ಇಲ್ಲ, ಯಾಕೆ ನಾನು ಬಿಟ್ಟುಬಿಟ್ಟಿದ್ದೀನಿ, ಅದು ನಂದಲ್ಲ, ನಾನು ಸಂಪೂರ್ಣವಾಗಿ ನನಗೆ ಬರಬೇಕಾದ ದುಡ್ಡು ನನಗೆ ಬಂದುಬಿಟ್ಟಿದೆ, ಹಾಗೆ ಮಾಡ್ತಾನಲ್ಲ. ಹಾಗೆ ಆ ಭಾವನೆ ದಾನ ಕೊಟ್ಟಾಗಿರ್ಬೇಕು. ಇದು ಅವರಿಗೆ ಸಮರ್ಪಿತವಾಗಿದೆ, ಇದು ನಂದಲ್ಲ ಅನ್ನೋ ಸ್ವಭಾವ ಬರಬೇಕು. ನಮ್ದು ಹಾಗಿರೋದಿಲ್ಲ. ನಾವೇನು ಮಾಡಿದರೂ ಕೂಡ ನಾನು ಮಾಡಿದೆ ಅನ್ನೋ ಚಿಂತನೆ ಬಂತು ಅಂತಂದರೆ ನಾವು ಮಾಡಿದ ದಾನ ಅದು ಸಂಪೂರ್ಣವಾಗಿ ವ್ಯರ್ಥವಾಗೋಗುತ್ತೆ. ಇದು ಬಹಳ ಕಷ್ಟ, ಅದಕ್ಕೆ ದಾನ ಮಾಡುವುದು ಬಹಳ ಕಷ್ಟ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಹೇಳ್ತಾರೆ. ಒಂದು 4 ಮಂದಿ ಇದ್ರಂತೆ, ನಾರದರು ಕೂಡಿಸ್ಕೊಂಡು ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಪ್ರತರ್ಧನ, ಆ ಮೊದಲಾಗಿರ್ತಕ್ಕಂಥ ಶಿವಿ ಚಕ್ರವರ್ತಿ, ಇವರೆಲ್ಲರೂ ಕೂಡ 4 ಮಂದಿ ಇದ್ರು. ಕೇಳಿದಾಗ ನಾರದರು, ಯಾರು ಸ್ವರ್ಗದಲ್ಲಿ ಜಾಸ್ತಿ ಹೊತ್ತಿರ್ತಾರೆ, ಯಾರು ಸ್ವರ್ಗದಲ್ಲಿ ಜಾಸ್ತಿ ಇರೋದಿಲ್ಲ ಅಂತ ದೊಡ್ಡ ಜಿಜ್ಞಾಸೆ ಬಂತು. ಒಬ್ಬೊಬ್ಬರು ಹೇಳಿದರು. ಒಬ್ಬನಂದ, ಇವನಂತರೂ ಬೇಗ ಬೀಳ್ತಾನೆ, ಒಬ್ಬನ ಅಷ್ಟಕ್ರೀತಿ ಅಂತ, ಅವನು ಬೇಗ ಬಿಟ್ಬಿಡ್ತಾನೆ ಸ್ವರ್ಗದಿಂದ. ಯಾಕೆ ಅಂತಂದರೆ, ಅವನು ಯಾಕೆ ಬೇಗ ಬೀಳ್ತಾನೆ ಅಂತಂದರೆ, ದಾನ ಕೊಟ್ಟ ಮೇಲೆ ಬೇಕಾದಷ್ಟು ದಾನ ಮಾಡ್ತಾ ಇದ್ದ. ದಾನ ಕೊಟ್ಟ ಮೇಲೆ ನಾನು ದಾನ ಮಾಡಿದೆ, ಇಂಥವರಿಗೆ ಇದನ್ನು ದಾನ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದ. ಅಂತ ಹೇಳ್ಕೊಳ್ಳೋರು ಬೇಗ ಸ್ವರ್ಗದಿಂದ ಚ್ಯುತರಾಗ್ತಾರೆ. ಇನ್ನು ಕೆಲವರು, ಇನ್ನೊಬ್ಬನಿದ್ದಂತೆ, ಅವನು ಬೇಕಾದಷ್ಟು ದಾನ ಮಾಡ್ತಾ ಇದ್ದ. ದಾನ ಮಾಡಿದ ಮೇಲೆ ಎಷ್ಟು ದಾನ ಮಾಡಿ ಭಾಳ ಅಂತೂ ಸಾಕಾಯ್ತಪ್ಪ ಇವ್ರ ಪೀಡೆ, ಅಂತೂ ನನಗೆಲ್ಲ ಮುಗೀತು, ಇವತ್ತಿಗೆ ನಾನು ಆರಾಮಾದೆ, ಎಲ್ಲ ದಾನ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಬಾರ್ದು ನಾನು. ಅಂದರೆ ಒಂದು ರೀತಿ ಪೀಡೆ ಅಂತ, ಯಾವುದೋ ಒಂದು ಮಾನಸಿಕ ಅಂತ, ಅಂತೂ ಬಂದ್ರಲ್ಲಪ್ಪ ಇವತ್ತು ಅಧಿಕ ಮಾಸ ಬಂದುಬಿಟ್ಟಿದೆ, ಕೊಡಬೇಕು ಅಂತ ಹೇಳಿದ್ದಾರೆ, ಕೊಡಬೇಕಲ್ಲ ಅಂತ ಒಂದು ಮಾನಸಿಕವಾದ ಪೀಡೆಯಿಂದ ಈ ದಾನ ಮಾಡ್ತಾ ಇರ್ತಾರಲ್ಲ, ಅಂಥವರು ಕೂಡ ಸ್ವರ್ಗದಿಂದ ಚ್ಯುತರಾಗ್ತಾರೆ. ಇನ್ನು ಕೆಲವರು ದಾನ ಮಾಡ್ತೀನಿ ಅಂತ ಭಾರಿ ಆಶ್ವಾಸನೆ ಮಾಡಿರ್ತಾರೆ. ಇಂಥವು ಕೊಡ್ತೀವಿ, ರಾಜಕಾರಣಿಗಳೆಲ್ಲ ಎಲ್ಲ ಫ್ರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮೋಸ ಮಾಡಿಬಿಟ್ರೆ ಹೇಗಾಗಿರ್ತದೋ ಹಾಗೆ ದಾನ ಕೊಡ್ತೀವಿ ಅಂತ ಔಪಚಾರಿಕವಾದ ಮಾತುಗಳನ್ನು ಆಡಿ ದಾನ ಕೊಡದೇ ಇರ್ತಾರಲ್ಲ, ಅಂಥವರೆಲ್ಲ ಬೇಗ ಸ್ವರ್ಗದಿಂದ ಚ್ಯುತರಾಗಿ ಬೀಳ್ತಾರೆ ಅಂತ ಹೇಳಿದರು. ಅದರಿಂದ ದಾನ ಮಾಡೋದು ಬಹಳ ಕಷ್ಟ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಯಜ್ಞ, ದಾನ, ತಪಸ್ಸುಗಳಲ್ಲಿ ಯಾವುದು ಕಷ್ಟ ಅಂತಂದರೆ ತಪಸ್ಸು ಬೇಕಾದ್ರೆ ಮಾಡ್ಬೋದು, ಆದರೆ ದಾನ ಮಾತ್ರ ಬಹಳ ಕಷ್ಟ. ಅಂತಹ ಪರಿಶುದ್ಧವಾದ ಮನೋಭಾವನೆಯಲ್ಲಿ ದಾನ ಮಾಡೋದಿದೆ ಅಲ್ವಾ, ಅದು ಬಹಳ ಕಷ್ಟ. ತಸ್ಮಾತ್ ದುಃಖಾರ್ಜಿತ ಸೇವ, ಏಕೆಂದ್ರೆ ಇವನು ಬಹಳ ಕಷ್ಟಪಟ್ಟು ಇವನು ಸಂಪಾದನೆ ಮಾಡಿರ್ತಾನೆ, ಅದು ಇನ್ನೊಬ್ರಿಗೆ ಹೋಗಿಬಿಡ್ತಲ್ಲ ಅಂತ ಇವನಿಗೆ ದುಃಖ. ಅಲ್ರಿ, ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ರೀ ಸಂಪಾದನೆ, ಆದ್ದರಿಂದ ಅದು ಹೋಗಿಬಿಡ್ತದೆ ಅಂತ. ನ ದುಷ್ಕತರಂ ದಾನಾತ್ ತಸ್ಮಾತ್ ದಾನಂ ಮತಂ ಮಮ, ಅದೇ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಅಂತ ವ್ಯಾಸರು ಅದನ್ನು ನಿರೂಪಣೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದರಿಂದ ತಪಸ್ಸು ಇವೆಲ್ಲ ಮಾಡ್ಬೋದು, ಆದರೆ ದಾನ ಮಾಡಬೇಕಾದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ ಇರಬೇಕಪ್ಪ ಅಂತ ಹೇಳಿ ವ್ಯಾಸರು ಇನ್ನೂ ಅನೇಕ ಉಪದೇಶಗಳನ್ನು ಮಾಡಿದ್ದಾರೆ. ಅದನ್ನು ನಾಳೆ ದಿವಸ ವ್ರೀಹಿದ್ರೌಣಿಕ ಪರ್ವಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ಅಂತರ್ಯಾಮಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ.